ನಮಸ್ತೆ ವೀಕ್ಷಕರೇ, ಗಾನಕೋಗಿಲೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾನ್ಸಾ. ಪುತ್ತೂರಿನ ಕೀರ್ತಿಯನ್ನ ತಮ್ಮ ಗಾಯನದ ಮೂಲಕ ವಿಶ್ವಕ್ಕೆ ಪರಿಚಯಿಸಿದ ಮುದ್ದಾದ ಹುಡುಗಿ. ಸಂಗೀತ ಕ್ಷೇತ್ರದಲ್ಲೂ ಸಾಧನೆ, ಭರತನಾಟ್ಯದಲ್ಲೂ ಹೆಜ್ಜೆ, ಹಾಗೆಯೇ ಧಾರಾವಾಹಿಗಳಲ್ಲೂ ನಟನೆ. ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರುವ ಇವರ ಹಾಡಿಗೆ ಜನ ಹುಚ್ಚೆದ್ದು ಕುಣಿತಾರೆ. ಬೆಟ್ಟಪಾಡಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿಯ ಸದಸ್ಯರಾಗಿರುವಂತಹ ಅರುಣ್ ಪ್ರಕಾಶ್ ರೈ ಹಾಗೇನೆ ಸವಿತಾ ರೈ ಅವರ ದಂಪತಿಯ ಪುತ್ರಿಯಾಗಿರುವ ಇವರು ಸರಿಗಮಪ ಸೀಸನ್ 20 ಕ್ವಾರ್ಟರ್ ಫೈನಲಿಸ್ಟ್ ಆಗಿದ್ರು. ಸೊ ಸಮನ್ವಿ ರೈ ಅವರು ಇವತ್ತು ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಹಾಗೇನೆ ಅವರ ಲೈಫ್ ಜರ್ನಿ ಏನು ಅನ್ನೋದನ್ನ ತಿಳ್ಕೊಂಡು ಬರೋಣ. ಸಮನ್ವಿ, ಕಾರ್ಯಕ್ರಮಕ್ಕೆ ನಿಮ್ಗೆ ಆತ್ಮೀಯ ಸ್ವಾಗತ. ಹಲೋ, ನಮಸ್ತೆ. ಓಕೆ, ಸಮನ್ವಿ ಹೇಗಿದ್ದೀರಿ? ತುಂಬಾ ಚೆನ್ನಾಗಿದ್ದೀನಿ. ಓಕೆ, ನಿಮ್ಮ ಲೈಫ್ ಜರ್ನಿ, ನಿಮ್ಮ ಸಂಗೀತ ಕ್ಷೇತ್ರದ ಸಾಧನೆ, ಇದೆಲ್ಲವನ್ನ ನಿಮ್ಮ ಬಾಲ್ಯದ ಜೀವನ ಪ್ರತಿಯೊಂದನ್ನ ತಿಳ್ಕೊಳ್ಳೋ ಮೊದಲು ಒಂದು ವಿಟಿ ರೆಡಿ ಇದೆ, ನೋಡ್ಕೊಂಡು ಬರೋಣ. ಎಸ್, ಸಮನ್ವಿ ಅವರ ಒಂದು ವಿಟಿ ಇದೆ, ನೋಡ್ಕೊಂಡು ಬನ್ನಿ. ಕೋಗಿಲೆಯೇ ನಾಚುವ ಕಂಠ, ಮೈಸೂರು ರಾಜನ್ ನಾವು ಅಂದ್ರೆ ಎದ್ದು ಬಿದ್ದು ಬರ್ತಾನೋ, ಮುತ್ತು ಮುಖದ ಎನರ್ಜೆಟಿಕ್ ಹುಡುಗಿ, ಸಂಗೀತ ಕ್ಷೇತ್ರದಲ್ಲೂ ಸಾಧನೆ, ಭರತನಾಟ್ಯದಲ್ಲೂ ಹೆಜ್ಜೆ, ಧಾರಾವಾಹಿಯಲ್ಲೂ ನಟನೆ, ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರೋ ಇವರ ಹಾಡು ಕೇಳಿದ್ರೆ ಜನ ಹುಚ್ಚೆದ್ದು ಕುಣಿತಾರೆ. ಇವರು ಬೆಟ್ಟಂಪಾಡಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿಯ ಸದಸ್ಯ ಅರುಣ್ ಪ್ರಕಾಶ್ ರೈ ಹಾಗೂ ಸವಿತಾ ಎ ರೈ ದಂಪತಿಯ ಪುತ್ರಿ. ಬೇರೆ ಬೇರೆ ವೇದಿಕೆಗಳಲ್ಲಿ 1000ಕ್ಕೂ ಹೆಚ್ಚಿನ ಗೀತೆಗಳನ್ನು ಹಾಡಿ ಜನರನ್ನ ರಂಜಿಸಿದ ಗಾನ ಕೋಗಿಲೆ. ಇವರೇ ಕರುನಾಡೆ ಮೆಚ್ಚಿದ ಜಿ ಕನ್ನಡ ವಾಹಿನಿಯ ಖ್ಯಾತ ರಿಯಾಲಿಟಿ ಶೋ ಸರಿಗಮಪ ಸೀಸನ್ 20 ಕ್ವಾರ್ಟರ್ ಫೈನಲಿಸ್ಟ್ ಆಗಿ ಮಿಂಚಿದ್ರು. ಪುತ್ತೂರಿನ ಕೀರ್ತಿಯನ್ನ ಗಾಯನದ ಮೂಲಕ ವಿಶ್ವಕ್ಕೆ ಪರಿಚಯಿಸಿದ ಸಮನ್ವಿ ರೈ ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಚಿಕ್ಕ ವಯಸ್ಸಿನಿಂದಲೇ ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಅನ್ನೋ ಕನಸನ್ನು ಕಟ್ಟಿಕೊಂಡ ಸಮನ್ವಿ ಒಬ್ಬ ಅತ್ಯುತ್ತಮ ಡ್ಯಾನ್ಸರ್ ಕೂಡ ಹೌದು. ಅಷ್ಟೇ ಅಲ್ಲ, ಬಾಲನಟಿಯಾಗಿ ನಟನೆಯಲ್ಲೂ ಸೈ ಎನಿಸಿಕೊಂಡ ಸಮನ್ವಿ ರೈ ತುಳುನಾಡಿನ ಪೌರಾಣಿಕ ವೀರರ ಜೀವನ ಮತ್ತು ಕಾಲವನ್ನು ಆಧರಿಸಿದ ಕನ್ನಡ ಮತ್ತು ತುಳು ಟೆಲಿ ಧಾರಾವಾಹಿ ಕೋಟಿ ಚೆನ್ನಯದಲ್ಲಿ ಸ್ವರ್ಣಕೇದಗೆ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಧಾರಾವಾಹಿಯು ಅಶೋಕ್ ಎಂ ಸುವರ್ಣ ಅವರ ನಿರ್ಮಾಣದಲ್ಲಿ, ಚಂದ್ರಹಾಸ ಆಳ್ವ ಅವರ ನಿರ್ದೇಶನದಲ್ಲಿ, ಅರವಿಂದ್ ಬೋಳಾರ್, ಪೃಥ್ವಿ ಅಂಬರ್ ಅವರಂಥ ಅತ್ಯುತ್ತಮ ನಟರ ನಟನೆಯಲ್ಲಿ ಮೂಡಿಬಂದಿತ್ತು. ಆ ಮಗುವಿಗೆ ಸ್ವರ್ಣಕೇದಗೆ ಅಂತ ಹೆಸರಿಟ್ರು. ಅರೆ, ನಂದೇ ಹೆಸರು. ನಿನ್ನ ಹೆಸರೇ? ನೀನೇ ಆ ಹುಡುಗಿ? ಇಲ್ಲ, ನಾನು ನಿಮ್ಮ ಹಣ್ಣಿಂದ ಹುಟ್ಟಿದ್ದಲ್ಲ, ನಾನು ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ್ದು. ಇನ್ನು ವಿಶ್ವದಾದ್ಯಂತ ಸರಿಗಮಪ ತಂಡ ನಡೆಸಿದ ಆಡಿಷನ್ನಲ್ಲಿ ಸುಮಾರು 1 ಲಕ್ಷ ಹಾಡುಗಾರರು ಭಾಗವಹಿಸಿದ್ರು. ಈ ಪೈಕಿ ಟಾಪ್ 20 ಸಂಗೀತ ಪ್ರತಿಭೆಗಳನ್ನು ಆಯ್ಕೆ ಮಾಡಲಾಗಿತ್ತು. ಮೆಗಾ ಆಡಿಷನ್ನಲ್ಲಿ ಜಿ ಕನ್ನಡದ ವೇದಿಕೆ ಹತ್ತಿ ಮೊದಲ ಸ್ಪರ್ಧೆಯಾಗಿ ಭಾಗವಹಿಸಿ ತಮ್ಮ ಅದ್ಭುತ ಗಾಯನದ ಮೂಲಕ ತೀರ್ಪುಗಾರರಿಂದ ಮೆಚ್ಚುಗೆ ಪಡೆದು ಆಯ್ಕೆಯಾದವರು ನಮ್ಮ ಕರಾವಳಿಯ ಬಹುಮುಖ ಪ್ರತಿಭೆ ಸಮನ್ವಿ ರೈ ಪುತ್ತೂರು. ಒಲಿದು ಬಾರಮ್ಮಯ್ಯ ಒಲಿದು ಬಾರೆ, ಬೆಟ್ಟಾದ ಚಾಮುಂಡಿ ಒಲಿದು ಬಾರೆ, ಒಲಿದು ಬಾರಮ್ಮಯ್ಯ ಒಲಿದು ಬಾರೆ. ಅನ್ವಿಕಾ ರಯ್ಯ. ಸಮನ್ವಿ ರೈ ಸರಿಗಮಪ ಸೀಸನ್ 20 ಮೆಗಾ ಆಡಿಷನ್ ಮೊದಲ ಸ್ಪರ್ಧಿಯಾಗಿ ಆಯ್ಕೆಯಾಗಿದ್ದಾರೆ. ಕಂಗ್ರಾಚುಲೇಷನ್. ಸಮನ್ವಿ ರೈ ಅವರು ವಿದ್ವಾನ್ ದಿ ಕಾಂಚನ ನಾರಾಯಣ ಭಟ್ ಹಾಗೂ ವಿದುಷಿ ವೀಣಾ ರಾಘವೇಂದ್ರರವರಿಂದ ಶಾಸ್ತ್ರೀಯ ಸಂಗೀತ ತರಬೇತಿ ಪಡೆದಿದ್ದಾರೆ. ತುಳು, ಕನ್ನಡ, ಹಿಂದಿ ಹಾಗೂ ತೆಲುಗು ಸೇರಿದಂತೆ ಸುಮಾರು 4 ಭಾಷೆಗಳಲ್ಲಿ ಸುಮಧುರವಾಗಿ ಹಾಡಬಲ್ಲ ಸಮನ್ವಿ ರೈ ಅವರು ಖ್ಯಾತ ಸಂಗೀತ ಗಾಯಕ ಆರ್ಯಭಟ ಪ್ರಶಸ್ತಿ ವಿಜೇತ ಜಗದೀಶ್ ಆಚಾರ್ಯರವರ ಸಂಗೀತ ತಂಡದಲ್ಲಿ ಸುಮಾರು 5 ವರ್ಷಗಳಿಂದ ಅದ್ಭುತ ಗಾಯಕಿಯಾಗಿ ಜನಮನ್ನಣೆಯನ್ನು ಗಳಿಸಿದ್ದಾರೆ. ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢ ವಿದ್ಯಾಭ್ಯಾಸವನ್ನು ಪ್ರಿಯದರ್ಶಿನಿ ಹೈಯರ್ ಪ್ರೈಮರಿ ಸ್ಕೂಲ್ ಬೆಟ್ಟಂಪಾಡಿಯಲ್ಲಿ ಹಾಗೂ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರಿನಲ್ಲಿ ಮಾಡಿರುತ್ತಾರೆ. ಬಳಿಕ ಅಂಬಿಕಾ ಪದವಿ ಪೂರ್ವ ವಿದ್ಯಾಲಯದಲ್ಲಿ
PUC ವಿದ್ಯಾಭ್ಯಾಸವನ್ನು ಮುಗಿಸಿ ವಿವೇಕಾನಂದ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಪುತ್ತೂರಿನಲ್ಲಿ ಇಂಜಿನಿಯರಿಂಗ್ ವಿದ್ಯಾಭ್ಯಾಸವನ್ನು ಮುಗಿಸಿರುತ್ತಾರೆ. ಬಹುಮುಖ ಪ್ರತಿಭೆಯಾಗಿ ಕರಾವಳಿ ಸೇರಿದಂತೆ ಹೊರ ರಾಜ್ಯ ದೇಶಗಳಲ್ಲಿ ಗುರುತಿಸಿಕೊಂಡ ಸಮನ್ವಿ ರೈ ಅವರಿಗೆ ಅಭಿಮತ ವಾಹಿನಿಯ ಕಡೆಯಿಂದ ಆಲ್ ದಿ ಬೆಸ್ಟ್. ಸೊ ಸಮನ್ವಿ, ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದೀರಿ, ಭರತನಾಟ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದೀರಿ, ಧಾರಾವಾಹಿಗಳಲ್ಲೂ ಕೂಡ ನಟನೆ ಮಾಡಿದ್ರಿ ಅಂತ ಕೇಳ್ಪಟ್ಟೆ. ಸೊ ಇಷ್ಟೆಲ್ಲ ನಿಮ್ಮ ಸಾಧನೆಯ ಜೀವನವನ್ನು ನೀವು ನೋಡಿದ್ರೆ ಹೇಗೆ ಅನ್ಸುತ್ತೆ? ತುಂಬ ಖುಷಿ ಆಗುತ್ತೆ ಆ್ಯಕ್ಚುಲಿ, ಬಿಕಾಸ್ ನಾವು ಒಂದು ಹಳ್ಳಿಯಿಂದ ಬಂದಿರೋರು, ಸಿಟಿ ಲೈಫಲ್ಲಿ ಇದ್ದವರಲ್ಲ. ಸೊ ಬೇಸಿಕಲಿ ಪುತ್ತೂರಿಗೆ ಬರಬೇಕಂದ್ರೆ ವಿ ಆರ್ ಅರೌಂಡ್ 18 ಕಿಲೋಮೀಟರ್ಸ್ ಫಾರ್ ಅವೇ ಫ್ರಮ್ ಅವರ್ ಹೌಸ್. ಸೊ ಹೀಗಿರ್ಬೇಕಿದ್ರೆ ನನ್ನ ಅಪ್ಪ ಅಮ್ಮ ನನಗೋಸ್ಕರ ತುಂಬ ಕಷ್ಟಪಟ್ಟಿದ್ದಾರೆ. ಮೊದಲನೇದಾಗಿ ಲೈಕ್ ಸಿಂಗಿಂಗ್ ಆಗಿರ್ಬೋದು, ಡಾನ್ಸ್ ಆಗಿರ್ಬೋದು, ಚೆಸ್ ಆಗಿರ್ಬೋದು, ಪೇಂಟಿಂಗ್ ಆಗಿರ್ಬೋದು, ಎಲ್ಲ ಕ್ಲಾಸ್ಗೂ ಸೇರಿಸ್ಬಿಟ್ಟಿದ್ರು ನಾನು ಸಣ್ಣವಳಿಂದಾನೆ. ಸೊ ದಾಟ್ಸ್ ವೈ ಇವತ್ತು ಏನೇ ಅಚೀವ್ ಮಾಡಿದ್ರು ಅದಕ್ಕೆಲ್ಲ ಕಾರಣ ನನ್ನ ಅಪ್ಪ ಅಮ್ಮನ ಅವ್ರು ಪಟ್ಟಿರೋ ಅಂಥ ಶ್ರಮ. ಬಿಕಾಸ್ ನಂದು ಏನೂ ಇಲ್ಲ, ನಾನು ಹೆಂಗಂದ್ರೆ ಐ ಆಮ್ ಅ ಕೈಂಡ್ ಆಫ್ ಲೇಜಿ ಪರ್ಸನ್. ನನಗೆ ಹೇಳಬೇಕು ನೀನು ಪ್ರಾಕ್ಟೀಸ್ ಮಾಡು ಅಂತ ಹೇಳಿದ್ರೆ ನಾನು ಮಾಡ್ತೀನಿ, ಇಲ್ಲಾಂದರೆ ನಾನಾಗೆ ಮಾಡೋ ಅಂಥ ಬುದ್ಧಿನೂ ನನಗಿಲ್ಲ. ಸೊ ಆ ಥರ ಇರಬೇಕಿದ್ರೆ ನನ್ನ ಅಪ್ಪ ಅಮ್ಮ ನನ್ನ ತುಂಬ ಪುಷ್ ಮಾಡಿದ್ದಾರೆ ಎಲ್ಲ ವಿಷಯದಲ್ಲೂ. ಸೊ ಇವತ್ತಿಲ್ಲಿ ಇರೋದಕ್ಕೆ ಅವರೇ ಕಾರಣ, ಅಪ್ಪ ಅಮ್ಮ ರೀಸನ್. ಒಂದು ಪುಷ್ ಮಾಡೋದಕ್ಕೆ ನಿಮ್ಗೆ ಬೇಕು, ಅದಕ್ಕೆ ನಿಮ್ಮ ತಂದೆ ತಾಯಿ ನಿಮ್ಮ ಜೊತೆ ನಿಂತರು. ಸೊ ಎಸ್, ನಿಮ್ಮ ತಂದೆ ತಾಯಿಯ ಕಂಪ್ಲೀಟ್ ಸಪೋರ್ಟ್ ಇಂದ ಈ ಮಟ್ಟಕ್ಕೆ ಬಂದಿದ್ದೀರಾ. ಸಾಕಷ್ಟು ಅಭಿಮಾನಿಗಳಿದ್ದಾರೆ, ಸಾಕಷ್ಟು ಜನ ನಿಮ್ಮನ್ನ ಗುರುತಿಸ್ತಾರೆ. ಏನ್ ಅನ್ಸುತ್ತೆ? ತುಂಬ ಖುಷಿ ಆಗುತ್ತೆ ಆ್ಯಕ್ಚುಲಿ. ನಾನೊಂದು ಇನ್ಸಿಡೆಂಟ್ ಹೇಳಬೇಕು. ಸರಿಗಮಪ ಹೋಗಾದ್ಮೇಲೆ ಎಲ್ಲ ಕಡೆ ರೆಕಗ್ನೈಸ್ ಮಾಡ್ತಾರೆ, ಅದೆಲ್ಲ ಹೌದು. ಬಟ್ ಒಂದು ಪರ್ಟಿಕ್ಯುಲರ್ ಎಪಿಸೋಡ್ ಎಲ್ರಿಗೂ ಇಷ್ಟ ಆಗಿದ್ದಂದ್ರೆ ನಾನು ಮತ್ತೆ ಅಪ್ಪ ಹಾಡಿರೋದು ಸ್ಟೇಜಲ್ಲಿ. ಸೊ ಫ್ಯಾಮಿಲಿ ರೌಂಡ್. ಸೊ ನಾವು ಮ್ಯಾಂಗ್ಳೂರಿಗೆ ಬಂದಿದ್ವಿ ಸರಿಗಮಪ ಆದ್ಮೇಲೆ. ಸೊ ಬಂದಿರ್ಬೇಕಿದ್ರೆ ಒಂದು ರೆಸ್ಟೋರೆಂಟ್ ಹೋಗ್ಬೇಕಿದ್ರೆ ಅವರು ಹೊರಗಡೆ ನೋಡ್ತಾ ಇದ್ರು ನನ್ನನ್ನೇ. ಸೊ ನಾನು ಅನ್ಕೊಂಡೆ ಓಕೆ ಪರಿಚಯ ಸಿಕ್ಕಿರ್ಬೋದು ಅದಕ್ಕೆ ಅಂತ. ಸೊ ನೀವು ಸಮನ್ವಿ ರೈ ಅಲ್ವಾ ಅಂದ್ರು. ನಾನು ಹೌದು ಅಂದೆ. ನಿಮ್ಮ ಅಪ್ಪನ್ ನೋಡಿ ಗೊತ್ತಾಯ್ತು ನೀವು ಸಮನ್ವಿ ರೈ ಅಂತ ಅಂದ್ರು. ಸೊ ಐ ವಾಸ್ ಸೋ ಹ್ಯಾಪಿ ದ್ಯಾಟ್ ನನ್ನ ರೆಕಗ್ನೈಸ್ ಮಾಡೋದಕ್ಕಿಂತ ನನ್ನ ಪೇರೆಂಟ್ಸ್ನ ಕೂಡ ರೆಕಗ್ನೈಸ್ ಮಾಡ್ತಾರೆ. ಸೊ ಇವ್ರ ಮಗಳು ಅವತ್ತು ಸರಿಗಮಪದಲ್ಲಿ ಬಂದಿರೋದು ಅಂತ. ಸೊ ಆ ಸ್ಟೇಜೇ ಅಷ್ಟು ದೊಡ್ಡ ಸ್ಟೇಜ್, ಅಲ್ಲಿ ಹೋಗಿ ಹಾಡೋದೇ ದೊಡ್ಡ ವಿಷಯ. ಸೊ ತುಂಬ ಖುಷಿ ಇದೆ ಆ ವಿಚಾರವಾಗಿ. ಓಕೆ. ಸೊ ಆಫ್ಕೋರ್ಸ್ ಸರಿಗಮಪ ಅನ್ನೋದು ಒಂದು ಸಣ್ಣ ವೇದಿಕೆ ಅಲ್ಲ. ಎಷ್ಟು ವಿಶ್ವದಾದ್ಯಂತ ಆಡಿಷನ್ ಮಾಡ್ತಾರೆ, ಅದರಲ್ಲಿ ಎಷ್ಟು 1 ಲಕ್ಷ ಜನ ಏನೋ ಸೆಲೆಕ್ಟ್ ಆಗ್ತಾರೆ. ಅದರಲ್ಲಿ 20,000 ಏನೋ ಆಡಿಷನ್ ಆಗುತ್ತೆ, ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಮತ್ತೆ ಪುನಃ ಮೆಗಾ ಆಡಿಷನ್ಗೆ 40 ಜನರನ್ನ ಕರೀತಾರೆ. ಅದರಲ್ಲಿ 20 ಪೀಪಲ್ ಮಾತ್ರ ಸೆಲೆಕ್ಟ್ ಆಗ್ತಾರೆ. ಆ 20 ಮಂದಿಯಲ್ಲಿ ನೀವು ಕೂಡ ಒಬ್ರು. ಸಣ್ಣ ಸಾಧನೆ ಅಲ್ಲ. ಇದರ ಬಗ್ಗೆ ಏನು ಹೇಳ್ತೀರಾ? ಸೊ ನಾನು ಸರಿಗಮಪ ಆ್ಯಕ್ಚುಲಿ ಸಣ್ಣ ಇರಬೇಕಿದ್ರೆ ಟ್ರೈ ಮಾಡ್ತಾ ಇದ್ದೆ. ಲೈಕ್ ವೆನ್ ಐ ವಾಸ್ ಇನ್ 7th ಸ್ಟ್ಯಾಂಡರ್ಡ್ ಫಸ್ಟ್ ಟೈಮ್ ಮೆಗಾ ಆಡಿಷನ್ ಕೊಟ್ಟಿರೋದು ನಾನು, ಸರಿಗಮಪ ಸೀಸನ್ 9. ಸೊ ಆವಾಗಲೂ ಸೆಲೆಕ್ಟ್ ಆಗಿದ್ದೆ, ಎಲ್ಲ ಆಡಿಷನ್ಸ್ ಎಲ್ಲ ಕ್ಲಿಯರ್ ಆಗಿತ್ತು, ಮೆಗಾ ಆಡಿಷನ್ ಬಾಕಿ ಇತ್ತು. ಸೊ ಔಟ್ ಆಫ್ 40 ಐ ವಾಸ್ ನಾಟ್ ಏಬಲ್ ಟು ಗೋ ಟು ಟಾಪ್ 20. ಅದಾದಮೇಲೆ ಎಗೇನ್ ಸರಿಗಮಪ ಟ್ರೈ ಮಾಡಿದೆ ನಾನು ಇಂಜಿನಿಯರಿಂಗ್ ಫಸ್ಟ್ ಇಯರಲ್ಲಿ ಇರಬೇಕಿದ್ರೆ. ಬಟ್ ಸೆಕೆಂಡ್ ರೌಂಡ್ ಬ್ಯಾಂಗ್ಳೂರ್ ಆಡಿಷನಲ್ಲಿ ಕ್ಲಿಯರ್ ಆಗಲಿಲ್ಲ. ಅದಾದಮೇಲೆ ಕನ್ನಡಕ್ಕೆ ಹೋಗಿಲ್ಲ, ಕಲರ್ಸ್ ಕನ್ನಡದಲ್ಲಿ ಟ್ರೈ ಮಾಡಿದೆ. ಸೊ ಅಲ್ಲಿ ಮೆಗಾ ಆಡಿಷನ್ಗೆ ಬಂದಿದ್ದೆ. ಎಗೈನ್ ಅಲ್ಲಿ ಐ ಥಿಂಕ್ ಇಟ್ ವಾಸ್ ನಾಟ್ ಮೈ ಡೇ ಅವತ್ತು. ಸೊ ತುಂಬ ಹೋಪ್ಸ್ ಇಟ್ಕೊಂಡಿದ್ದಂಥ ಜರ್ನಿ ಕಲರ್ಸ್ ಕನ್ನಡ ಆ್ಯಕ್ಚುಲಿ. ಸೊ ಅಲ್ಲಿ ಸೆಲೆಕ್ಟ್ ಆಗಿಲ್ಲ ಅಂದಾಗ ಫುಲ್ ಫುಲ್ ಏನು ಹೇಳ್ತಾರೆ, ಒಂಥರ ಡಿಪ್ರೆಸ್ ಥರ. ಐ ಟೋಲ್ಡ್ ಮೈ ಮದರ್ ಲೈಕ್ ವಾಪಸ್ ಬರಬೇಕಿದ್ರೆ ಬಸ್ಸಲ್ಲಿ ಹೇಳಿದೆ, ನಾನಿನ್ನು ಹಾಡೋದೇ ಇಲ್ಲ ಅಮ್ಮ, ನಂಗೆ ಬೇಡವೇ ಬೇಡ ಇದು ಅಂತ. ಸೊ ನಾನು ಕಾಲೇಜ್ ಬಂದು ಒಂದು ತಿಂಗಳು ಯಾವ ಕಾಂಪಿಟಿಷನ್ಗೂ ಹೋಗಿಲ್ಲ, ಹಾಡಿಲ್ಲ, ಆ ಥರ ಇದ್ದೆ. ಬಟ್ ಎಗೈನ್ ಹೇಗಾಯ್ತು ಅಂದರೆ ಅದಕ್ಕೆ ಹೋಗಿ ಬಂದಾದ್ಮೇಲೆ ನನಗೆ ಪುತ್ತೂರಲ್ಲಿ ಒಂದು ಟೀಮಲ್ಲಿ ನನಗೆ ಹಾಡೋ ಅವಕಾಶ ಸಿಕ್ತು. ಸೊ ಇಟ್ ವಾಸ್ ಜಗದೀಶ್ ಆಚಾರ್ಯ ಪುತ್ತೂರ್ ಅವರ ಟೀಮಲ್ಲಿ. ಸೊ ಅದರಲ್ಲಿ ದಾಸರ ಪದ, ಜನಪದ ಹಾಡುಗಳು ಅಂತ ಹಾಡುಗಳು ಮಾತ್ರ. ಆ್ಯಂಡ್ ಹೇಗಿತ್ತು ಅಂದರೆ ಈ ಟೀಮ್ ಬಿಟ್ಟು ಬೇರೆ ಟೀಮ್ ಹೋಗಬಾರ್ದು ಅಂತ ಅವ್ರು ಹೇಳಿದ್ರು. ಸೊ ಹಾಗಾಗಿ ನಾನು ಬೇರೆ ಯಾವ ಆರ್ಕೆಸ್ಟ್ರಾ ಆಗಿರ್ಬೋದು ಯಾವುದಕ್ಕೂ ಹೋಗ್ತಾ ಇರಲಿಲ್ಲ, ಎಲ್ಲರೂ ಅಪ್ರೋಚ್ ಮಾಡಿದ್ರು ಕೂಡ. ಸೊ ಒಂದು ಸೈಡಲ್ಲಿ ನನಗೆ ಒಂದು ಡ್ರಾಬ್ಯಾಕ್ ಏನಿತ್ತು ಅಂದರೆ ಫಿಲ್ಮ್ ಸಾಂಗ್ ಅಷ್ಟಾಗಿ ಹಾಡಿ ಗೊತ್ತಿಲ್ಲ. ಸೊ ಎಲ್ಲ ದಾಸರ ಪದ, ಜನಪದ, ಭಾವಗೀತೆ ಅಂತ ಹಾಡುಗಳಲ್ಲಿ ಯಾವ ಹಾಡು ಬೇಕಾದ್ರೂ ಹಾಡ್ತೀನಿ. ಬಟ್ ಫಿಲ್ಮ್ ಸಾಂಗ್ ಅಂತ ಬಂದ್ರೆ ವರ್ಸಟೈಲಿಟಿ ಒಂಚೂರು ಕಮ್ಮಿ ಅಂತ ನನಗೆ ಅನಿಸ್ತಾ ಇತ್ತು. ಸೊ ಅದಾದ್ಮೇಲೆ ಏನಾಯ್ತಂದ್ರೆ
ಬಟ್ ಆ ಟೀಮಲ್ಲಿ ನನಗೆ ಗ್ರೋತ್ ತುಂಬ ಸಿಕ್ತು. ಶ್ರುತಿ ಬಗ್ಗೆ ಆಗಿರ್ಬೋದು, ನನ್ನ ವಾಯ್ಸ್ ಕಂಟ್ರೋಲ್ ಬಗ್ಗೆ ಆಗಿರ್ಬೋದು, ನನಗೆ ಸರ್ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಸೊ ಅವರಿಂದಾಗಿ ಒಂದು ಹಾಫ್ ಆಫ್ ದ ಕ್ರೆಡಿಟ್ ಐ ಹ್ಯಾವ್ ಟು ಗಿವ್ ಹಿಮ್. ಯಾಕಂದರೆ ನಾನು ಪಕ್ಕ ಶ್ರುತಿಯಲ್ಲಿ ಹಾಡಬೇಕು ಅಂತಂದರೆ ಅದಕ್ಕೆ ಅವರೇ ಕಾರಣ. ಸೊ ಅದಾದಮೇಲೆ ಬಂದಿದ್ದು ಸರಿಗಮಪ ಸೀಸನ್ 20. ಸೊ ಈ ಸಲ ಹೆಂಗಿತ್ತಂದರೆ ನಾನು ಅಮ್ಮ ಇದು ಲಾಸ್ಟ್ ಟ್ರೈ, ಈ ಸಲ ಆಗಿಲ್ಲ ಅಂದರೆ ಇನ್ಮೇಲೆ ಟ್ರೈಯೇ ಮಾಡೋದು ಬೇಡ ಅಂತ. ಸೊ ಫಸ್ಟ್ ಮಂಗಳೂರಲ್ಲಿ ಆಡಿಷನ್ ಆಯಿತು. ಮ್ಯಾಂಗ್ಳೂರ್ ಆಡಿಷನಲ್ಲಿ ಚೆನ್ನಾಗೇ ಆಯಿತು. ಅಂದರೆ ಅವರು ಹೇಳಿದ್ರು ಸೆಕೆಂಡ್ ರೌಂಡ್ ಸೆಲೆಕ್ಟ್ ಆದರೆ ಕಾಲ್ ಬರ್ತದೆ, ಬಟ್ ನೀನೊಂದು 10 ಸಾಂಗ್ಸ್ ರೆಡಿ ಇಟ್ಕೋ ನೆಕ್ಸ್ಟ್ ರೌಂಡ್ಗೆ, ನಿನ್ನ ವಾಯ್ಸಿಗೆ ಆಗೋವಂಥ ಸಾಂಗ್ಸ್ ರೆಡಿ ಇಟ್ಕೋ ಅಂತ. ಸೊ ಅವಾಗ ಹೋಪ್ಸ್ ಇತ್ತು ನನಗೆ. ಬಟ್ ಸೆಕೆಂಡ್ ರೌಂಡ್ ಆಡಿಷನ್ ಹೋದೆ, ಅರೌಂಡ್ 200 ಪೀಪಲ್ ಫ್ರಮ್ ಮ್ಯಾಂಗ್ಳೂರ್ ಸೆಕೆಂಡ್ ರೌಂಡ್ ಬ್ಯಾಂಗ್ಳೂರಿಗೆ ಬಂದಿದ್ರು. ಓಕೆ. ಅಂಡ್ ಹ್ಯೂಜ್ ಕ್ರೌಡ್ ಅಲ್ಲಿ. ಬೇರೆ ನಾವು ಹೋಗಿದ್ದವತ್ತು ಬೆಳಗಾವಿ ಅವ್ರದ್ದಿತ್ತು, ನಾವಿದ್ವಿ ಇನ್ನೊಂದು ಯಾವುದೋ ಬೇರೆ ಪ್ಲೇಸ್ ಇತ್ತು. ಸೊ ತುಂಬಾ ಹೊತ್ತು ಕಾದು ಮಧ್ಯಾಹ್ನ ಆಗ್ಬೇಕಿದ್ರೆ, ನಂದು ಮಧ್ಯಾಹ್ನ ಆಗಿಲ್ಲ, ಒಂದು ಈವ್ನಿಂಗ್ ಆಗಿದೆ. ಸೊ ಐ ಗಾಟ್ ಮೈ ಟರ್ನ್, ಐ ವೆಂಟ್ ಇನ್ಸೈಡ್. ನನಗೆ 4 ಹಾಡು ಹಾಡ್ಸಿದ್ರು, ಬೇರೆ ಬೇರೆ ಜಾನರ್. ಬಟ್ ಎಲ್ಲೋ ಒಂದು ಕಡೆ ನನಗೆ ಹೋಪ್ಸ್ ಇರಲಿಲ್ಲ, ಬಿಕಾಸ್ ನನ್ನ ಯಾರು ಆಡಿಷನ್ ತಗೊಂಡ್ರೆ ಅವ್ರು ಅಷ್ಟಾಗೇನು ರಿಯಾಕ್ಟ್ ಮಾಡಲಿಲ್ಲ. ನಾನು ಅಂದ್ಕೊಂಡೆ ಆಯಿತು ಈ ಸಲ ಹೋಯ್ತು ಅಂತ. ಬಟ್ ಅಮ್ಮಂಗೆ ಕಾಲ್ ಮಾಡಿದೆ, ಐ ಥಿಂಕ್ ಬರಲ್ಲ ಅನಿಸುತ್ತೆ ಅಮ್ಮ ಅಂತ. ಸೊ ಅದಾಗಿ ಒಂಚೂರು ಟೈಮಲ್ಲಿ ಕೆಲವರಿಗೆ ಮಂಗಳೂರಿನವ್ರಿಗೆ ಕಾಲ್ ಬಂತು ಅಂತ ಗೊತ್ತಾಯ್ತು, 1-2-3 ಸೊ ಈ ಬಂತು, ನಮಗೆ ಬಂದಿಲ್ಲ, ಸೊ ಬರಲ್ಲ ಅಂದ್ಕೊಂಡೆ ನಾನು. ಬಟ್ ಅವ್ರಿಗೆ ಬಂದ ಫಸ್ಟ್ ಸೆಟ್ ಆಫ್ ಲಿಸ್ಟ್ ಬಂದಾದ್ಮೇಲೆ ಒಂದು ವಾರ ಕಳೆದಾದ್ಮೇಲೆ ನನಗೆ ಕಾಲ್ ಬಂತು, ಲೈಕ್ ನಿಮ್ಮ ಬಗ್ಗೆ ಹೇಳಿ, ಲೈಕ್ ಮನೆ ಬಗ್ಗೆ ಎಲ್ಲ, ಫ್ಯಾಮಿಲಿ ಬಗ್ಗೆ ಎಲ್ಲ ಹೇಳಿ ಅಂತ ಡೀಟೇಲ್ಸ್ ಕೇಳಿದ್ರು. ಅದಾದ್ಮೇಲೆ ಹುಬ್ಳಿಯಲ್ಲೊಂದು ಶೋ ಅಲ್ಲಿದ್ದೆ ನಾನು ನೈಟಲ್ಲಿ. ಯೂಶುವಲ್ ಆಗಿ ನಾನು ಕಾಲ್ ತೆಗಿಯಲ್ಲ, ಯಾರೋ ಅನ್ನೊಂದು ನಂಬರ್ ಬಂದರೆ ತೆಗಿಯಲ್ಲ. ಬಟ್ ಅವತ್ತೇನೋ ಗೊತ್ತಿಲ್ಲ, ನಾನು ಹಾಡು ಬಂದು ನೋಡ್ಬೇಕಿದ್ರೆ ಒಂದು 3 ಮಿಸ್ ಕಾಲ್ ಇತ್ತು. ಸರಿ ನೋಡೋಣ ಯಾರು ಅಂತ ವಾಪಸ್ ಕಾಲ್ ಮಾಡ್ಬೇಕಿದ್ರೆ, ಸಮನ್ ಯು ಆರ್ ಸೆಲೆಕ್ಟೆಡ್ ಫಾರ್ ಸರಿಗಮಪ ಮೆಗಾ ಆಡಿಷನ್ಸ್, ಸೊ ನೀವು 30th ಬರಬೇಕಾಗುತ್ತೆ ಆ್ಯಂಡ್ ವಿಲ್ ಹ್ಯಾವ್ ಮೆಗಾ ಆಡಿಷನ್, ಸೆಟ್ ಆಫ್ ಸಾಂಗ್ ಲಿಸ್ಟ್ ಕಳಿಸಿ, ಹಾಡಿ ಕಳಿಸಿ, ಯಾವ ಸಾಂಗ್ ಅಂತ ನಾವು ಹೇಳ್ತೀವಿ ನಿಮಗೆ ಅಂತ ಅಂದರು. ಸೊ ಅಲ್ಲಿಂದ ಮೆಗಾ ಆಡಿಷನ್ ವಾಸ್ ಲೈಕ್ ರೋಲರ್ ಕೋಸ್ಟರ್ ಅಂತಾರಲ್ಲ ಆ ಥರ. ಫಸ್ಟ್ ಡೇ ನನ್ನ ಮೆಂಟರಾಗಿ ಸಿಕ್ಕಿದ್ದು ನನಗೆ ಅನುರಾಧ ಭಟ್ ಮ್ಯಾಮ್. ನನ್ನ ಎಂಟೈರ್ ಜರ್ನಿ ಮೆಂಟರೇ ಅವರೇ. ಐ ವಾಸ್ ವೆರಿ ಫಾರ್ಚುನೇಟ್ ಇನಫ್ ಅಂತ ಅನ್ಸುತ್ತೆ ನನಗೆ. ಹೌದು, ತುಂಬಾ ಜನ ಹೇಳ್ತಾ ಇದ್ರು ನಂಗೆ. ಸೊ ಫಸ್ಟ್ ಡೇನೆ ಅವ್ರು ಸಿಕ್ಕಿದ್ರು ನನಗೆ. ಆ್ಯಂಡ್ ಒಂದು 10 ಜನರನ್ನ ಒಂದು ಮೆಂಟರ್ಗೆ ಅಂತ ಕೊಟ್ಟಿರ್ತಾರೆ. ಆ್ಯಂಡ್ ನಾನು ಹೋಗಿದ್ದೆ. ಒಬ್ಬರಿಂದ ಒಬ್ಬರು ಸಿಕ್ಕಾಪಟ್ಟೆ ಚೆನ್ನಾಗಿ ಹಾಡ್ತಾ ಇದ್ದಾರೆ. ಒಂದು ನನಗೆ ಫೋಕ್ ಸಾಂಗ್ ಸಿಕ್ಕಿತ್ತು, ಫೋಕ್ ಸಾಂಗ್ ಕೊಟ್ಟಿದ್ರು, ಅದು ನನ್ನ ಸ್ಟ್ರೆಂತ್. ಹಾಗಾಗಿ ನಾನು ಅಷ್ಟು ಭಯ ಪಟ್ಟಿರಲಿಲ್ಲ. ಬಟ್ ನನ್ನ ಟೀಮಲ್ಲೇ ಇನ್ನೊಬ್ಳು ಫೋಕ್ ಸಾಂಗ್ ಹಾಡೋಳಿದ್ಲು. ಸೊ ಅವಳನ್ನ ನೋಡ್ಬೇಕಿರೋ, ಓ ಶೆಟ್, ಫೋಕ್ ಸಾಂಗ್ ಇವಳು ಚೆನ್ನಾಗಿ ಹಾಡ್ತಾಳೆ ಅಂತ. ಇನ್ನು ಒಂದು ಪಂಜಾಬಿ ಸಿಂಗರ್ ಇದ್ರು, ಇನ್ನು ಮಂಗಳೂರಿನ ಇಬ್ರು ನನ್ನ ಜೊತೆ ಅನುರಾಧ ಮ್ಯಾಮ್ ಅಂಡರಲ್ಲೇ ಇದ್ರು. ಸೊ ಅದೆಲ್ಲ ನೋಡ್ಬೇಕಿದ್ರೆ ಕಷ್ಟ ಇದೆ, ತುಂಬಾ ಕಷ್ಟ ಇದೆ ಅಂತ ಗೊತ್ತಿತ್ತು. ಬಿಕಾಸ್ 40 ಮೆಂಬರ್ಸ್ ಅಲ್ಲಿ ಬಂದಿರೋರು ಒಬ್ರಿಗಿಂತ ಒಬ್ರು ಅಯ್ಯೋ ಭಯಂಕರವಾಗಿ ಹಾಡ್ತಾರೆ. ಸೊ ಅವ್ರು ಹಾಡ್ಬೇಕಿದ್ರೆ, ಅವ್ರು ರಿಯಾರ್ಸ್ ಮಾಡ್ಬೇಕಿದ್ರೇನೆ ನಮಗ್ ಇಲ್ಲಿ ಫುಲ್ ಹೆದರಿಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ಹೆಂಗಾಯ್ತು ಅಂದರೆ, ಫಸ್ಟ್ ಡೇ ಮೆಂಟ್ರಿಂಗ್ ಸೆಷನ್ ಆದಮೇಲೆ ಅನುರಾಧ ಮ್ಯಾಮ್ ಕೆಳಗೆ ಬರ್ಬೇಕಿದ್ರೆ ಅಮ್ಮ ಅಂದರು ನಂಗೊಂದು ಫೋಟೋ ಬೇಕು ಅಂತ. ಸೊ ಮ್ಯಾಮ್ ಹತ್ರ ಬರ್ಬೇಕಿದ್ರೆ ಯೋ ಮದರ್ ಅಂತ ಕೇಳಿದ್ರು. ನಾನು ಹೌದು ಮ್ಯಾಮ್ ಅಂದೆ. ಸೊ ಶಿ ವಾಸ್ ಲೈಕ್, ಅಲ್ಲೊಂದು ಕರೆಕ್ಷನ್ ಇದೆ, ಆ ಕರೆಕ್ಷನ್ ನಾನು ಹೇಳಿದ್ದೀನಿ ನಿಂಗೆ, ಆ ಕರೆಕ್ಷನ್ ಮಾಡ್ಕೋಬೇಕು. ಐ ವಾಂಟ್ ಯು ಇನ್ ದ ಶೋ, ನಿನ್ನ ವಾಯ್ಸ್ ತುಂಬ ಚೆನ್ನಾಗಿದೆ ಅಂತ ಅಂದರು. ಸೊ ದ್ಯಾಟ್ ವಾಸ್ ದ ಫಸ್ಟ್ ಪುಷ್ ನನಗೆ ಅವತ್ತು ಅಲ್ಲಿ. ಅಂದ್ರೆ ಒಂಥರ ಧೈರ್ಯ ಬಂತು, ಓಕೆ ಮ್ಯಾಮ್ ಅಂದರು, ಈ ಸಲ ಆಗಲೇಬೇಕು ಅಂತ. ಆ್ಯಂಡ್ ಮೆಗಾ ಆಡಿಷನ್ ಡೇ ಬಂತು. ಅದಕ್ಕಿಂತ ಮುಂಚೆ ತುಂಬ ಪ್ರಿಪ್ರೇಷನ್ ಮಾಡಿಸ್ತಾರೆ. ಇದು ರಿಹರ್ಸಲ್ ಆಗಿರ್ಬೋದು, 2 ಪೀಸ್ ಬ್ಯಾಂಡ್, ಫುಲ್ ಬ್ಯಾಂಡ್ ಜೊತೆ ಎಲ್ಲ ರಿಹರ್ಸಲ್ ಆಯಿತು. ಅದಾದಮೇಲೆ ಮೆಗಾ ಆಡಿಷನ್ ಡೇ ಏನಾಯಿತು ಅಂದರೆ, ಎಲ್ಲರೂ ಒಮ್ಮೆ ಸ್ಟೇಜಿಗೆ ಹೋಗೋಕ್ಕಿರುತ್ತೆ, ಜಡ್ಜಸ್ ಎಂಟ್ರಿ ಎಲ್ಲ ಆದಮೇಲೆ. ಸೊ ಆವಾಗ ಯಾರೋ ಬಂದು ಹೇಳಿದ್ರು, ಸಮನ್ವಿ ನಿನ್ನ ಹುಡುಕ್ತಾ ಇದ್ದಾರೆ ಅಂತ. ಸೊ ಲೈಕ್ ಸುಮ್ಮನೆ ಏನಕ್ಕೋ ಹುಡುಕ್ತಾ ಇರ್ಬೋದು ಅಂತ, ಕ್ರ್ಯೂ ಹುಡುಕ್ತಾ ಇದ್ದಾರೆ ಅಂತ. ನಾನು ಬರ್ಬೇಕಿದ್ರೆ, ಸಮನ್ವಿ ನೀನು ಫಸ್ಟ್ ಆಡ್ತಾ ಇದೆಯಾ, ಇವಾಗ ಫಸ್ಟ್ ಕಂಟೆಸ್ಟೆಂಟ್. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು ಫಸ್ಟ್ ಹೋಗ್ತೀನಿ ಅಂತ. ಆ್ಯಂಡ್ ಅಲ್ಲಿಂದ ಭಯ ಸ್ಟಾರ್ಟ್ ಆಯಿತು. ಲೈಕ್ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ರು, ಜಡ್ಜಸ್ ಎಂಟ್ರಿ ಎಲ್ಲ. ನಾನು ಮಾತ್ರ ಫುಲ್ ನಡುಕ್ತಾ ಇದೆ. ಅಂದರೆ ನನ್ನ ಮೆಗಾ ಆಡಿಷನ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಾನು ಎಷ್ಟು ನರ್ವಸ್ ಆಗಿ ಹಾಡಿದ್ದೀನಿ ಅವತ್ತು ಅಂತ. ಸೊ ಫಸ್ಟ್ ಕಂಟೆಸ್ಟೆಂಟ್ ಅಂದಾಗ ಎಲ್ಲರೂ ಏನಂದ್ರೆ ಯೂಶ್ವಲಿ ಫಸ್ಟ್ ಕಂಟೆಸ್ಟೆಂಟ್ ಗೆಟ್ ಸೆಲೆಕ್ಟೆಡ್ ಸಮನ್ವಿ ಅಂಥವರೇ ಹೋಗ್ತಾರೆ ಫಸ್ಟಲ್ಲಿ. ಸೊ ನೀನು ಭಯ ಪಡಬೇಡ, ಸೊ ಆರಾಮಾಗಿ ಹಾಡು ಅಂತ. ಆ್ಯಂಡ್ ಸ್ಟೇಜ್ ಹತ್ತಿ 1-2 ಲೈನ್ ನಮಗೆ ರಿಯಾರ್ಸ್ ಇರುತ್ತೆ. ಅಂದರೆ ಜಸ್ಟ್ ಎಲ್ಲ ಕರೆಕ್ಟ್ ಇದೆಯಾ, ಯೂನಿವರ್ಸ್ ಎಲ್ಲ ಚೆಕ್ ಮಾಡೋಕ್ಕಿರುತ್ತೆ. ಅದಾದಮೇಲೆ ಟೇಕ್.
ಸೊ ಸ್ಟಾರ್ಟ್ ಆಗಿ ನಾನು ಬರೀ ಆಲಾಪ್ ಒಂದ್ ಲೈನ್ ಆಲಾಪ್ ತೆಗಿಬೇಕಿದ್ರೆ ಅರ್ಜುನ್ ಜನ್ಯ ಸರ್ ಅವ್ರು ಬಜರ್ ಕೊಟ್ರು. ಬಟ್ ಉಳ್ದ ಇಬ್ರು ಕೊಟ್ಟಿಲ್ಲ. ಅಂದ್ರೆ ಹಂಸಲೇಖ ಸರ್ ಮತ್ತೆ VP ಸರ್ ಹೆಂಗಿದ್ರು ಅಂದ್ರೆ ಒಂದ್ಸಲ ಓಪನ್ ಮಾಡಕ್ ಹೋಗ್ತಾರೆ, ಆಮೇಲೆ ಕೈ ಹಿಂಗ್ ಮಾಡ್ತಾರೆ. ಸೊ ಎಂಟೈರ್ ಸಾಂಗ್ ಬಜರ್ ಬಂದಿಲ್ಲ ನಂಗೆ, ಉಳ್ದ 2 ಬಜರ್ ಬಂದಿಲ್ಲ. ಸೊ ಲೈಕ್ ಆಯ್ತು, ಇದು ವೇಟಿಂಗ್ ಲಿಸ್ಟ್ ಹೋಗ್ತೀನಿ ಅನ್ಸುತ್ತೆ ನಂಗೆ ಅಂತ ಅನಿಸ್ಬಿಡ್ತು. ಬಟ್ ಅಲ್ಲಿ ಏನಾಯ್ತೋ ನನಗೆ ಗೊತ್ತಿಲ್ಲ. ಅವರು ಕಮೆಂಟ್ಸ್ ಕೊಡ್ಬೇಕಿದ್ರೆ ನನ್ನ ಹತ್ರ ಬೇರೆ ಇನ್ನೊಂದು ಸಾಂಗ್ ಹಾಡ್ಸಿದ್ರು. ಹಾಡ್ಸಿ VP ಸರ್ ಕೊಟ್ರು, ಆಮೇಲೆ ನಮ್ಮ ಹಂಸಲೇಖ ಸರ್ ಕೊಟ್ರು. ಸೊ ಅಲ್ಲಿಂದ ಎಲ್ಲರೂ ರಯ್ಯ ಅಂತ ಹೇಳಕ್ ಸ್ಟಾರ್ಟ್ ಮಾಡಿದ್ರು. ಬಿಕಾಸ್ ಅವರು ನಿಮ್ ಕಡೆ ಬಸ್ ಹೆಂಗ್ ಹೋಗುತ್ತೆ ಅಂತ, ಅಂದ್ರೆ ಬಸ್ ಸ್ಟಾರ್ಟ್ ಆಗ್ಬೇಕಾದ್ರೆ ಕಂಡಕ್ಟರ್ ಏನಂತಾರೆ ಅಂತ ಕೇಳಿದ್ರು. ನಾನು ಸಮನ್ವಿ ರೈ, ಅದಕ್ಕೆ ಅವರು ರಯ್ಯ ಅಂತ ಹೇಳಿದ್ರು. ಸೊ ನನ್ನ ಟೀಮ್ ಎಲ್ಲ ಅಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಹಂಗೆ ಕರೆಯೋ ರಯ್ಯ ಅಂತ, ಇವಾಗ್ಲೂ ಹಂಗೆ ಕರೀತಾರೆ. ಸೊ ಆ ಮೂಮೆಂಟ್ ಅದು ಲೈಕ್ ನಾನು ಎಷ್ಟು ಚಿಕ್ಕವಳಿರ್ಬೇಕಿದ್ರೆ ನಾನು ಅದು ಆಸೆ ಪಡ್ತಾ ಇದ್ದೆ, ನನಗೆ ಆ ಮೂಮೆಂಟ್ ಚೆರಿಶ್ ಮಾಡಬೇಕು ಅಂತ. ಸೊ ಬೀಯಿಂಗ್ ಅ ಫಸ್ಟ್ ಕಂಟೆಸ್ಟೆಂಟ್ ಆನ್ ಅ ಶೋ ಅಂಡ್ ಎವ್ರಿಬಡಿ ಕ್ರೈಡ್ ಬಿಕಾಸ್ ನಾನು ಅಳ್ತಾ ಇದ್ದೆ. ಅಂಡ್ ನನ್ನ ಕಂಟೆಸ್ಟೆಂಟ್ ಮ್ಯಾನೇಜರ್ ಅಳ್ತಾ ಇದ್ರು, ಬಿಕಾಸ್ ಅವ್ರಿಗೆ ಫಸ್ಟ್ ಕಂಟೆಸ್ಟೆಂಟ್ ಸಿಕ್ಕಿದ್ರು ಈ ಸೀಸನ್ ಅಂತ. ನನ್ನ ಫ್ರೆಂಡ್ಸ್ ಎಲ್ಲ ಅಳ್ತಾ ಇದ್ರು. ಸೊ ಇಟ್ ವಾಸ್ ಲೈಕ್ ವೆರಿ ಬ್ಯೂಟಿಫುಲ್ ಮೂಮೆಂಟ್. ಅಂಡ್ ನನ್ನ ಅಮ್ಮ ಖುಷಿ ಪಟ್ಟಿದ್ದಾಗಿರ್ಬೋದು. ಅಂಡ್ ನನಗಿಂತ ಜಾಸ್ತಿ ಎಲ್ಲರೂ ನನ್ನ ಅಮ್ಮನ್ನೇ ನೋಡಿದ್ದಾರೆ VT ಅಲ್ಲಿ ಎಲ್ಲದರಲ್ಲೂ. ಸೊ ಆ ಮೂಮೆಂಟ್ ವಾಸ್ ಅ ವೆರಿ ಬೆಸ್ಟ್ ಮೂಮೆಂಟ್. ನಾನು ಅದು ಯಾವತ್ತೂ ಮರೆಯಲ್ಲ. ಇವಾಗ ಮಾತಾಡುವಾಗ್ಲೂ ಐ ಗೆಟ್ ಟಿಯರ್ಸ್ ಬಿಕಾಸ್ ಆ ಮೂಮೆಂಟ್ಗೆ ನಾನು ಎಷ್ಟೋ ವರ್ಷದಿಂದ ಕಾಯ್ತಾ ಇದ್ದೆ. ಹೌದು, ತುಂಬಾ ವರ್ಷದ ಕನಸು ಒಂದು ನನಸಾದಾಗ ಇಟ್ಸ್ ಲಿವಿಂಗ್ ಇನ್ ದ ಮೂಮೆಂಟ್, ಐಸಿಂಗ್ ಆನ್ ದ ಕೇಕ್. ಎಕ್ಸಾಕ್ಟ್ಲಿ. ಸೊ ಇನ್ನೊಂದು ಮೂಮೆಂಟ್ ಅಲ್ಲಿ ಕೂಡ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಶೇರ್ ಮಾಡಿದ್ರಿ, ಇಟ್ಸ್ ಬೆಸ್ಟ್ ಮೂಮೆಂಟ್ ಆಫ್ ಮೈ ಲೈಫ್ ಅಂತ. ನಿಮ್ಮ ತಂದೆಯವರು ನಿಮ್ಮ ಜೊತೆ ಬಂದು ಹಾಡಿದಂಥ ಮೂಮೆಂಟ್, ಅದರ ಜೊತೆಗೆ ಡಾನ್ಸ್ ಕೂಡ ಮಾಡ್ತಾರೆ, ಸ್ಟೆಪ್ ಹಾಕ್ತಾರೆ. ಆ ಮೂಮೆಂಟ್ ಹೇಗಿತ್ತು? ಸೊ ಫಸ್ಟ್ ಆಫ್ ಆಲ್ ನಾನು ಯಾವಾಗಲೂ ಮಾತಾಡಬೇಕಿದ್ರೆ ಅಂದರೆ ನಮ್ಮ ಹತ್ರ ಯೂಶಲ್ ಆಗಿ ಶೂಟ್ ಮುಂಚಿನ ದಿವಸ ಮಾತಾಡಿಸ್ತಾರೆ ಅಂದರೆ ನಮ್ಮ ಡೈರೆಕ್ಷನ್ ಟೀಮ್ ಅವರು. ಸೊ ಆವಾಗ ನಾವು ಎಲ್ಲ ಹೇಳ್ತಾ ಇರ್ತೀವಿ ಲೈಕ್ ಏನು ವಿಷಯ ಅಂತ. ಸೊ ಯಾವಾಗಲೂ ಮಾತಾಡಬೇಕಿದ್ರೆ ನಾನು ಅಪ್ಪ ವಿಷ್ಣುವರ್ಧನ್ ಅವ್ರ ಫ್ಯಾನ್ ಅಂದಿದ್ದೆ ಅಂತೆ. ನನಗೆ ನೆನಪಿಲ್ಲ, ಯಾವಾಗಲೂ ಸ್ಟಾರ್ಟಿಂಗಲ್ಲಿ ಹೇಳಿರಬೇಕು, ನಂಗೆ ಗೊತ್ತೇ ಇಲ್ಲ. ನಾನು ನೆಕ್ಸ್ಟ್ ಫ್ಯಾಮಿಲಿ ರೌಂಡ್ ಸಮನ್ವಿ ವಿಷ್ಣು ಸರ್ ಸಾಂಗ್ಸ್ ಕೊಡಬೇಕು. ವಿಷ್ಣುವರ್ಧನ್ ಸರ್ ಸಾಂಗ್ಗೆ ಯಾಕೆ, ಬೇಕಾದಷ್ಟು ಸಾಂಗ್ ಇದೆ, ಬೇರೆ ಕೊಡ್ಬೋದಲ್ವಾ ಅಂತ ನಾನು. ನೀನೇ ಅಂದಿದ್ಯಾ ಅಪ್ಪ ಫ್ಯಾನ್ ಅಲ್ವಾ ನಿಂದು ವಿಷ್ಣು? ನನಗೆ ಅವಾಗ ಮರ್ತೇ ಹೋಗಿದೆ ವಿಷ್ಣು ಸರ್ ಫ್ಯಾನ್ ಅಂತ ನಾನು ಅಂದಿದ್ದೀನಿ ಅಂತ. ಯಾವುದೋ ಫ್ಲೋ ಅಲ್ಲಿ ಅಂದಿರ್ತೀನೋ ಗೊತ್ತಿಲ್ಲ ನನಗೆ. ಸೊ ಅವ್ರ ಸಾಂಗ್ಸೇ ಕಳಿಸ್ಬೇಕು ಅಂದರು ಲಿಸ್ಟ್. ಎಷ್ಟು ಸಾಂಗ್ ಕಳಿಸ್ದೆ ಯಾವುದೂ ಓಕೆ ಆಗಿಲ್ಲ. ಲಾಸ್ಟ್ ಮೂಮೆಂಟ್ವರೆಗೂ ಇಲ್ಲ ಸಮನ್ವಿ ಬೇರೆ ಹುಡುಕು ಬೇರೆ ಇರುತ್ತೆ ಅಂತ. ಆ್ಯಂಡ್ ಅಂಕು ದಾರಿ ಬೇಡ ಈ ಸಾಂಗ್ ನಾನೇ ಒಂಚೂರು ಹಿಡ್ದಿಟ್ಕೊಂಡಿದ್ದೆ, ಯಾಕಂದ್ರೆ ಅದು ಫಾಸ್ಟ್ ಇದೆ ತುಂಬಾ. ಲಿರಿಕಲಿ ಅಪ್ಪನ್ ಕಷ್ಟ ಆಗ್ಬೋದು ಅಂದ್ರೆ ಅವರು. ಹೌದು. ಆ್ಯಂಡ್ ಲಿರಿಕ್ಸ್ ನೋಡದೆ ಹಾಡಬೇಕು ಅಂತ ಬೇರೆ ಅಂದಿದ್ರು ಫಸ್ಟಿಗೆ. ಸೊ ನನಗೆ ಅದು ಭಯ ಇತ್ತು. ಸೊ ಏನು ಮಾಡೋದು ಗೊತ್ತಾಗಲಿ, ಲಾಸ್ಟ್ ಮೂಮೆಂಟ್ಗೆ ಸರ್ ಯಾವುದು ಆಗ್ತಾಯಿಲ್ಲ, ಇದೇ ಕೊಡಿ ಹಾಡ್ಬಿಡ್ತೀವಿ ಅಂತ ಅಂದೆ. ಸೊ ಲಾಸ್ಟ್ ಅವರೆಲ್ಲ ಡಿಸ್ಕಸ್ ಮಾಡಿ ಫೈನಲ್ ಆಗಿ ಈ ಸಾಂಗ್ ಕೊಟ್ಟರು. ಸಾಂಗ್ ಕೊಟ್ಟು ಅಪ್ಪಂಗೆ ಕಳಿಸ್ದೆ. ಸೊ ಈ ಸಾಂಗು ನೀವು ಪ್ರಾಕ್ಟೀಸ್ ಮಾಡ್ಬೇಕು ಅಂದರೆ ಸಾಂಗ್ ಸೆಲೆಕ್ಟ್ ಆಗೋ ಮುಂಚೆ ಹಾಡಿ ಕಳ್ಸಕ್ಕೆ ಹೇಳ್ತಾರೆ 1-2 ಲೈನ್ ಎಲ್ಲ. ಸೊ ಅವ್ರು ಸೆಲೆಕ್ಟ್ ಮಾಡೋಕ್ಕೆ. ದೆನ್ ಆ ಸಾಂಗ್ ಗಾಟ್ ಸೆಲೆಕ್ಟೆಡ್ ಆ್ಯಂಡ್ ನಮಗೆ ಮೆಂಟ್ರಿಂಗ್ ಸೆಷನ್ ಇತ್ತು ಮ್ಯಾಮ್ ಜೊತೆ. ಆ್ಯಂಡ್ ಅಪ್ಪ ಸಿಕ್ಕಾಪಟ್ಟೆ ಭಯ ಪಟ್ಟಿದ್ರು. ಆ್ಯಂಡ್ ಬೇಸಿಕಲಿ ಹೆಂಗಂದ್ರೆ ಅದು ಶ್ರುತಿ ಆ ಕಡೆ ಈ ಕಡೆ ಆದ್ರೆ ಅದು ಕಷ್ಟ ಒಂದ್ ಕಡೆ, ಇನ್ನೊಂದ್ ಕಡೆ ಲಿರಿಕ್ಸ್ ಅವ್ರಿಗೆ ತುಂಬಾ ಟೆನ್ಷನ್ ಇದ್ದಿದ್ದೆ ಲಿರಿಕ್ಸ್ ಬಗ್ಗೆ, ಹೇಗ್ ನೆನ್ಪಿಟ್ಕೊಳ್ಳಿ ಏನು ಅಂತ. ಸೊ ನಂದು ಒಬ್ರು ಅಂದ್ರೆ ನಮಗೆ ಹೇಳ್ತಾರೆ ಲೈಕ್ ಡಾನ್ಸ್ ಮಾಡಿ ಆ ಥರ ಎಲ್ಲ ಹೇಳ್ತಾರೆ. ಸೊ ನನಗೆ ಹೇಳಿದ್ರು ಸಾಮಾನ್ಯ ಆ ಸ್ಟೆಪ್ ಮಾಡಿಸ್ಬೇಕು, ಹುಕ್ ಸ್ಟೆಪ್ ಅದು ಅಂತ. ಅಪ್ಪ ಡಾನ್ಸ್ ಮಾಡೋದೇ ಇಲ್ಲ. ಸೊ ಹಿ ಡಸಂಟ್ ಡ್ಯಾನ್ಸ್, ನಾಟಕ ಎಲ್ಲ ಮಾಡ್ತಾರೆ. ಸೊ ಯಾವತ್ತೂ ಡ್ಯಾನ್ಸ್ ಮಾಡಿಲ್ಲ ಅವರು, ಹಾಡು ಹಾಡಿಲ್ಲ ಎಲ್ರೂ ಮುಂದೆ. ಬಟ್ ಅವ್ರು ಚೆನ್ನಾಗಿ ಹಾಡ್ತಾರೆ, ಮನೆಯಲ್ಲೆಲ್ಲ ಹಾಡ್ತಾ ಇದ್ರು. ಸೊ ಹೆಂಗಾಯ್ತು ಅಂದರೆ ಓಕೆ ಇವಾಗ ಡ್ಯಾನ್ಸ್ ಮಾಡ್ಬೇಕು. ನಾನು ಅಪ್ಪನ ಹತ್ರ ಹೇಳಿದೆ, ಇದು ಹುಕ್ ಸ್ಟೆಪ್ ಇದ್ರದ್ದು. ಸೊ ಅದು ಬರುವಾಗ ಮಾಡೋಣ ಅಂತ ಮೇಲೆ ಪ್ರಾಕ್ಟೀಸ್ ಎಲ್ಲ ಮಾಡಿದ್ವಿ. ಆ್ಯಂಡ್ ಸ್ಟೇಜಿಗೆ ಬಂದ್ವಿ, ದ ಡೇ ಆಫ್ ಫ್ಯಾಮಿಲಿ ರೌಂಡ್ ಸ್ಟೇಜಿಗೆ ಬಂದು 2 ಲೈನ್ ರಿಹಾರ್ಸ್ ಅಂದೆಲ್ಲ ನಾನು ರಿಹಾರ್ಸಲ್ ಕೊಡ್ತಾರೆ. ಆವಾಗ ಹಾಡಬೇಕಿದ್ರೆ ಅಪ್ಪ ಫುಲ್ ಲಿರಿಕ್ಸ್ ಏನೇನೇನೇನೋ ಲಿರಿಕ್ಸ್ ಬರ್ತಿಲ್ಲ ಬಾಯಲ್ಲಿ ಅವ್ರದ್ದು. ಆ್ಯಂಡ್ ಐ ಆಮ್ ಲೈಕ್ ಶುಟ್, ಇವಾಗ ನಾನೇನು ಮಾಡಲಿ ಅಂತ. ನಾನು ಫುಲ್ ಸಾಂಗ್ ಕಲ್ತಿದ್ದೆ, ಬಟ್ ಸ್ಟಿಲ್ ಇವಾಗ ಇವ್ರು ಹಾಡಿಲ್ಲ ಅಂದರೆ ನಾನೇನು ಮಾಡಲಿ ಅಂತ. ಎಂಟೈರ್
ಟೀಮ್ ಕೇಮ್ ರನ್ನಿಂಗ್ ಸ್ಟೇಜ್ಗೆ. ವಿಘ್ನೇಶ್ ಸರ್ ಅಂದರೆ ನಮ್ಮ ಡೈರೆಕ್ಟರ್ ಬಂದರು, ನಮ್ಮ ಟೀಮ್ ಬಂದು ಸಮನ್ವಿ ಲಿರಿಕ್ಸ್ ಯಾಕೆ ಇಟ್ಕೊಳ್ಳಿಲ್ಲ. ನಾನಂದೆ ಸರ್ ನಾನು ಕೇಳಿದ್ದೀನಿ ನಿನ್ನೆ ಲಿರಿಕ್ಸ್ ಕೊಡ್ತೀರಾ ಅಂತ, ನೀವು ಕೊಡಲ್ಲ ಅಂದ್ರಿ ಅಂದೆ. ಇಲ್ಲ ಲಿರಿಕ್ಸ್ ಬೇಕು, ಇಲ್ಲಾಂದ್ರೆ ಇವ್ರು ಹಾಡಲ್ಲ, ಸೊ ಬರಿ ಅಂದ್ರು. ಒಂದ್ ಪ್ಯಾಡ್ ಕೊಟ್ರು, ಅಪ್ಪನ ಬೆನ್ನಿಂದ ಬರ್ದು ಅಲ್ಲೇ ಬರ್ದು ಅಲ್ಲೇ ಕೊಟ್ಟಿದ್ದು ಅವ್ರ ಹತ್ರ ಲಿರಿಕ್ಸ್ ಪ್ಯಾಡ್ ಹಾಡ್ಬೇಕಿದ್ರೆ. ಸೊ ಆವಾಗ ಕೊಟ್ಟಿದ್ದು. ಆ ಲಿರಿಕ್ಸ್ ಇದ್ದಿದ್ರಿಂದ ಆ ಕಾನ್ಫಿಡೆನ್ಸ್ ಬಂತು ಅಪ್ಪನಿಗೆ. ಆ್ಯಂಡ್ ನಾನೇನಂತಿದ್ದೆ, ಈ ಮ್ಯೂಸಿಕ್ ಬರ್ಬೇಕಿದ್ರೆ ಹುಕ್ ಸ್ಟೆಪ್ ಮಾಡಬೇಕು ಅಂತ. ಅವ್ರು ಅದಕ್ಕಿಂತ ಮುಂಚೆನೇ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಐ ವಾಸ್ ಸ್ಟಾರ್ಟ್ ಮಾಡಿಬಿಟ್ರು, ನಾನು ಮಾಡ್ತೀನಿ ಅಂತ. ಬಟ್ ಆ ಮೂಮೆಂಟ್ ಎಲ್ರಿಗೂ ತುಂಬ ಇಷ್ಟ ಆಯಿತು. ಬಿಕಾಸ್ ನನಗೋಸ್ಕರ ಅವ್ರು ಅಲ್ಲಿ ಬಂದು ಬಂದು ಆ ಸ್ಟೆಪ್ ಮಾಡಿದ್ರು, ಹಾಡಿದ್ರು, ಡಾನ್ಸ್ ಮಾಡಿದ್ರು ಅಂತ. ಸೊ ಎವ್ರಿಬಡಿ ವಾಸ್ ವೆರಿ ಹ್ಯಾಪಿ. ಎಸ್ಪೆಷಲಿ ಹಂಸಲೇಖ ಸರ್ಗಂತೂ ಲೈಕ್ ನನ್ನ ಜೊತೆ ನನ್ನ ಹತ್ರ ಅವ್ರಿಗೆ ತುಂಬ ಇಷ್ಟ ಮೊದಲಿಂದಾನು. ಆ್ಯಂಡ್ ಎಟ್ ದ ಸೇಮ್ ಟೈಮ್ ನನ್ನ ಅಪ್ಪನ ಹತ್ರ ತುಂಬ ಖುಷಿಯಾಗಿತ್ತು. ಸೊ ಹಿ ವಾಸ್ ಲೈಕ್, ಊಟಕ್ಕೆ ಬನ್ನಿ ಮನೆಗೆ, ಆ ಥರ ಎಲ್ಲ ಕರೆದ್ರು. ಸೊ ಬಿಕಾಸ್ ಹಿ ವಾಸ್ ವೆರಿ ಹ್ಯಾಪಿ ವಿತ್ ಅವರ್ ಪರ್ಫಾರ್ಮೆನ್ಸ್. ಸೊ ಆ ಮೂಮೆಂಟ್ ಇಟ್ ವಾಸ್ ಸೋ ಬ್ಯೂಟಿಫುಲ್. ಲೈಕ್ ಯಾರಿಗೂ ಸಿಗಲ್ಲ, ಯಾರಿಗೆ ಸಿಗುತ್ತೆ ನಿಮ್ಮ ಫ್ಯಾಮಿಲಿ ಜೊತೆ ಹಾಡೋ ಅವಕಾಶ. ಆ ಸ್ಟೇಜ್ ಅಲ್ಲಿ ಹೋಗಿ ಹಾಡೋದು, ಅಷ್ಟು ಜನಗಳ ಮುಂದೆ ಹಾಡೋದು. ಸೊ ಇಟ್ಸ್ ಲೈಕ್ ಐ ಆಮ್ ಬ್ಲೆಸ್ಡ್ ಟು ಗೆಟ್ ಆಲ್ ದಿಸ್ ಅಂತ. ಓಕೆ ಓಕೆ ಓಕೆ. ಸೊ ನಿಮ್ಮ ಬಾಲ್ಯಗೆ ಬರೋಣ. ಎಲ್ಲಿಂದ ನಿಮ್ಮ ಸಂಗೀತ ಪಯಣ ಸ್ಟಾರ್ಟ್ ಆಯ್ತು? ಅಮ್ಮ ಹೇಳ್ತಾರೆ ಯಾವಾಗ್ಲೂ, ನಾನು ಮಲಗ್ಬೇಕಿದ್ರೆ ಅಪ್ಪ ಹಾಡಿನೇ ನಾನು ಮಲಗ್ಬೇಕಿತ್ತಂತೆ, ಇಲ್ಲಾಂದ್ರೆ ನಾನು ನಿದ್ದೆ ಮಾಡ್ತಿರ್ಲಿಲ್ಲ ಅಂತೆ. ಸೊ ಅದೊಂದು. ಆ್ಯಂಡ್ ಸೆಕೆಂಡ್, ನನ್ನ ಅಣ್ಣಂದಿರು ಅಂದರೆ ನನಗೆ ದೊಡ್ಡಪ್ಪನ ಮಕ್ಕಳು 3 ಜನ. ಸೊ ನಮ್ಮ ಮನೆ ಹತ್ರ ಅಲ್ಲೇ ಇರೋದು ನಾನು ಯಾವಾಗಲೂ. ಸೊ ದೇ ಆರ್ ಲೈಕ್ ಅವ್ರ ವಿಸಿಲಲ್ಲಿ ಟ್ಯೂನ್ ಪ್ಲೇ ಮಾಡ್ತಾರೆ ಸಾಂಗ್ದು. ಸೊ ನಾನು ಸಣ್ಣವಳಿರ್ಬೇಕಿದ್ರೆ ಅದು ಯಾವ ಸಾಂಗ್ ಅಂತ ಅಂತಿದ್ದೆ ಅಂತೆ. ಲೈಕ್ ಅವ್ರು ವಿಸಿಲ್ ಹಾಕಿದ್ರೆ ಓಕೆ ಇದಿದ್ದು ಸಾಂಗ್ ಅಂತ. ಸೊ ಅಲ್ಲಿಂದ ನನ್ನ ಸಿಂಗಿಂಗ್ ಸ್ಟಾರ್ಟ್ ಆಯಿತು ಅಂತ ನನ್ನ ಪೇರೆಂಟ್ಸ್ ಅಣ್ಣಂದಿರೆಲ್ಲ ಹೇಳ್ತಾರೆ. ಬಟ್ ಅಗೈನ್ ಯಾವತ್ತೂ ನನಗೆ ಸಿಂಗಿಂಗ್ ಫೀಲ್ಡ್ಗೆ ಬರಬೇಕು ಅಂತ ಇರಲಿಲ್ಲ. ಇದ್ದಿದ್ದು ಭರತನಾಟ್ಯಂ ಕಂಟಿನ್ಯೂ ಮಾಡಬೇಕು ಅಂತ. ಬಿಕಾಸ್ LKG ಇಂದ ಭರತನಾಟ್ಯ ಕ್ಲಾಸ್ ಹೋಗ್ತಾ ಇದ್ದೀನಿ ನಾನು. ಸಿಂಗಿಂಗ್ ನಾನು ಒಂದು 3rd ಸ್ಟ್ಯಾಂಡರ್ಡ್ ಇರಬೇಕಿದ್ರೆ ಜಾಯ್ನ್ ಆಗಿದ್ದು ಕ್ಲಾಸಸ್ಗೆಲ್ಲ. ಸೊ ಡ್ಯಾನ್ಸಲ್ಲಿ ಹೋಗಬೇಕು ಅಂತ ಆಸೆ ಇದ್ದಿದ್ದು. ಬಟ್ ಈ ಗಣೇಶ್ ಚತುರ್ಥಿ ಟೈಮಲ್ಲೆಲ್ಲ ಕಾಂಪಿಟಿಷನ್ಸ್ ಆಗುತ್ತೆ. ಲೈಕ್ ನಮ್ಮ ಊರಲ್ಲೇ ಬೆಟ್ಟಂಪಾಡಿಯಲ್ಲಿ ಮಹಾಲಿಂಗೇಶ್ವರ ಟೆಂಪಲಲ್ಲಿ ಪ್ರತಿ ವರ್ಷ ಕಾಂಪಿಟೇಷನ್, ಪ್ರತಿ ವರ್ಷನ ಹಾಡ್ತಿದ್ದೆ, ಪ್ರತಿ ವರ್ಷ ನನಗೆ ಫಸ್ಟ್ ಪ್ರೈಸ್. ಸೊ ಅಲ್ಲಿ ಹಾಡಬೇಕಿದ್ರೆ ಕೆಲವ್ರು ಹೇಳ್ತಾ ಇದ್ರು, ಇವ್ಳ ವಾಯ್ಸ್ ತುಂಬ ಚೆನ್ನಾಗಿದೆ, ಲೈಕ್ ವೈ ಡೋಂಟ್ ಯು ಟ್ರೈ ಸಿಂಗಿಂಗಲ್ಲಿ ಅಂತ. ಸೊ ಅದಕ್ಕೆ ಅಮ್ಮ ಹೋಗಿ ನನ್ನ ದಿವಂಗತ ಕಾಂಚನ್ ನಾರಾಯಣ್ ಭಟ್ ಅವ್ರ ಹತ್ರ ಫಸ್ಟ್ ನನ್ನ ಗುರುಗಳು ಶಾಸ್ತ್ರೀಯ ಸಂಗೀತದ್ದು. ಅದಾದಮೇಲೆ ವೀಣಾ ರಾಘವೇಂದ್ರ ಮ್ಯಾಮ್ ಹತ್ರ ಕ್ಲಾಸಿಕಲ್ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದೆ, ಕರ್ನಾಟಿಕ್. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಆ್ಯಕ್ಚುಲಿ. ಆಮೇಲೆ ಸುಗಮ ಸಂಗೀತನೂ ಕಲಿತಾ ಇದ್ದೆ, ಶೋಭಿತಾ ಮ್ಯಾಮ್, ಚಂದ್ರಶೇಖರ್ ಹೆಗ್ಡೆ ಅಂತ. ಸೊ ಎಲ್ಲ ಸರ್ ಮ್ಯಾಮ್ ಹತ್ರ ಎಲ್ಲನೂ ಕಲಿತಾ ಇದ್ದೆ ಚೂರು. ಬಟ್ ಮೇಯ್ನ್ ಆಗಿ ನನಗೆ ತುಂಬ ಏನು ಹೇಳ್ತಾರೆ, ಒಲವು ಹುಟ್ಟಿದ್ದು ಅಂತ ಹೇಳ್ತಾರಲ್ವ. ಐ ಆಲ್ವೇಸ್ ಸೇ ದಿಸ್, ನಂದು ಸೀನಿಯರ್ ಅಖಿಲಾ ಪಜಿಮಣ್ಣು ಅಂತ ಗೊತ್ತಿರ್ಬೋದು. ಸೊ ಶಿ ವಾಸ್ ಆಲ್ಸೋ ಕನ್ನಡ ಕೋಗಿಲೆ, ಸರಿಗಮಪ ಎಲ್ಲ ಮಾಡಿದ್ದಾರೆ. ಸೊ ಫಸ್ಟ್ ಅವ್ರು ಸರಿಗಮಪ ಹೋದಾಗ ಅವ್ರನ್ನ ನೋಡಿ ನಾನು ಆ ಸ್ಟೇಜಿಗೆ ಹೋಗ್ಬೇಕು ಅಂತ ನನಗೆ ಅನ್ಸಿದ್ದು. ಯಾಕಂದ್ರೆ ಅವ್ರು ನಂದೇ ಸ್ಕೂಲಲ್ಲಿದ್ರು. ಸೊ ನನ್ನ ಸೀನಿಯರ್ ಆಗಿದ್ರು. ಸೊ ಅಲ್ಲಿ ಫಸ್ಟ್ ಇನ್ಸ್ಪಿರೇಷನ್ ಆ್ಯಕ್ಚುಲಿ ರಿಯಾಲಿಟಿ ಶೋ ಟ್ರೈ ಮಾಡಬೇಕು ಅಂತ. ಸೊ ಹೌದು. ಸೊ ಇಷ್ಟೆಲ್ಲ ನಿಮ್ಮ ಸಂಗೀತ ಕ್ಷೇತ್ರದ ಬಗ್ಗೆ ಎಲ್ಲ ಕೇಳಿ ನಾನು ನಿಮ್ಮನ್ನ ಇಲ್ಲಿ ಹಾಡಿಸ್ದೇ ಇದ್ರೆ ನಮಗೆ ಬೈತಾರಷ್ಟೇ. ಸೊ ನಾನು ನಿಮ್ಮ ಒಂದು ಎಪಿಸೋಡ್ ನೋಡ್ತಾ ಇದ್ದೆ, ಬಿಲ್ ಲ್ಯಾಡನ್ ನನ್ನ ಮಾವ. ಅದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆದಂತಹ ಹಾಡು. ಯಾಕಂದ್ರೆ ಎಲ್ಲರೂ ಕೂಡ ಒಂದು ಎಂಜಾಯ್ ಮಾಡ್ತಾ ಇದ್ರು ಆ ಮೂಮೆಂಟ್. ಜೂರಿ ಪ್ಯಾನಲ್ ಆಗಿರ್ಬೋದು, ಜನ ಆಗಿರ್ಬೋದು, ವಿಸಿಟ್ ಓದ್ತಾ ಇದ್ರು, ಏನು ಎಂಜಾಯ್ ಮಾಡ್ತಾ ಇದ್ರು ಆ ಮೂಮೆಂಟ್. ಸೊ ಆ ಹಾಡನ್ನು ನಿಮ್ಗೆ ಹಾಡ್ಬೋದಾ? ಹಾ, ಖಂಡಿತ. ಅದು ಒನ್ ಆಫ್ ಮೈ ಬೆಸ್ಟ್ ಪರ್ಫಾರ್ಮೆನ್ಸ್ ಆ್ಯಕ್ಚುಲಿ. ಆ್ಯಂಡ್ ಗುರುಕಿರಣ್ ಸರ್ ಮುಂದೆ ಇದ್ರು, ಅವ್ರದ್ದೇ ಹಾಡು ಅವ್ರ ಮುಂದೆನೇ ಹಾಡಿರೋದು ನಾನು. ಆ್ಯಂಡ್ ಎವ್ರಿಬಡಿ ವಾಸ್ ವೆರಿ ಹ್ಯಾಪಿ ಆ ಪರ್ಫಾರ್ಮೆನ್ಸ್. ಐ ವುಡ್ ಲವ್ ಟು. ಓಕೆ. ಮೈಸೂರು ರಾಜನ್ನ ಹೂ ಅಂದ್ರೆ ಎದ್ದು ಬಿದ್ದು ಬರ್ತಾನೋ, ಆನೆ ಎಂಬಾರಿ ತಂದು ನನ್ನ ಕರ್ಕೊಂಡೋಯ್ತಾನೋ, ಯಾರು ಕಾಟ ಕೊಟ್ರು ಅಂತ ನನ್ನ ಕೇಳ್ತಾನೋ, ಪ್ರೀತಿಯಿಂದ ನೀವೇ ಅಂತೀನೋ, ಬಿನ್ ಲ್ಯಾಡನ್ ನನ್ ಮಾವ, ಬಿಲ್ ಕ್ಲಿಂಟನ್ ನನ್ ಭಾವ, ಏಹೇ ನಮ್ಮಪ್ಪ ಲಾಲು ಮುಟ್ಟಿದ್ರೆ ಡೀಲು, ಕೈ ಕಾಲ್ ಕಟ್ಟಿ ಬುಟ್ಟಿಗಾಕರೋ. ಇಡವು ಬ್ಯಾಡ ಬಾರವೋ
ನಿಂಗಿನಿಂಗವೋ ನಿಂಗುತ್ತ ಹಾಕು ಬಾರವೋ. ವಿದೌಟ್ ಎನಿ ಮ್ಯೂಸಿಕ್, ಬೈಜಿ ಇಲ್ಲದೇ ಇದ್ರು ಕೂಡ ಅಷ್ಟು ಎನರ್ಜಿ ಬರುವಂತಹ ಸಾಂಗ್. ನೀವು ಅಲ್ಲಿ ಹಾಡಿ ಅಷ್ಟು ಶಿಲ್ಲೆ ಎಲ್ಲ ಪಡ್ಕೊಂಡ್ರಿ. ಆ ಮೊಮೆಂಟ್ ನಿಮ್ಗೆ ಎಷ್ಟು ಚೆರಿಶ್ ಮಾಡ್ತಿರೋದನ್ನ ನೀವು? ಅದು ಆ್ಯಕ್ಚುಲಿ ಸೆಕೆಂಡ್ ಎಪಿಸೋಡ್. ನಂದು ವಾಯ್ಸ್ ಕಲ್ಚರ್, ನಂದು ಒಂಥರ ಬೇಸ್ ವಾಯ್ಸ್, ತುಂಬ ಗಟ್ಟಿಯಾಗಿರೋ ವಾಯ್ಸ್. ಸೊ ಫಸ್ಟ್ ಜನಪದ ಸಾಂಗ್ ಕೊಟ್ಟರು, ಸೆಕೆಂಡ್ ರೌಂಡೇ ಐಟಮ್ ಸಾಂಗ್ ಸ್ಟಾರ್ಟ್ ಮಾಡಿದ್ರು. ಸೊ ಎಲ್ಲ ಪೆಪ್ಪಿ ನಂಬರ್ ಸಾಂಗ್ಸೇ ಕೊಡ್ತಾ ಇದ್ರು. ಲೈಕ್ ಯೂಶಲ್ ಆಗಿ ನಾನು ಹಾಡಿರೋ ಒಂದು ಏನು ಹೇಳ್ತಾರೆ 50% ಆಫ್ ಸಾಂಗ್ಸ್ ವೇರ್ ಲೈಕ್ ದ್ಯಾಟ್ ಓನ್ಲಿ. ಸೊ ಇದು ಥರ್ಡ್ ಎಪಿಸೋಡ್ ಅನ್ಸುತ್ತೆ. ಸೊ ಥರ್ಡ್ ಎಪಿಸೋಡಲ್ಲಿ ಗುರು ಸರ್ ಬರ್ತಾ ಇದ್ದಾರೆ ಅಂತ ಅಂದರು. ಆ್ಯಂಡ್ ನನಗೆ ಬೇರೆ ಸಾಂಗ್ ಕೊಟ್ಟಿದ್ರು ಆ್ಯಕ್ಚುಲ್ ಆಗಿ, ಎಲ್ಲೋ ಜೋಗಪ್ಪ ಹಾಡಬೇಕು ಅಂತ. ಬಟ್ ನಮ್ಮ ಮೆಂಟರ್ ಅಂದರು ಅದು ಇಟ್ಸ್ ಮೇಲ್ ಆ್ಯಂಡ್ ಫೀಮೇಲ್ ಸಾಂಗ್. ಸೊ ಫೀಮೇಲ್ ಒಬ್ಬರೇ ಹಾಡೋದು ಚೆನ್ನಾಗಿರಲ್ಲ. ಸೊ ಬಿನ್ ಲಾಡನ್ ಹಾಡ್ಸೋಣ, ಯಾಕಂದರೆ ಗುರು ಸರ್ಗೆ ತುಂಬ ಇಷ್ಟವಾದ ಸಾಂಗ್. ಸೊ ಅದೇ ಹಾಡು ಸಮನ್ವಿ ಅಂತ. ಸೊ ಲಾಸ್ಟ್ ಎಲ್ರದ್ದು ಸೆಲೆಕ್ಷನ್ ಆದಮೇಲೆ ಲಾಸ್ಟ್ ಸೆಲೆಕ್ಟ್ ಆಗಿರೋ ಸಾಂಗ್ ಆ್ಯಕ್ಚುಲಿ ಅದು. ಸೊ ಒಂದೇ ದಿವಸ ನನಗೆ ರಿಯಾಜ್ ಬೇರೆ ಸಿಕ್ಕಿರೋದು ಅದರದ್ದು. ಒಂದು ರಿಯಾಜ್ ಆ್ಯಂಡ್ ಒಂದು ದಿವಸ ಫುಲ್ ಬ್ಯಾಂಡ್ ಅಷ್ಟೇ ಸಿಕ್ಕಿರೋದು. ಸೊ ಅದು ಎಲ್ರದ್ದು ಊಟ ಆದಮೇಲೆ ನನ್ನ ಸಾಂಗ್ ಇಟ್ಟಿದ್ರು ಬೇರೆ. ನಾನು ಅಂದ್ಕೊಂಡಿದ್ದೆ ಅಯ್ಯೋ ಈ ಸಲ ಗೋಲ್ಡನ್ ಬಜರ್ ಸಿಗಲೇಬೇಕು ಇದಕ್ಕೆ, ಬಿಕಾಸ್ ನನಗೆ ಫಸ್ಟ್ ಪರ್ಫಾರ್ಮೆನ್ಸ್ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿರಲಿಲ್ಲ ನನಗೆ ಮೆಂಟರ್ಸ್ ರೌಂಡಲ್ಲಿ. ಸೊ ಸೆಕೆಂಡ್ ಪರ್ಫಾರ್ಮೆನ್ಸ್ ಚೆನ್ನಾಗಾಯಿತು. ಆ್ಯಂಡ್ ಥರ್ಡ್ ಪರ್ಫಾರ್ಮೆನ್ಸ್ ಇದರಲ್ಲಿ ಬಿಕಾಸ್ ಸೋಲೋ ಆಗಿ ಹಾಡ್ತಿರೋ ಸೆಕೆಂಡ್ ಸಾಂಗ್ ಆಗಿತ್ತು ಅದು. ಸೊ ಇದರಲ್ಲಿ ಗೋಲ್ಡನ್ ಬಜರ್ ಸಿಗಬೇಕು ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ನಾನು ಅಂದ್ಕೊಂಡಿದ್ದಕ್ಕಿಂತ ಎಕ್ಸ್ಪೆಕ್ಟೇಷನ್ ಮೀರಿ, ಬಿಕಾಸ್ ಅಲ್ಲಿ ಆಡಿಯನ್ಸ್ ಇರ್ತಾರೆ, ಅವರೆಲ್ಲ ನನಗೆ ಮ್ಯೂಸಿಕ್ಕೇ ಕೇಳ್ತಾ ಇರಲಿಲ್ಲ. ನಾನು ಏನು ಆಮೇಲೆ ಬಂದು ನಾನು ಕೇಳ್ತಿದ್ದೆ ನಾನು ಕರೆಕ್ಟಾಗಿ ಹಾಡಿದ್ದೀನ, ನನಗೇನು ಕೇಳಿಸ್ತಾ ಇರಲಿಲ್ಲ. ಅಷ್ಟು ನಾಯ್ಸ್ ಇತ್ತು, ಅಷ್ಟು ಜನ ಬೊಬ್ಬೆ ಹೊಡಿತಾ ಇದ್ರು. ಆ್ಯಂಡ್ ಅದೊಂದು ಬೆಸ್ಟ್ ನನಗೆ ನನಗೆ ತುಂಬ ಹತ್ತಿರವಾದಂಥ ಪರ್ಫಾರ್ಮೆನ್ಸ್. ಎಲ್ಲೋದ್ರು ಒಂದಷ್ಟು ಜನಕ್ಕೆ ಆ ಸಾಂಗ್ ನೆನಪಿದೆ, ಓಕೆ ಆ ಸಾಂಗ್ ಇವಳು ಹಾಡಿದಾಳೆ, ಅದು ಚೆನ್ನಾಗಿ ಬಂದಿತ್ತು ಅಂತ. ಸೊ ದಟ್ ವಾಸ್ ವೆರಿ ನೈಸ್. ಗುರುಕಿರಣ್ ರಿಯಾಕ್ಷನ್ ಹೇಗಿತ್ತು ಆ ಮೂಮೆಂಟಲ್ಲಿ? ಅವರು ಒಂದು ಅಲ್ಲಲ್ಲ ಹಿಂಗೆಲ್ಲ ಮಾಡ್ತಾ ಇದ್ರು, ನನಗೆ ಫುಲ್ ಖುಷಿ. ಅವರು ಆಮೇಲೆ ಅರ್ಜುನ್ ಸರ್ ಶಿಲ್ಲೆ ಹೊಡ್ತಿದ್ದು ಆ ಸಾಂಗಿಗೆ. ಸೊ ಸರ್ ಅಂದರೆ ಗುರುಕಿರಣ್ ಸರ್ ಮುಂದೆ ಅವ್ರದ್ದೇ ಹಾಡೋದಂದ್ರೆ ನಮಗೆ ಒಂಥರ ಭಯ, ಅಂದರೆ ಚೆನ್ನಾಗಿ ಬರಬೇಕು, ಅವ್ರ ಎಕ್ಸ್ಪೆಕ್ಟೇಷನ್ ಬೇರೆ ಇರುತ್ತೆ. ಸೊ ಆ ಎಕ್ಸ್ಪೆಕ್ಟೇಷನ್ ನಾನು ರೀಚ್ ಆಗಬೇಕು. ಬಿರುಗಾಳಿ ಥರ ಹಾಡಿದ್ವಿ ಅಂತ ಹೇಳಿದ್ರು ನನಗೆ ಅದರಲ್ಲಿ ಕಮೆಂಟ್ಸು. ಅವ್ರಿಗೆ ತುಂಬ ಇಷ್ಟ ಆಗಿತ್ತು ನಾನು ಹಾಡಿರೋದು. ಸೊ ದಟ್ ವಾಸ್ ನೈಸ್. ಆ ಪರ್ಫಾರ್ಮೆನ್ಸ್ ಯಾವತ್ತೂ ಮರೆಯಲ್ಲ. ಎಸ್. ಸೊ ಫೈನಲಿಸ್ಟ್ ಆಗಿದ್ದಿದ್ರೆ ಹೇಗಿರ್ತಾ ಇತ್ತು? ಮಿಸ್ ಮಾಡ್ಕೊಂಡ್ರಾ? ಟು ಬಿ ವೆರಿ ಫ್ರ್ಯಾಂಕ್, ನಾನು ಹೋಗ್ಬೇಕಿದ್ರೇ ನನಗೆ ಆಸೆ ಇರಲಿಲ್ಲ. ನನಗೆ ಎಲ್ಲಿವರೆಗೂ ಬರುತ್ತೆ ಒಂದು ಸೆಮಿಫೈನಲ್ಸ್ವರೆಗೆ ಬಂದರೆ ಸಾಕು ಅಂತ ಮೈಂಡ್ ಸೆಟ್ಟಲ್ಲೇ ಹೋದವಳು ನಾನು. ಆ್ಯಂಡ್ ಏನೋ ಆದರೂ ನನ್ನ ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿ ಮಾಡಬೇಕು ಅಂತ ತಲೆಯಲ್ಲಿತ್ತು. ಸೊ ಕ್ವಾರ್ಟರ್ ಫೈನಲ್ಸಲ್ಲಿ ಎಲಿಮಿನೇಟ್ ಆಗಬೇಕಿದ್ರೆ ಬೇಜಾರಾಯಿತು, ಇಲ್ಲ ಅಂತ ನಾನು ಹೇಳಲ್ಲ. ಸೊ ತುಂಬ ಬೇಜಾರಾಯಿತು, ಬಿಕಾಸ್ ನಾನು ತುಂಬ ಕಂಟ್ರೋಲ್ ಮಾಡಿದ್ದೀನಿ. ನಾನು ಸ್ಟೇಜಲ್ಲಿ ಅತ್ತೇ ಇಲ್ಲ. ಕೆಳಗಡೆ ಬಂದಾದ್ಮೇಲೆ ಐ ಕುಡಂಟ್ ಕಂಟ್ರೋಲ್, ಐ ಸ್ಟಾರ್ಟೆಡ್ ಕ್ರೈಯಿಂಗ್ ಲೈಕ್ ಅಮ್ಮ ಇದ್ರೆ ಆಗ ಜೊತೆಲಿ ಇಲ್ಲ. ಆ್ಯಂಡ್ ದ್ಯಾಟ್ ವಾಸ್ ಲೈಕ್ ಎಲ್ಲ ಎಪಿಸೋಡ್ ಅಮ್ಮ ಬಂದಿದ್ದಾರೆ. ಈ ಎಪಿಸೋಡ್ ನಮ್ಮ ಮನೆಯದು ದೈವಾರಾಧನೆ ನಡೀತಾ ಇತ್ತು. ಸೊ ಪ್ರತಿ ವರ್ಷ ಅಲ್ಲಿರಲೇಬೇಕು, ಅಮ್ಮ ಎಲ್ಲ ಹೋಗಲೇಬೇಕು. ಸೊ ಈ ಎಪಿಸೋಡ್ ಬರೋಕ್ಕಾಗಿಲ್ಲ. ಆ್ಯಂಡ್ ಐ ನ್ಯೂ ಮೊದಲೇ ಗೊತ್ತಿತ್ತು, ಫ್ಯಾಮಿಲಿ ರೌಂಡ್ ಆದಮೇಲೆ ಈ ರೌಂಡ್ ಇದ್ದಿದ್ದು. ಅವಾಗ ನನಗೆ ಗೊತ್ತಿತ್ತು ನೆಕ್ಸ್ಟ್ ರೌಂಡ್ ಮೇ ಬಿ ಐ ಆಮ್ ಗೆಟಿಂಗ್ ಎಲಿಮಿನೇಟೆಡ್ ಅಂತ. ಸೊ ವರ್ಸ್ಟ್ ಪಾರ್ಟ್ ಇಸ್ ಫ್ಯಾಮಿಲಿಯಿಂದ ಯಾರೂ ಇಲ್ಲ. ಬಟ್ ಒನ್ಸ್ ಅಗೇನ್ ಐ ಹ್ಯಾಡ್ ವೆರಿ ಗುಡ್ ಫ್ರೆಂಡ್ಸ್. ನಾನು ಫ್ರೆಂಡ್ಸ್ ಮಾಡ್ಕೊಳ್ಳೋದು ಕಮ್ಮಿ, ಬಟ್ ಅಲ್ಲಿ ಹೋಗಾದ್ಮೇಲೆ ಸಿಕ್ಕಾಪಟ್ಟೆ ಫ್ರೆಂಡ್ಸ್ ಮಾಡ್ಕೊಂಡಿದ್ದೀನಿ. ಸೊ ಅಲ್ಲಿದ್ರು ನಿಮ್ಮ ಜೊತೆ. ಸೊ ನನಗೆ ನನ್ನ ಮೇನ್ ಬೆಸ್ಟ್ ಫ್ರೆಂಡ್ಸ್ ಅಂತ ಇದ್ದಿದ್ದು ಅಮೀಶ್, ಜಸ್ಕರನ್. ಅಮೀಶ್ ಬಿಕಾಸ್ ಮಂಗಳೂರಿಂದ, ಆ್ಯಂಡ್ ಜಸ್ಕರನ್ ಅದೇನೋ ಗೊತ್ತಿಲ್ಲ, ಲೈಕ್ ಹಿ ಬಿಕಮ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ಅದು ಬಿಟ್ಟರೆ ಸ್ವಾತಿ, ದೆನ್ ಪ್ರಜ್ಞಾ, ದರ್ಶನ್, ಅಕ್ಷಯ್. ಸೊ ಇವ್ರ ಜೊತೆ ಎಲ್ಲ ಒಂಚೂರು ಜಾಸ್ತಿ ಏನು ಹೇಳ್ತಾರೆ ಒಡನಾಟ ಆಯಿತು. ಹೌದು, ಬಿಕಾಸ್ ಅವರೆಲ್ಲ ನಮ್ಮ ಥರಾನೇ ಮೈಂಡ್ ಸೆಟ್ ಬೇರೆ. ಆ್ಯಂಡ್ ತುಂಬ ಎಂಜಾಯ್ ಮಾಡ್ತಾ ಇದ್ವಿ. ಆ್ಯಂಡ್ ಉಳಿದವ್ರು ಕೂಡ ಅಷ್ಟೇ, ಇವಾಗ ಬೇರೆ ರಮೇಶ್ ಅಣ್ಣ ಆಗಿರ್ಬೋದು. ಸೊ ಅವರಲ್ಲೆಲ್ಲ ಒಂಥರ ಬೇರೆ ಟೈಪ್ ಆಫ್ ಇನೋಸೆನ್ಸ್. ಸೊ ಅವ್ರ ಜೊತೆ ಇನ್ನೊಂದು ಥರದ್ದು ಏನು ಹೇಳ್ತಾರೆ ಒಂದು ಬಾಂಧವ್ಯ, ಚೆನ್ನಾಗಿರೋ ಬಾಂಡಿಂಗ್ ಇತ್ತು. ಬಟ್ ಈ ಫ್ರೆಂಡ್ಸ್ ಇದಾರಲ್ವಾ, ದೇ ವೇರ್ ಆಲ್ವೇಸ್ ದೇರ್ ನನಗೆ. ಅಮೀಶ್, ಜಸ್ಕರಣ್ ಆಗಿರ್ಬೋದು, ದೇ ಬೋತ್ ವೇರ್ ಆಲ್ವೇಸ್ ದೇರ್. ನನಗೇನೇ ಕಷ್ಟ, ನನಗೆ ಅಳು ಬರಲಿ, ನನಗೆ ಖುಷಿ ಆಗಲಿ, ಫಸ್ಟ್ ಹಂಚ್ಕೊಳ್ಳೋ ವ್ಯಕ್ತಿಗಳೇ ಅವರಾಗಿದ್ರು. ಸೊ ಅಲ್ಲಿ ಸೊ ಒಂದೊಳ್ಳೆ ಫ್ರೆಂಡ್ಶಿಪ್ ನನಗೆ ಅಲ್ಲಿ ಬಾಂಡ್ ಐ ಮೀನ್ ಕ್ರಿಯೇಟ್ ಆಗಿದೆ. ಆ್ಯಂಡ್ ಇವಾಗಲೂ ನಾನು ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ.
ಸೊ ಜಡ್ಜಸ್ ಆಗಿರ್ಬೋದು, ಆಂಕರ್ಸ್ ಆಗಿರ್ಬೋದು, ಅಥವಾ ಇನ್ನಷ್ಟು ಟೆಕ್ನಿಕಲ್ ಟೀಮ್ ಇವ್ರ ಜೊತೆ ಎಲ್ಲ ಬಾಂಡಿಂಗ್ ಹೇಗಿತ್ತು ನಿಮ್ದು? ನಾನು ಆ್ಯಕ್ಚುಲಿ ಸ್ಕಿನ್ ಟೋನ್ಗೆ ನನ್ನ ಕರಿತಾ ಇದ್ರು ಫಸ್ಟ್ ಎಪಿಸೋಡಿಂದ. ನಾನೇ ಫಸ್ಟ್ ಮೇಕಪ್ ಎಲ್ಲ ಮಾಡಿ ಮುಗಿಸ್ಕೋಬೇಕು, ಅವಾಗ ಕರೀತಾರೆ, ಹೋಗಿ ನಿಲ್ಲಬೇಕು. ಸೊ ಅದರಿಂದಾಗಿ ಟೆಕ್ನಿಷಿಯನ್ಸ್ ಅವ್ರ ಜೊತೆ ಒಂಚೂರು ಜಾಸ್ತಿ ಮಾತು, ಅಂದರೆ DOP ಸರ್ ಆಗಿರ್ಬೋದು, ರಾಘವ್ ಸರ್, ಆಮೇಲೆ ಉಳಿದ ಕ್ಯಾಮ್ರಾಮ್ಯಾನ್ಸ್, ಜಿಮ್ಮಿ ಆಪರೇಟರ್, ಇವರೆಲ್ಲ ಎಲ್ಲರದ್ದು ಪರಿಚಯ ಅಂದರೆ ಮಾತಾಡಿಸ್ತಿದ್ದು ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಸೊ ನನಗೆ ಅದು ಹೋದ್ರೆ ನನಗೆ ಚಾಕ್ಲೇಟ್ಸು ಕೊಡ್ತಾ ಇದ್ರು. ಸೊ ಐ ಯೂಸ್ ಟು ಆಲ್ವೇಸ್ ಗೆಟ್ ಡೈರಿ ಮಿಲ್ಕ್, ಸಿಲ್ಕ್ ಅದೆಲ್ಲ. ಸೊ ಪ್ರತಿ ಸಲ ನಾನು ಇದಕ್ಕೆ ಸ್ಕಿನ್ ಟೋನ್ ಚೆಕ್ಗೆ ಹೋಗ್ತೀನಿ, ಮಾಡ್ತೀನಿ. ಅಂದರೆ ಸ್ಟೇಜಲ್ಲಿ ನಿಲ್ಲಬೇಕು, ಆಮೇಲೆ ಜಡ್ಜಸ್ ಸೀಟಲ್ಲಿ ಕುತ್ಕೋಬೇಕು, ಮೆಂಟರ್ ಸೀಟಲ್ಲಿ ಕುತ್ಕೋಬೇಕು, ಅಲ್ಲೆಲ್ಲ ಚೆಕಿಂಗ್ ಆದಮೇಲೆ ಮತ್ತೆ ನನಗೆ ವಾಪಸ್ ಹೋಗೋಕ್ಕಿರುತ್ತೆ. ಸೊ ಅವಾಗೆಲ್ಲ ಚಾಕ್ಲೇಟ್ಸ್ ಎಲ್ಲ ಸಿಗ್ತಿತ್ತು. ಸೊ ಅಲ್ಲೊಂದು ಬಾಂಡಿಂಗ್. ಆದರೆ ಇನ್ನೊಂದು ಕಡೆ ಐ ಹ್ಯಾವ್ ಟು ಮೆನ್ಷನ್, ಸರಿಗಮಪ ಟೀಮ್ ತುಂಬ ಚೆನ್ನಾಗಿದೆ. ಡೈರೆಕ್ಟರ್ ವಿಘ್ನೇಶ್ ಸರ್ ಇಂದ ಹಿಡಿದು ಎಂಟೈರ್ ಟೀಮ್ ಅವ್ರು ತುಂಬ ಚೆನ್ನಾಗಿ ನೋಡ್ಕೋತಾರೆ ನಮ್ಮನ್ನ. ಸೊ ಒಂದ್ ಕಡೆ ಶಿಸ್ತು ಅಂದ್ರೆ ಇಷ್ಟು ಟೈಮಿಗೆ ನೀವು ಇರ್ಬೇಕಂದ್ರೆ ಅಷ್ಟು ಟೈಮಿಗೆ ನೀವು ಇರಬೇಕು. 9:30 ಅಂದರೆ 8:30ಗೆ ಬಂದು ಇಲ್ಲಿ ಇರಬೇಕು. ಆ ಥರದ್ದು ಸ್ಟ್ರಿಕ್ಟ್ನೆಸ್ ಇದ್ರೂ ಕೂಡ ಅವ್ರು ನಮ್ಮ ಜೊತೆ ತುಂಬ ಚೆನ್ನಾಗಿ ಬೆರೀತಾ ಇದ್ರು ಎಲ್ಲ ವಿಷಯದಲ್ಲೂ. ಲೈಕ್ ಏನೇ ಇವಾಗ ಫಾರ್ ಎಕ್ಸಾಂಪಲ್ ಒಂದ್ಸಲ ನನಗೆ ತುಂಬ ಹುಷಾರಿಲ್ಲದೆ ಆಗಿತ್ತು. ಸೊ ನನ್ನ ಇದಕ್ಕೆ ಪ್ರಾಕ್ಟೀಸಿಗೆ ಕರ್ಕೊಂಡು ಬರಲಿಲ್ಲ. ಲೈಕ್ ಅಲ್ಲಿಗೆ ಮೆಡಿಸಿನ್ಸ್ ತರಿಸಿದ್ರು. ಸೊ ಅದೆಲ್ಲ ಮಾಡ್ತಾ ಇದ್ರು, ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ರು ನಮ್ಮನ್ನು. ಒಂದು ಕಡೆ ಅದಾದರೆ ಇನ್ನು ಜಡ್ಜಸ್ ಹೇಳ್ಬೇಕಂದ್ರೆ ನನಗೆ ತುಂಬ ಇಷ್ಟ ಆಗಿದ್ದು ವಿಜಯ್ ಪ್ರಕಾಶ್ ಸರ್. ಹಿ ಸೋ ಡೌನ್ ಟು ಅರ್ತ್. ನನಗೆ ಅವ್ರು ತುಂಬ ಇಷ್ಟ ಆದರು. ಅಂದರೆ ಅವ್ರ ಮಾತುಗಳಾಗಿರ್ಬೋದು, ಅವರು ಅಂದರೆ ಇವಾಗ ಒಂದು ಇನ್ಸಿಡೆಂಟ್ ಹೇಳಬೇಕು. ಫೈನಲ್ಸಲ್ಲಿ ಲೈಕ್ ನಮಗೆ ಹಿಂಗೆ ಕೆಲವ್ರಿಗೆ ಒಂದು ಪರ್ಫಾರ್ಮೆನ್ಸ್ ಮಾಡೋಕ್ಕಿತ್ತು. ಸೊ ಅದಕ್ಕೆ ನಾವು ಹೋಗಿದ್ವಿ, ಒಂದು ಎಲಿಮಿನೇಟೆಡ್ ಕಂಟೆಸ್ಟೆಂಟ್. ಸೊ ವಿ ಪರ್ಫಾರ್ಮ್ಡ್ ಆ್ಯಂಡ್ ವಿ ಕೇಮ್ ಬ್ಯಾಕ್ ಆ್ಯಂಡ್ ಸ್ಯಾಟ್. ಸೊ ಎಲ್ಲ ಆಯಿತು, ವಿನ್ನರ್ ಅದೆಲ್ಲ ಆಯಿತು. ಸೊ ನಾವಲ್ಲಿ ಕೂತ್ಕೊಂಡು ನೋಡ್ತಾ ಎಲ್ಲ ಮುಗೀತಲ್ವ, ಹಿಂಗೆ ಕ್ಲಾಪ್ಸ್ ಹಾಕೊಂಡು ನಿಂತ್ಕೊಂಡಿದ್ವಿ. ಆ್ಯಂಡ್ ಎಲ್ಲ ಜಡ್ಜಸ್ ಹೋದರು. ಇವ್ರು ಹೋದವರು ವಾಪಸ್ ಬಂದು ನಾವು 4 ಜನ, ನಾನು ಪ್ರಜ್ಞಾ, ಅಮೀಶ್ ಎಲ್ಲ ನಿಂತ್ಕೊಂಡಿದ್ವಿ. ಬಂದು ಆಲ್ ದ ಬೆಸ್ಟ್, ನೀವು ಇನ್ನೂ ಗ್ರೋತ್ ನೋಡಬೇಕು ನಿಮ್ಮಲ್ಲಿ. ಸೊ ಸಿಂಗಿಂಗ್ನ ಕಂಟಿನ್ಯೂ ಮಾಡಿ, ಯಾವತ್ತೂ ಬಿಡಬೇಡಿ. ಸೊ ಇಷ್ಟೆಲ್ಲ ಮಾತಾಡಿ ಅವ್ರು ಹೋಗಿದ್ರು. ಲೈಕ್ ಅವ್ರಿಗೆ ಅಗತ್ಯನೇ ಇರಲಿಲ್ಲ ವಾಪಸ್ ಬಂದು ಮಾತಾಡೋದು ಏನಿದೆ ನಮ್ಮ ಹತ್ರ. ಬಟ್ ಹಿ ಕೇಮ್ ಬ್ಯಾಕ್ ಆ್ಯಂಡ್ ಹಿ ಸ್ಪೋಕ್ ಟು ಅಸ್. ಲೈಕ್ ನಮಗೆ ಎಷ್ಟು ಖುಷಿ ಆಯ್ತು ಅಂದರೆ, ಲೈಕ್ ಅವ್ರ ಲೆವೆಲೇ ಬೇರೆ. ಅವ್ರ ಜೊತೆ ಮಾತಾಡೋದು, ಇವಾಗ ಫಸ್ಟ್ ಆಫ್ ಆಲ್ ಸರಿಗಮಪದಲ್ಲಿ ನಿಂತ್ಕೊಂಡು ಹಂಸಲೇಖ ಸರ್, VP ಸರ್, AJ ಸರ್ ಮುಂದೆ ಹಾಡೋದಂದ್ರೇ ದೊಡ್ಡ ವಿಷಯ. ಅದ್ ಎಲ್ರಿಗೂ ಸಿಗಲ್ಲ, ಆ ಚಾನ್ಸ್ ಎಲ್ರಿಗೂ ಸಿಗಲ್ಲ. ಹೌದು. ಸೊ ಅದ್ ಸಿಗಕ್ ಚಾನ್ಸೇ ಇಲ್ಲ. ಸೊ ಹಾಗಿರ್ಬೇಕಾದ್ರೆ ಆಫ್ ಕ್ಯಾಮ್ರಾ ಒಂದು ಬಾಂಡಿಂಗ್ ಬೇರೆನೆ ಕ್ರಿಯೇಟ್ ಆಗಿರುತ್ತೆ. ಲೈಕ್ ದೇ ಆರ್ ವೆರಿ ಸಪೋರ್ಟಿವ್. ಎಲ್ಲಿ ಏನು ತಪ್ಪಾಗ್ತಿದೆ ಎಲ್ಲ ಹೇಳ್ತಾರೆ, ಏನು ಮಾಡಬೇಕು ಅಂತ ಹೇಳ್ತಾರೆ. ಸೊ ಅದೇನು ಹೇಳ್ತಾರೆ, ಅವರಿಂದ ಕಲಿಯೋದು ತುಂಬ ಇತ್ತು. ಇನ್ನು ಅನುಶ್ರಕ್ಕ ಹೇಳ್ಬೇಕಂದ್ರೆ, ಅವರ ಎನರ್ಜಿ ಯಾರಿಂದನೂ ಮ್ಯಾಚ್ ಮಾಡಕ್ ಸಾಧ್ಯ ಇಲ್ಲ. ಇವಾಗ ನಮಗೆ ಇಲ್ಲಿ ಸೈಡಲ್ಲಿ ಕೂತ್ಕೊಂಡು ಕ್ಲಾಪ್ಸ್ ಮಾಡಕ್ಕೆ, ರಿಯಾಕ್ಷನ್ ಕೊಡಕ್ಕೆ ಎಲ್ಲ ಹೇಳ್ತಾರೆ. ನಾವು ಹಿಂಗಾಗಿರ್ತೀವಿ. 1-2 ಪರ್ಫಾರ್ಮೆನ್ಸ್ ಆದ್ಮೇಲೆ ಕೆಲವ್ರು ನಿದ್ದೆ ಮಾಡ್ತಾ ಇರ್ತಾರೆ, ಕೆಲವರು ಏನೋ ಅವ್ರದ್ದೇ ಲೋಕದಲ್ಲಿರ್ತಾರೆ, ಆ ಥರ ಇರ್ತಾರೆ. ಬಟ್ ಅನುಷಕ್ಕ ಹಂಗಲ್ಲ. ಪ್ರತಿ ಪರ್ಫಾರ್ಮೆನ್ಸ್ಗಿಂತ ಮುಂಚೆ ಸ್ಟೇಜ್ ಹತ್ಬೇಕು, ಪರ್ಫಾರ್ಮೆನ್ಸ್ ಆದ್ಮೇಲೆ ಅಗೇನ್ ಸ್ಟೇಜ್ ಹತ್ಬೇಕು, ಹೋಗ್ಬೇಕು. ಸೊ ಆ ಎಲ್ಲ ಎನರ್ಜಿ ಇದೆಯಲ್ವಾ, ಎಲ್ಲೂ ಡ್ರಾಪ್ ಆಗಲ್ಲ. ಅವರಿಂದಾಗಿ ಹಾಫ್ ಆಫ್ ದ ಟೈಮ್ ನಮಗೂ ಟೈಮ್ ಹೋಗೋದು ಗೊತ್ತಾಗಲ್ಲ. ಸೊ ಅವರು ಶಿ ಈಸ್ ವೆರಿ ಸ್ವೀಟ್ ಆಸ್ ಅ ಪರ್ಸನ್. ಆ್ಯಂಡ್ ಅವರಷ್ಟು ಎನರ್ಜೆಟಿಕ್ ನಾನು ಯಾವತ್ತೂ ಯಾರನ್ನು ನೋಡಿಲ್ಲ ಆ್ಯಕ್ಚುಲ್ ಆಗಿ ಹೇಳ್ಬೇಕಂದ್ರೆ. ಸೊ ದ ಮೇನ್ ಪರ್ಸನ್ ಆಫ್ ಸರಿಗಮಪ ಅಂತ ಹೇಳ್ಬೋದು. ಅವರ ನೋಡೋದಕ್ಕೆ ಸಾಕಷ್ಟು ಜನ. ಸೊ ಅವರ ಜೊತೆ ಅಷ್ಟು ಬಾಂಡಿಂಗ್ ಇತ್ತು. ನಮ್ಮ ಮಂಗಳೂರಿನ ಹುಡುಗಿ. ಸೊ ನೀವು ಕೂಡ ನಮ್ಮ ಸೈಡ್ನವರೇ, ಕರಾವಳಿ ಸೈಡ್ನವರೇ. ಇದರಿಂದ ಏನಾದರೂ ಬಾಂಡಿಂಗ್ ಜಾಸ್ತಿ ಇತ್ತ ನಿಮ್ಮ ನಡುವೆ? ಇಲ್ಲ, ಅವರು ಆಕ್ಚುಲ್ ಆಗಿ ಎಲ್ರೂ ಒಂದೇ ತರ ಟ್ರೀಟ್ ಮಾಡ್ತಾರೆ. ಪರ್ಟಿಕ್ಯುಲರ್ ಆಗಿ ಒಂದು ಅಲ್ಲಿ ಇಲ್ಲಿ ತುಳು 1-2 ವರ್ಡ್ಸ್ ಮಾತಾಡ್ತಾರೆ ಅಷ್ಟೇ. ಅದ್ ಬಿಟ್ರೆ ಎಲ್ರ ಜೊತೆನೂ ಒಂದೇ ತರ ಇರ್ತಾರೆ. ಸೊ ನಿಮ್ಮ ಶೂಟಿಂಗ್ ಟೈಮ್ಸ್ ಎಲ್ಲ ಹೇಗಿರ್ತಾ ಇತ್ತು? ನೈಟ್ ಅಥವಾ ಡೇ ಟೈಮ್ ಅಲ್ಲ? ಆ್ಯಕ್ಚುಲಿ ನಮಗೆ ವೀಕ್ಲಿ 4 days ಕೊಡಬೇಕು. ಸೊ ಹೆಂಗಂದರೆ ಫಸ್ಟ್ ಡೇ ಸಾಂಗ್ ಸೆಲೆಕ್ಷನ್, ಅದು ಮತ್ತೆ ಬರೋಣ. ಸೊ ಫಸ್ಟಿಗೆ ಸಾಂಗ್ ಸೆಲೆಕ್ಟ್ ಆಯಿತು, ಮೆಂಟರ್ಸ್ ಜೊತೆ ಮೆಂಟ್ರಿಂಗ್ ಸೆಷನ್ ಇರುತ್ತೆ. ಅದಾದಮೇಲೆ ನೆಕ್ಸ್ಟ್ ಡೇ ಎಗೇನ್ ಮೆಂಟ್ರಿಂಗ್ ಸೆಷನ್ ವಿತ್ 2 pieces, ಅಂದರೆ ರಿದಮ್ ಮತ್ತು ಬರೀ ಕೀಬೋರ್ಡ್ ಜೊತೆ ಒಂದು ರಿಹರ್ಸಲ್ ಇರುತ್ತೆ. ಅದಾದಮೇಲೆ ಥರ್ಡ್ ಡೇ ಫುಲ್ ಬ್ಯಾಂಡ್ ಜೊತೆ. ಅದಾದಮೇಲೆ ಶೂಟ್ ಡೇ ಹೇಗಂದರೆ ಯೂಶ್ವಲ್ ಆಗಿ 6 AM
ನಮಗೆ ಕಾಲ್ ಟೈಮ್. ಬಟ್ ಕೆಲವೊಂದು ಸಲ 4 AM ಅಂತ ಕಾಲ್ ಟೈಮ್ ಮಾಡ್ತಾರೆ. ಓಕೆ. 4 AM ಕಾಲ್ ಟೈಮ್ ಇದ್ರೆ 4 AM ನಾವು ಸ್ಟುಡಿಯೋದಲ್ಲಿರ್ಬೇಕು. ಬೆಳಿಗ್ಗೆ ನಾವೆಲ್ಲರೂ 4 ಗಂಟೆಗೆ. ಹೌದು. ಸೊ ನಾವೆಲ್ಲರೂ ಚೌಲ್ಟ್ರಿಯಲ್ಲಿ ಇರ್ತಾ ಇದ್ವಿ. ನಮ್ಗೆಲ್ರಿಗೂ ರೂಮ್ಸ್ ಕೊಟ್ಟಿದ್ರು ಜಿ ಕನ್ನಡದವ್ರೆ. ಸೊ ಅಲ್ಲಿ ಅಂದ್ರೆ ಬ್ಯಾಂಗ್ಳೂರಲ್ಲಿ ಇಲ್ಲದೆ ಇರೋರು ಎಲ್ರಿಗೂ ರೂಮ್ಸ್ ಕೊಟ್ಟಿದ್ರು. ಸೊ ಅಲ್ಲೇ ಇರ್ತಿದ್ವಿ. ಅಲ್ಲಿ ಪಿಕಪ್ ಮಾಡ್ತಾರೆ, ಬರ್ತೀವಿ, ಬಂದು ವಿ ಗೆಟ್ ರೆಡಿ. ಸೊ ಅಲ್ಲಿ ಹಿಂಗಂದ್ರೆ 4 o'clock ಅಂದರೆ 4 o'clock, 6 ಅಂದರೆ 6. ಬಟ್ ಸ್ಟಾರ್ಟ್ ಆಗುವಾಗ ಇಟ್ಸ್ ಆಲ್ವೇಸ್ 10-11 ಆ ಥರ ಸ್ಟಾರ್ಟ್ ಆಗೋದು ಬೆಳಿಗ್ಗೆ. ಬಟ್ ಬೆಳಿಗ್ಗೆ ಬೇಗ ಬರ್ತೀವಿ. ಬಂದು ಫುಲ್ ಡೇ ಶೂಟ್ ನಡೆಯುತ್ತೆ. ಒಂದು 11 ಗಂಟೆ 12 ಗಂಟೆ ಎಲ್ಲ ಆಗುತ್ತೆ. ಕೆಲವೊಂದ್ಸಲ ಲೇಟ್ ಆಗುತ್ತೆ, ಕೆಲವೊಂದ್ಸಲ ಬೇಗನೂ ಮುಗಿಯುತ್ತೆ. ಬಟ್ ಏನೇ ಆದರೂ ಶೂಟ್ ಮುಗ್ದಾದ್ಮೇಲೆ ಒಂದು ಮೀಟಿಂಗ್ ಇರುತ್ತೆ ಡೈರೆಕ್ಷನ್ ಟೀಮ್ ಜೊತೆ. ಸೊ ಬೈಯೋದಿದ್ರೆ ಬೈತಾರೆ, ಚೆನ್ನಾಗಿದ್ರೆ ಚೆನ್ನಾಗಿತ್ತು ಅಂತಾರೆ, ಇಲ್ಲಾಂದ್ರೆ ಬೈತಾರೆ, ಲೈಕ್ ಇನ್ನೂ ಚೆನ್ನಾಗಿ ಬರಬೇಕು ಅಂತ ಹೇಳ್ತಾರೆ, ಅದೆಲ್ಲ ಮಾಡ್ತಾರೆ. ಆ್ಯಂಡ್ ಸಾಂಗ್ ಸೆಲೆಕ್ಷನ್ ಅವತ್ತೇ ರಾತ್ರಿ ಆಗುತ್ತೆ. ಸೊ ಎಲ್ಲ ಮುಗಿಸಿ ವಾಪಸ್ ಚೌಲ್ಟ್ರಿ ಹೋಗ್ಬೇಕಿದ್ರೆ 3 o'clock 4 o'clock ಆಗುತ್ತೆ ರಾತ್ರಿ, ಮಿಡ್ ನೈಟ್. ಸೊ ಇಟ್ಸ್ ಲೈಕ್ 4 AM ಬಂದರೆ ನೆಕ್ಸ್ಟ್ ಡೇ 4 AM ವಾಪಸ್ ಹೋಗ್ತೀವಿ ಅನ್ನೋ ಥರ. ಸೊ ಸಾಂಗ್ ಸೆಲೆಕ್ಷನ್ ಎಲ್ಲ ಅದೇ ರಾತ್ರಿ ಮುಗಿಸಿ ಹೋಗಬೇಕು ಅಂತ. ಇವಾಗ ಪೇರೆಂಟ್ಸ್ ಎಲ್ಲ ಪ್ರತಿ ಎಪಿಸೋಡಲ್ಲಿ ಇರಬೇಕಾಗತ್ತೆ, ಯಾರಾದರೂ ನಿಮ್ಮ ಜೊತೆ ಇರಬೇಕಾಗತ್ತೆ. ಸೊ ಇವರು ಬಂದಾಗ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಹೇಗೆ ಅಲ್ಲಿ? ನನ್ನ ಜೊತೆನೇ ಇರ್ಬೋದಿತ್ತು. ಬಿಕಾಸ್ ನಾನು ಮತ್ತೆ ಒನ್ ಆಫ್ ದ ಅದರ್ ಕಂಟೆಸ್ಟೆಂಟ್ ಸಂವೇದಿತಾ ಅಂತ ನಮ್ಮ ರೂಮ್ ಶೇರಿಂಗ್ ಇದ್ದಿದ್ದು. ಬಟ್ ಅನ್ಫಾರ್ಚುನೇಟ್ಲಿ ಶಿ ಗಾಟ್ ಎಲಿಮಿನೇಟೆಡ್ ಅರ್ಲಿ, ಲೈಕ್ ಫಸ್ಟ್ಗೆ. ಸೊ ಹಾಗಾಗಿ ನನ್ನ ರೂಮಲ್ಲಿ ನಾನು ಒಬ್ಬಳೇ ಇದ್ದೆ. ಸೊ ಅಮ್ಮ ಬಂದಾಗ ನನ್ನ ರೂಮ್ ಇಲ್ಲ ಅಂದರೂ ನಮ್ಮ ರೂಮಲ್ಲೇ ಇರ್ಬೋದು, ಬಟ್ ಆರಾಮ್ಸೆ ಇರ್ತಿದ್ವಿ ಬಿಕಾಸ್ ಯಾರೂ ಇರಲಿಲ್ಲ, ನಾನು ಒಬ್ಬಳೇ ಇದ್ದಿದ್ದು. ಸೊ ಪೇರೆಂಟ್ಸ್ ಬಂದರೂ ಎಲ್ರಿಗೂ ಸ್ಟೇ ಆಗ್ಬೋದು, ಹಾಗೇನು ನೀವು ಅವ್ರನ್ನ ಕರ್ಕೊಂಡು ಬರೋ ಹಂಗಿಲ್ಲ, ಅದೆಲ್ಲ ಏನು ರೂಲ್ಸ್ ಇಲ್ಲ. ಸೊ ಊಟ ಎಲ್ಲಾನು ಅವರೇ ಕೊಡ್ತಾರೆ. ಸೊ ನೈಸ್ ಹಾಸ್ಪಿಟಾಲಿಟಿ ಫ್ರಮ್ ಝೀ ಕನ್ನಡ. ಅದಕ್ಕೆ ಅದು ಕಾರ್ಯಕ್ರಮ ಒಂದು ವಿಶ್ವ ಲೆವೆಲ್ ಅಲ್ಲಿ ಫೇಮಸ್ ಆಗಿರುವಂತದ್ದು ಅದೇ ರೀಸನ್ಗೆ. ಅಂಡ್ ಕಂಟಿನ್ಯೂಸ್ ಆಗಿ 20 ಎಪಿಸೋಡ್, ಐ ಮೀನ್ 20 ಸೀಸನ್ ಅನ್ನ ಮಾಡುವಂತದ್ದು ಅದು ಸಣ್ಣ ವಿಷಯ. ನಾವು ಅಷ್ಟೇ ಚಿಕ್ಕ ವಯಸ್ಸಿನಿಂದಲೂ ಟಿವಿಯಲ್ಲಿ ನೋಡ್ತಾ ಇದ್ವಿ. ಆ ಟೈಮಲ್ಲೆಲ್ಲ ಜಾನಕಿ ಮ್ಯಾಮ್ ಮತ್ತೆ ರಾಜೇಶ್ ಕೃಷ್ಣ ಎಲ್ಲ ಜಡ್ಜಸ್ ಆಗಿ ಬರ್ತಾ ಇದ್ರು. ಅಲ್ಲಿಂದ ಇಲ್ಲಿ ತನಕ ಒಂದು ಕಂಟಿನ್ಯೂಸ್ ಜರ್ನಿ, ಅದು ಸಣ್ಣ ಮಾತಲ್ಲ ಅಫ್ಕೋರ್ಸ್. ಸೊ ಸಿಂಗಿಂಗ್ ಪ್ಯಾಷನ್ ಇತ್ತು, ಭರತನಾಟ್ಯ ಕೂಡ ಕಲಿತಾ ಇದ್ರಿ ಸಣ್ಣದಿರಬೇಕಾದ್ರೆ. ಆದರೂ ಕೂಡ ವಿದ್ಯೆಯಲ್ಲೂ ಕೂಡ ನೀವು ಟಾಪ್, ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೀರಾ, ಕೆಲಸ ಮಾಡ್ತಾ ಇದ್ದೀರಾ. ಸೊ ಈ ಎಜುಕೇಷನ್ ಹಾಗೇನೆ ನಿಮ್ಮ ಸಂಗೀತ ಆಗಿರ್ಬೋದು, ಭರತನಾಟ್ಯ ಅಥವಾ ಏನೇ ಕಲ್ಚರಲ್ ಈವೆಂಟ್ಸ್ ಆಗಿರ್ಬೋದು, ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ರಿ? ಸ್ಕೂಲ್ ಟೈಮಲ್ಲಿ ನನ್ನ ಫಸ್ಟ್ ಪುಷ್ ನನ್ನ ಸ್ಕೂಲ್ ಆ್ಯಕ್ಚುಲಿ ಲೈಕ್ ಸ್ಟೇಜ್ ಫಿಯರ್ ಹೋಗಬೇಕು ಅಂದರೆ, ಬಿಕಾಸ್ ಅವ್ರು ಹೆಂಗಂದರೆ ನಾನು 4th ಸ್ಟ್ಯಾಂಡರ್ಡಲ್ಲಿ ವಿವೇಕಾನಂದ ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ಜಾಯ್ನ್ ಆದೆ. ಸೊ ಇಟ್ಸ್ ತುಂಬ ವಿದ್ಯಾವರ್ಧಕ, ತುಂಬ ದೊಡ್ಡ ಸಂಸ್ಥೆ. ಸೊ ಅಲ್ಲಿ 4th ಸ್ಟ್ಯಾಂಡರ್ಡಲ್ಲಿ ನನಗೆ ಲೈಕ್ MC ಮಾಡೋಕ್ಕೆ ಫಸ್ಟ್ ಇದು ಕೊಟ್ಟರು. ಸೊ ಅಲ್ಲಿಂದ ಪ್ರತಿಭಾ ಕಾರಂಜಿ ಅಥವಾ ನಾನು ಸೀರಿಯಲ್ ಮಾಡೋವಾಗ ಕೂಡ ನನಗೆ ರಜೆ ಕೊಡ್ತಾಯಿದ್ರು. ಇವಂದು ಲೈಕ್ ಅಲ್ಲಿ ಬೈತಾ ಇದ್ರು, ಎಷ್ಟು ರಜೆ ಮಾಡ್ತೀಯಾ, ಬರಬೇಕು ಸ್ಕೂಲ್ಗೆ ಅಂತ. ಬಟ್ ಅಷ್ಟೇ ಸಪೋರ್ಟ್ ಮಾಡ್ತಾ ಇದ್ರು. ಸೊ ಸಿಂಗಿಂಗ್ ಆಗಿರ್ಬೋದು, ಡಾನ್ಸ್ ಆಗಿರ್ಬೋದು, ಸಿಂಗಿಂಗಿಂತ ಜಾಸ್ತಿ ಡ್ಯಾನ್ಸಲ್ಲಿ ನನಗೆ ಸಪೋರ್ಟ್ ಮಾಡ್ತಾ ಇದ್ರು. ಆ್ಯಂಡ್ ನಾನು ಸ್ಟೇಟ್ ಲೆವೆಲ್ ಕನ್ನಡ ಎಲೊಕೇಶನ್, ಕನ್ನಡ ಸ್ಪೀಚ್ ಲೈಕ್ ವಿನ್ನರ್ ಕೂಡ. ಸೊ ಅದಕ್ಕೂ ಪುಷ್ ಮಾಡ್ತಾ ಇದ್ರು, ಅಂದರೆ ಮಾತಲ್ಲೂ ಚೆನ್ನಾಗಿ ಮಾತಾಡ್ಬೋದು ಅಂತ. ಸೊ ಎಲ್ಲ ನನಗೆ ನೀನು ಇದು ಮಾಡ್ಬೋದು ಅದು ಮಾಡ್ಬೋದು ಅಂತ ಹೇಳಿದ್ದು ನನ್ನ ಸ್ಕೂಲ್ ಆ್ಯಕ್ಚುಲಿ. ಸೊ ಅದಾದಮೇಲೆ PU ಬಂದಾದ್ಮೇಲೆ ಒಂಚೂರು ಡಿಸ್ಕಂಟಿನ್ಯೂ ಮಾಡಿದೆ, ಬಿಕಾಸ್ ಒಂಚೂರು ಸ್ಟಡೀಸ್ ನೋಡ್ಕೊಳ್ಳೋಣ ಅಂತ. PCMB ಬೇರೆ ತಗೊಂಡಿದ್ದೆ ಸೈನ್ಸಲ್ಲಿ. ಸೊ ಒಂಚೂರು ಡಿಸ್ಕಂಟಿನ್ಯೂ ಆಯಿತು, ಲೈಕ್ ಸಿಂಗಿಂಗ್ ಕ್ಲಾಸಸ್ ಹೋಗೋದು ಎಲ್ಲ ನಿಂತು ಹೋಯ್ತು ಎಲ್ಲ. ಬಟ್ ಈಗೇನ್ ಅದೇ ನಾನು ಆವಾಗಲೇ ಹೇಳ್ದಂಗೆ ಜಗದೀಶ್ ಆಚಾರ್ ಪುತ್ತೂರ್ ಅವ್ರ ಟೀಮಿಗೆ ಬಂದಮೇಲೆ ಒಂದು 4 years ಲೈಕ್ ಕಂಟಿನ್ಯೂಸ್ ಆಗಿ ಶೋಸ್ ಕೊಡ್ತಾ ಇದೆ. ಲೈಕ್ ನನ್ನ ಕಾಲೇಜಿಂದನೂ ಅಂದರೆ ಅರ್ಧ ಕಾಲೇಜ್ ಹೋಗ್ತಾ ಇದೆ, ಮಧ್ಯಾಹ್ನ ನಂತರ ಶೋಸ್ಗೆ ಹೋಗ್ತಾ ಇದೆ. ಕೆಲವೊಂದ್ಸಲ ದಿನದಲ್ಲಿ 3 ಶೋಸ್ ಮಾಡಿದ್ದು ಉಂಟು. ಸೊ ಅವ್ರ ಟೀಮಲ್ಲಿ ಸೊ 4 years ಅದರಲ್ಲೇ ಹೋಗ್ತಾ ಇತ್ತು. ಆ್ಯಂಡ್ ಈ ಸರಿಗಮಪ ಆಗುವಾಗ ಲೈಕ್ ನೀವು ಆವಾಗಲೇ ಮೆನ್ಷನ್ ಮಾಡಿದಾಗೆ ಸಾಫ್ಟ್ವೇರ್ ಇಂಜಿನಿಯರ್, ಲೈಕ್ ಇಟ್ಸ್ ಬೀನ್ 3 years. ಸೊ ನನ್ನ ಕಂಪನಿನ ನಾನು ಮೆನ್ಷನ್ ಮಾಡಲೇಬೇಕು. ಲೈಕ್ ಕ್ಯಾಪ್ಜೆಮಿನೈಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಟೀಮ್ ಅಮೇಝಿಂಗ್ ಟೀಮ್. ಅವ್ರು ಹೆಂಗಂದರೆ ನನಗೆ ಎಕ್ಸ್ಟ್ರಾ ವರ್ಕು ಕೊಡ್ತಾ ಇರಲಿಲ್ಲ. 6 months ಲೈಕ್ ಸೆಪ್ಟೆಂಬರಿಂದ ಮಾರ್ಚ್ವರೆಗೆ ಸರಿಗಮಪದಲ್ಲಿದ್ದೆ ನಾನು. ಈ 6 months ಒಂದ್ಸಲನೂ ಸಮನ್ವಿ ಇದು ಡಿಲೇ ಆಗ್ತಿದೆ, ಅದು ನಿನಗೆ ಇದು ಕಷ್ಟ ಆಗ್ಬೋದು, ಎಲ್ಲಿವರೆಗೂ ಅಂದರೆ ನನಗೆ ಯಾವ ಶಿಫ್ಟ್ ನನಗೆ ಓಕೆ ಅನಿಸುತ್ತೆ ಆ ಶಿಫ್ಟ್ನ ನನಗೆ ಕೊಡ್ತಾಯಿದ್ರು.
ಆ್ಯಂಡ್ ಕೆಲಸ ಎಕ್ಸ್ಟ್ರಾ ಯಾವ ಪ್ರಾಜೆಕ್ಟ್ ಯಾವ ವರ್ಕಲ್ಲೂ ಹಾಕ್ತಾ ಇರಲಿಲ್ಲ. ಮಿನಿಮಮ್ ವರ್ಕ್ ಮಾತ್ರ ನನಗಿರ್ತಾ ಇತ್ತು, ಅದು ಮಾತ್ರ ಮಾಡು ಅಂತ ಇದ್ದರು. ಆಮೇಲೆ ನನ್ನ ಸೀನಿಯರ್ ಡೈರೆಕ್ಟರ್ ನನಗೆ ತುಂಬ ಲೈಕ್ ಈ ವಿಷಯದಲ್ಲಿ ಅವರಿಗೆ ಕಲ್ಚರಲಿ ತುಂಬ ಇಷ್ಟ ಅವರಿಗೆ. ಸೊ ಹೀ ಈಸ್ ಲೈಕ್ ಎಲ್ಲರ ಹತ್ರನೂ ನಮ್ಮ ಟೀಮ್ ಹುಡುಗಿ ಟಿವಿಯಲ್ಲಿ ಬರ್ತಾ ಇದ್ದಾಳೆ ಅಂತ. ಸೊ ಒಂದು ಹಿ ಡಸಂಟ್ ಯೂಸ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲ ಅವ್ರು ಯೂಸ್ ಮಾಡಲ್ಲ, ಬಟ್ ನಾನು ಲಿಂಕ್ ಕಳಿಸಿದ್ರೆ ಅದನ್ನು ಬೇರೆ ಅವ್ರದ್ದು ಐಡಿಯಲ್ಲಿ ಹೋಗಿ ನೋಡ್ತಾ ಇದ್ರು. ಸೊ ನನ್ನ ಟೀಮ್ ನನಗೆ ತುಂಬ ಸಪೋರ್ಟ್ ಮಾಡಿದೆ. ಸೊ ದೇ ಆರ್ ಲೈಕ್ ಬೇರೆ ಯಾರಾದರೂ ಅಂತ ಇದ್ರೆ ಏನು ನೀನು ಕೆಲಸ ಫಸ್ಟ್ ಮಾಡು ಆಮೇಲೆ ಉಳಿದಿದ್ದು ಅಂತ, ಬಟ್ ದೇ ವೇರ್ ನಾಟ್ ಲೈಕ್ ದ್ಯಾಟ್. ಆ್ಯಂಡ್ ನನಗೆ ಒಂದು ದಿವಸ ಶೂಟ್ ಇರೋ ದಿವಸ ರಜೆ ಕೊಡ್ತಾ ಇದ್ರು, ವೀಕ್ ಆಫ್ ಅಂತ ಕೊಡ್ತಾ ಇದ್ರು. ಅದಕ್ಕೆ ನಾನು ಎಕ್ಸ್ಟ್ರಾ ವರ್ಕ್ ಮಾಡ್ತೀನಿ ಅಂದಿದ್ದೆ ನಾನು, ಬಟ್ ನನಗೆ ಯಾವಾಗಲೂ ಆ ಎಕ್ಸ್ಟ್ರಾ ವರ್ಕು ಕೊಡ್ತಾ ಇರಲಿಲ್ಲ. ಸೊ ನಿನಗೆ ಅದು ಬರ್ಡನ್ ಆಗ್ಬೋದು, ಬೇಡ ಅಂತ, ಯಾವಾಗ ನಿನಗಾಗತ್ತೆ ಅವಾಗ ಮಾಡು ಅನ್ನೋ ಥರ. ಸೊ ಎಲ್ಲ ಲೀನಿಯನ್ಸೇ ಕೊಟ್ಟಿದ್ರು ಆ್ಯಂಡ್ ತುಂಬ ಸಪೋರ್ಟ್ ಮಾಡ್ತಾ ಇದ್ರು. ಸೊ ಆಫ್ ಕೋರ್ಸ್ ನಾವು ವರ್ಕ್ ಮಾಡುವಂತ ಪ್ಲೇಸ್ ಸಪೋರ್ಟಿವ್ ಆಗಿದ್ರೆ ನಮ್ಮ ಅಚೀವ್ಮೆಂಟ್ ಕೂಡ ಈಸಿ ಆಗುತ್ತೆ. ಸೊ ವರ್ಕ್ ಪ್ಲೇಸ್ ಅಲ್ಲಿ ಹೌದು, ನಿಮ್ಮ ಊರಲ್ಲಿ ಹೇಗಿತ್ತು ನಿಮ್ಮ ಸಪೋರ್ಟ್ ಪುತ್ತೂರಲ್ಲಿ? ನನಗೆ ನಾನು ಅನ್ಕೊಂಡೇ ಇರಲಿಲ್ಲ. ನಾನು ಫಸ್ಟ್ ಸೆಲೆಕ್ಟ್ ಆದ ಅಲ್ವಾ, ಲೈಕ್ ನನ್ನ ವಿ ಟಿ ಬಂದಾಗಲೇ ಕಾಲ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು. ಲೈಕ್ ಯಾರ್ಯಾರೋ ಲೈಕ್ ಇಲ್ಲಿವರೆಗೂ ಮಾತಾಡೇ ಇಲ್ಲ ಅನ್ನೋರು ಕೂಡ ಕಾಲ್ ಮಾಡಿದ್ದಾರೆ. ಇಲ್ಲಿವರೆಗೂ ಲೈಕ್ ಯಾರೋ ಒಬ್ಳಿದಾಳೆ ಅನ್ನೋ ಥರ ಇದ್ದವ್ರು ಕೂಡ ಕಾಲ್ ಮಾಡಿದ್ದಾರೆ ಅವತ್ತು. ಸೊ ಇಟ್ಸ್ ಲೈಕ್ 2 days ನನ್ನ ಅಪ್ಪ ಅಮ್ಮನಿಗೆ ಲೈಕ್ ಕಾಲ್ ಮೇಲೆ ಕಾಲ್, ಫುಲ್ ಅಪ್ರಿಸಿಯೇಷನ್ ಕಾಲ್ಸ್ ಆಗಿರ್ಬೋದು, ಖುಷಿಯಿಂದ ಕಾಲ್ ಮಾಡಿದವರು ಒಂದಿಷ್ಟು ಜನ ಹೇಗಾಯಿತು ಎಕ್ಸ್ಪೀರಿಯನ್ಸ್ ಕೇಳೋಕೆ ಕಾಲ್ ಮಾಡಿದವರು. ಸೊ ಇಟ್ಸ್ ಲೈಕ್ ಅನ್ಕೊಂಡೇ ಇರಲಿಲ್ಲ ಅಷ್ಟು ಮ್ಯಾಸಿವ್ ಆಗಿ ಸಪೋರ್ಟ್ ಸಿಗುತ್ತೆ ಅಂತ. ಆ್ಯಂಡ್ ಎಲ್ಲ ಫ್ಲೆಕ್ಸ್ ಎಲ್ಲ ಹಾಕಿದ್ರು ನಮ್ಮ ಕಡೆ ಅವರೆಲ್ಲ. ಸೊ ಒಂದು ರೆಂಜಾ ಬೆಟ್ಟಂಪಾಡಿ ಎಲ್ಲ ಕಡೆ ಒಂದೊಂದು ಫ್ಲೆಕ್ಸು. ಸೊ ಅದೆಲ್ಲ ನೋಡ್ಬೇಕಿದ್ರೆ ನಾನಂದ್ರೆ ಎಷ್ಟೋ ತಿಂಗಳಾದ್ಮೇಲೆ ಊರಿಗೆ ಬಂದಿದ್ದೆ, ಒಂದು ಐ ಥಿಂಕ್ 4 months ಆದಮೇಲೆ ಊರಿಗೆ ಬಂದಿದ್ದೆ. ಲೈಕ್ ನಮಗೆ ಬರೋಕ್ಕೆ ಆಗ್ತಿರ್ಲಿಲ್ಲ, ಬಿಡ್ತಾ ಇರಲಿಲ್ಲ. ಸೊ ಬಂದಿರ್ಬೇಕಾದ್ರೆ ನಾನು ನೋಡ್ಕೊಂಡು ಹೋಗೋದು, ಇಲ್ಲೊಂದು ಕಡೆ ಇದೆ ಅಲ್ಲೊಂದು ಕಡೆ ಇದೆ ಅಂತ. ಫೋಟೋ ಎಲ್ಲ ಕಳಿಸ್ತಾ ಇದ್ರು, ಅಂದ್ರೆ ಇಲ್ಲಿ ಹಾಕಿದ್ದಾರೆ ಅಂತ ಫೋಟೋ ಕಳಿಸ್ತಾ ಇದ್ರು, ಬಟ್ ನೋಡೋವಾಗ ಇನ್ನೂ ಖುಷಿ ಆಗ್ತಾ ಇತ್ತು. ಸೊ ಅಂದರೆ ನನ್ನ ಫಸ್ಟ್ ಸ್ಟೇಜೇ ನಮ್ಮ ಮಾಲಿಂಗೇಶ್ವರ ಟೆಂಪಲ್ ಬೆಟ್ಟಂಪಾಡಿದು. ಸೊ ಅಲ್ಲಿಂದನೇ ನನ್ನ ಜರ್ನಿ ಸ್ಟಾರ್ಟ್ ಆಗಿರೋದು ಎಲ್ಲನೂ. ಸೊ ಊರಲ್ಲಿ ಕೂಡ ಅದೇ ಥರ ಲೈಕ್ ಅಷ್ಟು ಸಪೋರ್ಟ್ ಮಾಡಿದ್ರು. ಆ್ಯಂಡ್ ದೇ ವರ್ ಆಲ್ ಅಂದರೆ ಅವತ್ತು ಸ್ಯಾಟರ್ಡೆ ಸಂಡೇ ನೋಡ್ತಾರೆ ಪ್ರತಿಯೊಬ್ಬರು. ಸೊ ನಾನು ಲಾಸ್ಟ್ ಎಪಿಸೋಡ್ ಯಾವ ಸಾಂಗ್ ಹಾಡಿದ್ದೆ ಅಂತಲೂ ಗೊತ್ತಿರುತ್ತೆ, ಅಮ್ಮ ಬಂದಿದ್ರಾ ಇಲ್ಲ ಅಂತ ಗೊತ್ತಿರುತ್ತೆ, ಅಮ್ಮನ ತೋರಿಸಿದಾರ ಇಲ್ವಾ ಅಂತ ಹೇಳ್ತಾರೆ. ಸೊ ಎಲ್ಲನೂ. ಆ್ಯಂಡ್ ನಾನು ಆವಾಗಲೇ ಹೇಳ್ದಂಗೆ ಅಪ್ಪ ಬಂದಿರೋ ಎಪಿಸೋಡ್ ಅಂತೂ ಲೈಕ್ ತುಂಬ ಫೇಮಸ್. ಕೆಲವರು ತಮಾಷೆ ಮಾಡ್ತಾರೆ, ಅಂದರೆ ಅಪ್ಪನ ರೇಗ್ಸೋಕೆ ತಮಾಷೆ ಮಾಡ್ತಾರೆ. ಇನ್ನು ಕೆಲವರು ಲೈಕ್ ಅವತ್ತೇನೋ ಒಂದು ಫಂಕ್ಷನ್ ಇತ್ತು ನಮ್ಮ ಊರಲ್ಲಿ. ಸೊ ಹಾಫ್ ಆಫ್ ದ ಪೀಪಲ್ ಅದು ನೋಡಿ ಆ ಫಂಕ್ಷನ್ಗೆ ಬಂದಿದ್ರು, ನಾನು ಹೋಗಿದ್ದೆ ಆ ಫಂಕ್ಷನ್ಗೆ. ಸೊ ಅವತ್ತೆಲ್ಲ ಹೇಳ್ತಿದ್ರು, ಇವತ್ತು ನೋಡಿದ್ವಿ ಅಪ್ಪ ಡ್ಯಾನ್ಸ್ ಬೇರೆ ಮಾಡಿದ್ರು ಅಂತೆಲ್ಲ. ಸೊ ಇವಾಗಲೂ ಕೂಡ ಲೈಕ್ ದೇನು ಯಾವ ಸಾಂಗ್ ನಾನು ಇವಾಗ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಹಾಡು ಹಾಡಿದ್ದೆ. ಸೊ ಅದು ತುಂಬ ಜನಕ್ಕೆ ಇಷ್ಟ ಆ ಸಾಂಗ್ ನಾನು ಹಾಡಿರೋದ್ರಲ್ಲಿ. ಸೊ ಆ ಥರ ಎಲ್ಲ ಆ ಸಾಂಗ್ ಚೆನ್ನಾಗಿತ್ತು, ಈ ಸಾಂಗ್ ಚೆನ್ನಾಗಿತ್ತು ಅಂತ ಅವ್ರು ಅಷ್ಟು ಪಿನ್ ಪಾಯಿಂಟ್ ಮಾಡಿ ಹೇಳ್ತಾರೆ ಅಂದರೆ ಅವ್ರು ಅಷ್ಟು ನೀಟಾಗಿ ನೋಡ್ತಾರೆ ಅಂತ ಅರ್ಥ. ಸೊ ಅದೊಂದು ಖುಷಿ, ಲೈಕ್ ನಮ್ಮವರು ಅನ್ನೋ ಖುಷಿಯಲ್ಲಿ ಎಲ್ಲರೂ ನೋಡ್ತಾ ಇದ್ರು. ಸೊ ಇಟ್ಸ್ ನೈಸ್. ಸರಿಗಮಪ ಮಾತ್ರ ಅಲ್ಲ, ಬೇರೆ ಕಡೆ ಕೂಡ 1000ಕ್ಕಂತೂ ಅಧಿಕ ಹಾಡುಗಳನ್ನ ನೀವು ಹಾಡಿದ್ರಿ. ಬೇರೆ ಯಾವೆಲ್ಲ ಟ್ರೂಪಲ್ಲಿ ಹಾಡಿದ್ರಿ, ಪ್ರೋಗ್ರಾಮಲ್ಲಿ, ಅಲ್ಲಿ ನಿಮ್ಮ ರೆಸ್ಪಾನ್ಸ್ ಹೇಗಿರ್ತಾ ಇತ್ತು? ನಾನು ಫಸ್ಟ್ ಏನಂತಾರೆ, ಒಂದು ಬಾರಿಸು ಕನ್ನಡ ಡಿಂಡಿಮಾ ಅಂತ ಒಂದು ಚಿಲ್ಡ್ರನ್ಸ್ ಒಂದು ಗ್ರೂಪ್ ಮಾಡಿದ್ರು. ಸೊ ಅದರಲ್ಲಿ ಹೋಗ್ತಾ ಇದ್ದೆ ನಾನು, ಲೈಕ್ ಸಿಂಗಿಂಗ್ ಮಾಡೋಕ್ಕೆ. ಅಂದರೆ ಫಸ್ಟ್ ಟೀಮಲ್ಲಿ ಅಂತ ಹೋಗ್ತಾ ಇದ್ದಲ್ಲಿ ಅಲ್ಲಿ ನಾನು ಕರ್ನಾಟಕದಿಂದ ಹೊರಗಡೆ ಅಂದರೆ ಡೆಲ್ಲಿಯಲ್ಲಿ ಪ್ರೋಗ್ರಾಮ್ ಕೊಟ್ಟಿದ್ದೆ, ಮುಂಬೈಯಲ್ಲಿ. ಸೊ ಅವ್ರ ಟೀಮ್ ಮುಖಾಂತರ ಕೊಟ್ಟಿದ್ದೆ. ಸೊ ಅದರಲ್ಲಿ ಹೆಂಗಂದರೆ ಒಂದು ಡಾನ್ಸು 2 ಸಾಂಗ್ ಆ ಥರ ಇರ್ತಾ ಇತ್ತು. ಚಿದಾನಂದ್ ಕಾಮತ್ ಸರ್ ಅಂತ ಇದ್ರು, ಸೊ ಅವ್ರ ಅಂಡರಲ್ಲಿತ್ತು. ಸೊ ಅದೊಂದು ಅಲ್ಲಿ ಅವಾಗ ಚಿಕ್ಕವಳಿದ್ದೆ, ಲೈಕ್ ಒಂದು 8th ಹೋಗಿರ್ಬೋದು, ಅದಕ್ಕಿಂತ ಮತ್ತೆ ನಾನು ಹೋಗಿಲ್ಲ ಆ ಟೀಮಲ್ಲಿ. ಬಟ್ ಅಲ್ಲಿವರೆಗೂ ಚೆನ್ನಾಗೇ ಇತ್ತು. ಲೈಕ್ ಒಂಥರ ಏನು ಹೇಳ್ತಾರೆ, ಆ ಸ್ಟೇಜಸ್ ಎಲ್ಲ ಬೇಕು ನಮಗೆ, ಯಾಕಂದರೆ ಆ ಸ್ಟೇಜ್ ಫಿಯರ್ ಹೋಗಬೇಕು, ನಾವು ನಮ್ಮ ಕೆಪಾಸಿಟಿ ಏನು ಅಂತಲೂ ಗೊತ್ತಾಗುತ್ತೆ ಒಂದು ತಕ್ಕ ಮಟ್ಟಿಗೆ. ಸೊ ಅದು ನನ್ನ ಫಸ್ಟ್ ಸ್ಟೇಜ್. ಆಮೇಲೆ ಜಗದೀಶ್ ಆಚಾರ್ಯ ಪುತ್ತೂರ್ ಅವ್ರ ಟೀಮಲ್ಲಿ ನಾನು
ಒಂದು ತೆಲುಗು ಸಾಂಗ್ ಹಾಡ್ತಾ ಇದ್ದೆ, ಮಂಗ್ಲಿ ಅವ್ರು ಹಾಡೋ ಅಂತ ಎಂಡಿಕೊಂಡಾಲು ಸಾಂಗ್ ಹಾಡ್ತಾ ಇದ್ದೆ ನಾನು. ಸೊ ಅದು ಎಲ್ರಿಗೂ ಇಷ್ಟ, ನನ್ನ ವಾಯ್ಸಲ್ಲಿ ತುಂಬ ಇಷ್ಟ ಆಗಿತ್ತು. ಅದಕ್ಕೆ ತುಂಬ ಅಂದರೆ ತುಂಬ ಜನ ಹೇಳ್ತಾ ಇದ್ರು ಆ ಸಾಂಗ್ ನಿನ್ನ ವಾಯ್ಸಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಸೊ ಮೇಯ್ನ್ ಆಗಿ ನನ್ನ ವಾಯ್ಸ್ ಕಲ್ಚರ್ ಏನು, ನನಗೆ ಯಾವ ಥರದ ಸಾಂಗ್ ಸೂಟ್ ಆಗುತ್ತೆ ಅಂತ ನನಗೆ ಹೇಳಿದ್ದು ಜಗದೀಶ್ ಸರ್. ಸೊ ನಿನ್ನ ಸಾಂಗ್ ಫೋಕ್ ಸಾಂಗ್ಸ್ಗೆ ಲೈಕ್ ಹೇಳಿರೋ ವಾಯ್ಸ್ ನಿಂದು ಫೋಕ್ ಸಾಂಗ್ಸ್ಗೆ, ಸೊ ಅದರಲ್ಲೇ ಬಿಲ್ಡ್ ಮಾಡ್ಬೋದು ಅಂತ ಹೇಳಿದ್ದು ಅವರು. ಸೊ ಅಲ್ಲೆಲ್ಲ ರೆಸ್ಪಾನ್ಸ್ ಚೆನ್ನಾಗಿರುತ್ತೆ. ಅಂದರೆ ಫೋಕ್ ಸಾಂಗ್ ಅಂತ ಅಂದರೆ ಜನಗಳಿಗೆಲ್ಲ ಒಂಥರ ಫುಲ್ ಜೋಶ್ ಬರುತ್ತೆ, ಖುಷಿ ಆಗುತ್ತೆ ಅಲ್ವಾ. ಸೊ ಅಲ್ಲೆಲ್ಲ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಸಿಗ್ತಿತ್ತು. ಆ್ಯಂಡ್ ಅವ್ರ ಟೀಮಲ್ಲೇ ನಾನು ಭೈರನ್ ಕೂಡ ಔಟ್ ಆಫ್ ಕಂಟ್ರಿ ಹೋಗಿ ಪರ್ಫಾರ್ಮ್ ಮಾಡಿದೆ. ಸೊ ಅವರಿಂದಾಗಿ ಆ ಆಪರ್ಚುನಿಟಿ ಕೂಡ ಸಿಕ್ತು. ಸೊ ಸರಿಗಮಪಕ್ಕಿಂತ ಮುಂಚೆ ರೆಸ್ಪಾನ್ಸ್ ಚೆನ್ನಾಗಿತ್ತು, ಎಲ್ಲಿ ಹೋಗ್ತಿದ್ದೆ ಅಲ್ಲಿ ರೆಸ್ಪಾನ್ಸ್ ಚೆನ್ನಾಗಿತ್ತು, ಇಲ್ಲ ಅಂತ ನಾನು ಹೇಳಲ್ಲ. ಅಂದರೆ ನನ್ನ ಸಾಂಗ್ ಆದಮೇಲೆ ಓಕೆ ಇವಳು ಹಾಡಿದ್ದು ಅಂತ ಗೊತ್ತಿತ್ತು. ಬಟ್ ಇವಾಗ ಹಂಗಲ್ಲ. ಇವಾಗ ಹೇಗಂದರೆ ನಾನು ಸ್ಟೇಜ್ ಹೋದಾಗ ಓಕೆ ಇವಳು ಅವಳೇ ಅಂತ ಗೊತ್ತಿರುತ್ತೆ, ಅಷ್ಟೇ ಡಿಫ್ರೆನ್ಸ್ ಬಿಟ್ಟರೆ ಬೇರೆ ಏನೂ ಅಲ್ಲ. ಸೊ ಸಿಂಗಿಂಗಲ್ಲಿ ಆವಾಗಲೂ ನನಗೆ ಸಪೋರ್ಟ್ ಮಾಡಿದವ್ರು ಎಷ್ಟು ಜನ ಇದ್ರು, ಅದೇ ಸಪೋರ್ಟ್ ಇವಾಗಲೂ ಮಾಡ್ತಾರೆ. ಸೊ ಯಾ, ಸೊ SRK ಲ್ಯಾಡರ್ಸ್ ಅದು ಮೋಸ್ಟ್ಲಿ ನೀವು ಪರ್ಫಾರ್ಮೆನ್ಸ್ ಕೊಟ್ಟಿದ್ರಿ, ಅದಕ್ಕೆ ಇದು ಅಲ್ಲಿ ಕುಣಿತಾ ಇದ್ರು ನಿಮ್ಮ ಹಾಡು ಕೇಳಿ, ಆ ಮೂಮೆಂಟ್ ಹೇಗಿತ್ತು? SRK ಲ್ಯಾಡರ್ಸ್ ಚೆನ್ನಾಗಿರೋ ಶೋ ಆ್ಯಕ್ಚುಲಿ, ಅದೊಂದು. ಆ್ಯಂಡ್ ಆಚಾರ್ಯನ್ ಇನ್ಸ್ಟಿಟ್ಯೂಟ್ ಅಂತ ರೀಸೆಂಟಾಗಿ ಇನ್ನೊಂದು ಮಾಡಿದ್ವಿ. ಸೊ ಅದೆರಡು ಶೋಸ್ ನನಗೆ ಸರಿಗಮಪ ಆದಮೇಲೆ ಸಿಕ್ಕ ಎಲ್ಲ ಶೋಸ್ಗಿಂತ ಬೆಸ್ಟ್ 2 ಶೋಸ್ ಅಂದರೆ ಅದು ನಂದು. ಸೊ SRK ಲ್ಯಾಡರ್ಸಲ್ಲಿ ಅದು ಯಾವಾಗಲೂ ಬುಕ್ ಆಗಿತ್ತು. ನಾನಂದರೆ ಸರಿಗಮಪದಲ್ಲಿ ಇರಬೇಕಾದ್ರೆ ನನಗೆ ಬುಕ್ ಆಗಿರೋ ಶೋ ಅದು, ಜಾನ್ವರಿಯಲ್ಲಿ ಅನಿಸುತ್ತೆ. ಸೊ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಊರಲ್ಲಿ. ಆ್ಯಕ್ಚುಲಾಗಿ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ, ಯಾಕಂದರೆ ಉತ್ತರ ಕರ್ನಾಟಕ ಸೈಡೆಲ್ಲ ಜನ ತುಂಬ ಏನು ಹೇಳ್ತಾರೆ, ಅವ್ರಿಗೆ ನಾಚಿಗೆ ಅದೆಲ್ಲ ಇಲ್ಲ. ಅವರು ತುಂಬ ಸ್ಟ್ರೈಟ್ ಫಾರ್ವರ್ಡ್. ಅವ್ರು ಖುಷಿ ಆದರೆ ಶಿಲ್ಲೆ ಹೊಡಿತಾರೆ, ಅವ್ರಿಗೆ ಡ್ಯಾನ್ಸ್ ಮಾಡಬೇಕು ಅಂದರೆ ಮಾಡ್ತಾರೆ. ಸೊ ಆ ಥರದ ಜನ. ಆ್ಯಂಡ್ ತುಂಬ ಎಪ್ರಿಸಿಯೇಷನ್ ಮಾಡೋದು ತುಂಬ ಜಾಸ್ತಿ ಆ ಕಡೆ. ಬಟ್ ಈ ಕಡೆ ಹೆಂಗಂದ್ರೆ ನಮ್ಮದು ತುಂಬ ಡೀಸೆಂಟ್ ಜನಾಂಗ ನಮ್ದೆಲ್ಲ. ಸೊ ಇಲ್ಲಿ ತುಂಬ ಡೀಸೆಂಟ್ ಆಗಿರ್ತಾರೆ, ಕ್ಲಾಪ್ಸ್ ಮಾಡ್ಕೊಂಡಿರ್ತಾರೆ. ಸೊ ಅಷ್ಟೇ ನಾನು ಮೊದಲು ನೋಡಿರೋ ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ಹಾಗೆ ಇರುತ್ತೆ ಅನ್ಕೊಂಡಿದ್ದೆ. ಬಟ್ ಇಲ್ಲಿ ಬಂದಾಗ ತುಂಬ ಡಿಫ್ರೆಂಟ್ ವೈಬ್ ಆ್ಯಂಡ್ ತುಂಬ ಖುಷಿ ಆಯಿತು. ಲೈಕ್ ಆ ಥರ ನಮ್ಮೂರಲ್ಲಿ ನೋಡೋಕೆ ಸಿಗೋದು ತುಂಬ ಕಮ್ಮಿ. ಅಷ್ಟು ಹೌದು, ಅಷ್ಟು ಜನ ಸಪೋರ್ಟ್ ಮಾಡೋದು, ಅಷ್ಟು ಜನ ಬೊಬ್ಬೆ ಹಾಕೋದು ಎಲ್ಲ ತುಂಬ ಕಮ್ಮಿ. ಆ್ಯಂಡ್ ಆ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಲೈಕ್ ನಾವು ಏನು ಹಾಡಿದ್ರು ಅವ್ರು ಖುಷಿಯಿಂದ ಕೇಳ್ತಾ ಇದ್ರು, ಡ್ಯಾನ್ಸ್ ಮಾಡ್ತಾ ಇದ್ರು. ಸೊ ಒನ್ ಆಫ್ ದ ವೆರಿ ಗುಡ್ ಪರ್ಫಾರ್ಮೆನ್ಸ್ ಅಲ್ಲಿ ಚೆನ್ನಾಗಾಗಿತ್ತು. ಎಂಟೈರ್ ಟೀಮ್ ಪರ್ಫಾರ್ಮೆನ್ಸ್ ವಾಸ್ ವೆರಿ ನೈಸ್. ಅದು ಮಾತ್ರ ಅಲ್ಲ, ನಮ್ಮ ಅಭಿಮತಕ್ಕೆ ನೀವು ತುಂಬ ಹತ್ತಿರದವರು. ಚಿಕ್ಕ ವಯಸ್ಸಿಂದನೂ ಅಭಿಮತದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತೀರಾ, ವಾಯ್ಸ್ ಆಫ್ ಕೋಸ್ಟಲ್ ವುಡ್ ಅಂತ. ಮಮತಾ ಮೇಡಮ್ ಅವರ ಮುಖಾಂತರ ಒಂದು ಸ್ಟೇಜಿಗೆ ಹತ್ತಿ ಆ ವೇದಿಕೆಯಲ್ಲಿ ಹಾಡನ್ನು ಹಾಡ್ತೀರಾ, ಪಾರ್ಟಿಸಿಪೇಟ್ ಮಾಡ್ತೀರಾ. ಮತ್ತೆ ಪುನಃ ನಮ್ಮ 6ನೇ ವರ್ಷದ ಸೆಲೆಬ್ರೇಷನ್ಗೆ ಸಾಲೆತ್ತೂರಿಗೆ ಬರ್ತೀರಾ, ಪುನಃ ಅಭಿಮತದ ವೇದಿಕೆ ಹತ್ತುತ್ತೀರಾ, ಅಲ್ಲೂ ಹಾಡು ಹೇಳ್ತೀರಾ, ಲೇಲೆ ಪಾಡೆ ಅಂತ. ರೆಸ್ಪಾನ್ಸ್, ನಾನು ಕೂಡ ಕಾರ್ಯಕ್ರಮದಲ್ಲಿದ್ದೆ, ರೆಸ್ಪಾನ್ಸ್ ನೋಡಿದ್ರೆ ಅಷ್ಟೇ ಖುಷಿ ಆಗ್ತಾ ಇತ್ತು. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಸೊ ಅದು ಅಕಸ್ಮಾತಾಗಿ ನಾನು ಬಂದಂಥ ಶೋ ಆ್ಯಕ್ಚುಲಿ ಅಭಿಮತಕ್ಕೆ. ಲೈಕ್ ಹೀಗೊಂದು ಶೋ ಆಗ್ತಾ ಇದೆ, ಹೋಗೋಣ ಅಂತ ಅಮ್ಮ ಹೇಳಿದ್ರು. ಸೊ ವಿ ವರ್ ಲೈಕ್ ಆಯಿತು ಹೋಗೋಣ ಅಂತ. ಸೊ ಫಸ್ಟ್ ರೌಂಡ್ 2 ಸಾಂಗ್ಸ್ ಹಾಡೋಕ್ಕಿತ್ತು, ನನಗೆ ನೆನಪಿದೆ. ಫಸ್ಟ್ ರೌಂಡ್ ಟ್ರ್ಯಾಕಲ್ಲಿ ಆ್ಯಂಡ್ ಸೆಕೆಂಡ್ ರೌಂಡ್ ಲೈವ್ ಮ್ಯೂಸಿಕ್ ಜೊತೆ ಇತ್ತು. ಸೊ ಪ್ರಾಪರ್ ಆಗಿ ಒಂದು ಕಾಂಪಿಟಿಷನಲ್ಲಿ ಹೋಗಿ ಕರೆಕ್ಟಾಗಿ ಓಕೆ ನನ್ನ ವಾಯ್ಸಿಗೆ ಸೂಟ್ ಆಗೋ ಸಾಂಗ್ ಅಂತ ನಾನು ಫಿಲ್ಮ್ ಸಾಂಗ್ ಹಾಡಿದ್ದು ಅದೇ ಆ್ಯಕ್ಚುಲಾಗಿ. ಸೊ ಅಲ್ಲಿ ಅಂದರೆ ರಮೇಶ್ ಚಂದ್ರ ಸರ್ ಇದ್ರು ಜಡ್ಜ್ ಆಗಿ. ಸೊ ಅವರಿಗೆಲ್ಲ ತುಂಬ ಇಷ್ಟ ಆಯಿತು ನನ್ನ ವಾಯ್ಸ್. ಆ್ಯಂಡ್ ಮಮತಕ್ಕ ನಾನು ಹೇಳಲೇಬೇಕು, ಲೈಕ್ ಶಿ ಈಸ್ ಬಿನ್ ಅ ಗ್ರೇಟ್ ಸಪೋರ್ಟ್. ನಾನು ಸಾಲೆತ್ತೂರ್ ಬಂದಾಗಲೂ ಅದೇ ಹೇಳಿದೆ ನಾನು. ಸೊ ಲೈಕ್ ಏನು ಇಲ್ಲದೆ ಇರೋವಾಗಲೂ ಅವ್ರು ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಇವಾಗ ಕೂಡ ಆ ಸಪೋರ್ಟ್ ಹಾಗೆ ಇದೆ. ಸೊ ದೇರ್ ಆರ್ ಸೋ ಮೆನಿ ಪೀಪಲ್. ಹೆಂಗಂದ್ರೆ ನಮಗೆ ಲೈಮ್ ಲೈಟ್ ಸಿಕ್ಕಾದ್ಮೇಲೆ ಸಪೋರ್ಟ್ಗಿಂತ ಸಿಗೋ ಮುಂಚೆ ಯಾರು ಸಪೋರ್ಟ್ ಮಾಡ್ತಾರೆ ಅವ್ರು ಯಾವಾಗಲೂ ನೆನಪಲ್ಲಿರ್ತಾರೆ. ಸೊ ಶಿ ಈಸ್ ಒನ್ ಆಫ್ ದ್ಯಾಟ್ ಪರ್ಸನ್ ನನಗೆ. ಸೊ ಅಭಿಮತಕ್ಕೆ ಬಂದಾಗ ಕೂಡ ಅವ್ರು ತುಂಬ ಸಪೋರ್ಟ್ ಮಾಡಿದ್ರು ನನಗೆ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಏನು ಹೇಳ್ತಾರೆ, ನಾನು ಬೇರೆ ಯಾವ ಚಾನಲಲ್ಲೂ ಅಂದರೆ ಕಾಂಪಿಟಿಷನ್ಗೆಲ್ಲ ಟ್ರೈ ಮಾಡಿರಲಿಲ್ಲ. ಅಂದರೆ ಸರಿಗಮಪ
ಕನ್ನಡ ಕೋಗಿಲೆ ಬಿಟ್ಟು ಬೇರೆ ಯಾವುದು ಟ್ರೈ ಮಾಡಿರಲಿಲ್ಲ. ಸೊ ಇಲ್ಲೊಂಥರ ಡಿಫ್ರೆಂಟ್ ಆಗಿತ್ತು. ಅಂದರೆ ನಾನು ಅವಾಗ ಕನ್ನಡ ಕೋಗಿಲೆ ಹೋಗಿರಲಿಲ್ಲ ಅನಿಸುತ್ತೆ, ಅದಕ್ಕಿಂತ ಮುಂಚೆ ಇದು. ಸೊ ಇಲ್ಲಿ ಒಳಗೆ ಸೇರಿದರೆ ಗುಂಡು ಸಾಂಗ್ ಹಾಡಿದ್ದೆ ನಾನು ಲೈವ್ ಬ್ಯಾಂಡ್ ಜೊತೆ. ಆ್ಯಂಡ್ ಫಸ್ಟ್ ಸಾಂಗ್ ನೋಡಯ್ಯ ಕ್ವಾಟಲಿಂಗವೇ ಹಾಡಿದ್ದೆ. ಸೊ ತುಂಬ ಚೆನ್ನಾಗಿತ್ತು, ಆ ಎಕ್ಸ್ಪೀರಿಯನ್ಸೇ ಚೆನ್ನಾಗಿತ್ತು. ಆ್ಯಂಡ್ ಅಲ್ಲಿಂದ ಒಂದಿಷ್ಟು ಜನ ಪರಿಚಯ ಆದರು ಕೂಡ. ಆ್ಯಂಡ್ ಸಾಲೆತೂರಲ್ಲಿ ಅಷ್ಟು ದೊಡ್ಡ ಪ್ರೋಗ್ರಾಮ್ ಮಾಡಿದ್ರು. ಆ್ಯಂಡ್ ಅವ್ರು ಮರಿಲಿಲ್ಲ, ನನ್ನ ಕರೆದ್ರು. ಅದು ನನಗೆ ತುಂಬ ಖುಷಿ ಇದೆ. ಸೊ ಆ್ಯಂಡ್ ಅವ್ರ ಬಗ್ಗೆ ಲೈಕ್ ಶಿ ಹ್ಯಾಸ್ ದ್ಯಾಟ್ ಸ್ಮೈಲ್, ವಿತ್ ದ್ಯಾಟ್ ಸ್ಮೈಲ್ ಓನ್ಲಿ ಶಿ ಸಪೋರ್ಟ್ಸ್ ಎವ್ರಿಬಡಿ. ಸೊ ಶಿ ಈಸ್ ಅ ವೆರಿ ಗ್ರೇಟ್ ಪರ್ಸನ್. ಲೈಕ್ ನನಗೆ ತುಂಬ ಹತ್ತಿರವಾದ, ನನಗೆ ನನ್ನ ಪೇರೆಂಟ್ಸ್ಗೆ ಲೈಕ್ ಅಮ್ಮನಿಗೂ ತುಂಬ ಹತ್ತಿರ ಮಮತಕ್ಕ. ಸೊ ಅಭಿಮತನ ನಾನು ಯಾವತ್ತೂ ಮರೆಯಲ್ಲ, ಬಿಕಾಸ್ ಆಫ್ ಮಮತಕ್ಕ. ಸೊ ಐ ವಿಲ್ ನೆವರ್ ಫರ್ಗೆಟ್. ಓಕೆ, ಆ ವಾಯ್ಸ್ ಆಫ್ ಕೋಸ್ಟಲ್ ವುಡ್ ಅಲ್ಲಿ ನೀವು ನೋಡಯ್ಯ ಕ್ವಾಟಲಿಂಗವೇ ಹಾಡನ್ನ ಹಾಡಿದ್ರೆ, ಆ ಹಾಡು ನಿಮ್ಗೆ ಇವಾಗ ಹಾಡ್ಬೋದಾ? ಹಾಂ, ಯಾ, ಓಕೆ, ಟ್ರೈ ಮಾಡಿ. ಪಾಯಗಿಲ್ಲ ವಾಟೆಗಿಲ್ಲ ನೋಡುಗೆ ಬರಾರ ಮಾನೆ, ರಾಜ ರಾಣಿ ಆಳು ಕಾಳು ಎಲ್ಲಾನು ಇವರೇನೆ. ಸೋನೆ ಮಳೆಗೋ ಉರಿಯೋ ಬಿಸಿಲೋ ಏನೇ ಬಂದ್ರು ಚಕ್ಕಲ್ಲ, ಅವನಿಗೆ ಇವನೇ ಕೊಟೆಯಾಗವನೆ, ಇವ್ರು ಬಿಟ್ಟು ಇವ್ರಿಗೆ ಯಾರಿಲ್ಲ. ನೋಡಯ್ಯ ಕ್ವಾಟೆ ಲಿಂಗವೇ ಬೆಳ್ಳಕ್ಕಿ ಜೋಡಿ ಕುಂತವೇ, ಅಂಗೈಯಷ್ಟಗಲ ಗೂಡು ಆದ್ರೂನು ದರ್ಬಾರ್ ನೋಡು, ಪ್ರೀತಿಲಿ ಲೋಕ ಮಾಡ್ತವೆ, ನೋಡಯ್ಯ ಕ್ವಾಟೆ ಲಿಂಗವೇ. ತುಂಬ ಟೈಮ್ ಆಯ್ತು ಈ ಸಾಂಗ್ ಹಾಡಿದ್ರೆ. ಅಲ್ಲಿ ಹೇಗಿತ್ತು ಮೊಮೆಂಟ್, ಮತ್ತೆ ಪುನಃ ಇವಾಗ ಹಾಡ್ತಾ ಇದ್ದೀರಾ, ಹೇಗನ್ಸುತ್ತೆ? ಆವಾಗ ಸಾಂಗ್ ಹಾಡ್ತಾ ಇದ್ದೆ, ಲೈಕ್ ಎಲ್ಲ ಕಡೆನೂ ಹಾಡ್ತಾ ಇದ್ದೆ. ನನಗೆ ಅಂದರೆ ನನ್ನ ವಾಯ್ಸಿಗೆ ಸೂಟ್ ಆಗುತ್ತೆ ಅಂತ ಅದೊಂದೇ ಗೊತ್ತಿದ್ದಿದ್ದು ನನಗೆ. ಸೊ ಅದೆಲ್ಲ ಕಡೆ ಹಾಡ್ತಿದ್ದೆ. ಇವಾಗ ಲೈಕ್ ತುಂಬ ಗ್ಯಾಪ್ ಆಯ್ತು ಆ ಸಾಂಗ್ ಹಾಡಿದೆ. ಐ ಥಿಂಕ್ 4 years ಆಗ್ತಾ ಬಂತು ಅನ್ಸುತ್ತೆ. ಮೇ ಬಿ ಅಲ್ಲೇ ಲಾಸ್ಟ್, ಅದಾದ್ಮೇಲೆ ಎಲ್ಲೂ ಹಾಡೇ ಇಲ್ಲ ನಾನು ಆ ಸಾಂಗ್. ಇವತ್ತೇ ಹಾಡ್ತಾ ಇರೋದು. ಐ ಆಮ್ ಹ್ಯಾಪಿ ದಟ್ ಐ ರಿಮೆಂಬರ್ ದ ಲಿರಿಕ್ಸ್ ಅಂತ. ಓಕೆ, ಯಾವತ್ತೂ ಅಷ್ಟೇ ನಾವು ನಡೆದು ಬಂದ ಹಾದಿಯನ್ನು ಯಾವತ್ತು ಮರೆಯೋಕ್ಕಾಗಲ್ಲ. ಎಸ್. ಸೊ ಮುಂದಿನ ಪ್ಲಾನ್ಸ್ ಏನಿದೆ ನಿಮ್ದು? ವರ್ಕ್ ಅಲ್ಲಿ ಕಂಟಿನ್ಯೂ ಮಾಡ್ತೀರಾ, ಸಾಂಗ್ಸ್ ಅಲ್ಲಿ ಕಂಟಿನ್ಯೂ ಮಾಡ್ತೀರಾ, ಅಥವಾ ನಿಮ್ಮನ್ನ ನೋಡ್ತಾ ಇದ್ರೆ ಇಷ್ಟು ಮುದ್ದಾಗಿದ್ದೀರಾ, ಯಾವುದೇ ಫಿಲಮಿಗೆ ಆಫರ್ಸ್ ಬರ್ಬೋದು ನಿಮಗೆ? ಸೊ ಹೇಗೆ ತುಳು ಫಿಲಮ್ ಇಂಡಸ್ಟ್ರಿಯಾ, ಕನ್ನಡ ಫಿಲಮ್ ಇಂಡಸ್ಟ್ರಿ, ಎಲ್ಲಿಗೆ ಹೋಗ್ತೀರಾ ಮುಂದೆ? ಇಲ್ಲ, ಪ್ರೊಫೆಷ್ನಲ್ ಆಗಿ ಸಾಫ್ಟ್ವೇರ್ ಇಂಜಿನಿಯರೇ. ಸೊ ಹೈಯರ್ ಸ್ಟಡೀಸ್ ಮಾಡಬೇಕು ಅಂತ ಆಸೆ ಇದೆ. ಸೊ ಅದನ್ನು ಮಾಡಬೇಕು. ಆ್ಯಂಡ್ ಪ್ರೊಫೆಷ್ನಲಿ ಇದರಲ್ಲೇ ಕಂಟಿನ್ಯೂ. ಬಟ್ ಆ್ಯಸ್ ಅ ಪ್ಯಾಷನ್ ಸಿಂಗಿಂಗ್ ಯಾವತ್ತೂ ಬೀಳಲ್ಲ. ಬಿಕಾಸ್ ನನಗೆ ತುಂಬ ಹತ್ತಿರವಾದದ್ದು, ಮನಸ್ಸಿಗೆ ಹತ್ತಿರವಾದದ್ದು. ಬೇಜಾರಾದರೂ ಖುಷಿಯಾದರೂ ಹಾಡ್ತಾ ಇರ್ತೀನಿ. ಸೊ ಅದನ್ನು ಯಾವತ್ತೂ ಬಿಡಲ್ಲ ನಾನು. ಸೊ ಸಿಂಗಿಂಗ್ ಆ್ಯಸ್ ಅ ಪ್ಯಾಷನ್ ಯಾವತ್ತೂ ಇರುತ್ತೆ. ಲೈಕ್ ಲೈಫ್ ಟೈಮ್ ಶೋಸ್ ಮಾಡಬೇಕು ಅಂತ ಇದೆ, ಚೆನ್ನಾಗಿರೋ ಶೋಸ್ ಮಾಡಬೇಕು. ಆ್ಯಂಡ್ ಗೊತ್ತಿಲ್ಲ, ರಿಯಾಲಿಟಿ ಶೋಸ್ ಇನ್ನೊಮ್ಮೆ ಮಾಡ್ತೀನಿ ಇಲ್ಲೋ ಗೊತ್ತಿಲ್ಲ. ಬಟ್ ಮಾಡಿದ್ರೂ ಮಾಡ್ಬೋದು, ಗೊತ್ತಿಲ್ಲ, ಒಂಚೂರು ಟೈಮ್ ಕಳೆದಾದ್ಮೇಲೆ. ಬಟ್ ಆ್ಯಸ್ ಅ ಏನು ಹೇಳ್ತಾರೆ, ಯಾವತ್ತೂ ಸಿಂಗಿಂಗ್ ಅಂತೂ ಬಿಡಲ್ಲ. ಸೊ ಆ್ಯಂಡ್ ಇಂಡಸ್ಟ್ರಿ ಹೋಗೋ ಪ್ಲ್ಯಾನ್ ಸದ್ಯಕ್ಕಂತೂ ಇಲ್ಲ. ಸೊ ಆಫರ್ಸ್ ಬಂದಿತ್ತು, ಬಟ್ ಲೈಕ್ ಇವಾಗ ಆ ರೂಟ್ ತಗೊಳ್ಳೋದು ಬೇಡ ಅಂತ ಅಷ್ಟೇ. ಸೊ ಸಿಂಗಿಂಗಲ್ಲಿ ಕಂಟಿನ್ಯೂ ಮಾಡೋಣ. ಓಕೆ, ಇನ್ ಕೇಸ್ ಕೋಸ್ಟಲ್ ವುಡ್ ಏನಾದರೂ ಹೀರೋಯಿನ್ಗೆ ಆಪರ್ಚುನಿಟಿ ಬಂದರೆ? ಸ್ಕ್ರಿಪ್ಟ್ ಚೆನ್ನಾಗಿದ್ರೆ ನೋಡಬೇಕು. ಬಟ್ ಲೈಕ್ ಎಲ್ಲರೂ ಹೆಂಗಂದರೆ ಸಿಂಗಿಂಗ್ ಆ್ಯಂಡ್ ಪ್ರೊಫೆಷ್ನಲಿ ಇದರಲ್ಲಿ ಹೋಗು, ಇಲ್ಲಾಂದರೆ ನಿನಗೆ ಜಾಬ್ ಬಿಡಬೇಕಾಗುತ್ತೆ. ಸೊ ಆ ಥರ ಹೇಳ್ತಾರೆ. ಸೊ ಹಾಗಾಗಿ ನಾನು ಅದೇ ಮೈಂಡ್ ಸೆಟ್ಟಲ್ಲಿದ್ದೀನಿ. ಸೊ ಓಕೆ, ಅಂದರೆ ಬಹುಶಃ ನಿಮ್ಗೆ ಅಲ್ಲಿ ಏನು ದಾರಿ ಇರ್ಬೋದು ಫಿಲಮ್ ಇಂಡಸ್ಟ್ರಿ. ಯಾಕಂದ್ರೆ ನೀವು ಚಿಕ್ಕ ವಯಸ್ಸಲ್ಲಿ ನಟನೆಯನ್ನ ಕೂಡ ಮಾಡಿದ್ರಿ. DD ಚಂದನದಲ್ಲಿ ಪ್ರಸಾರ ಆಗ್ತಾ ಇರುವಂತಹ ಧಾರಾವಾಹಿಯಲ್ಲಿ ನೀವು ನಟನೆ ಮಾಡಿದ್ರಿ. ಅದು ಯಾವುದು ಆ ಧಾರಾವಾಹಿ? ಕೋಟಿ ಚೆನ್ನಯ್ಯ ಸೀರಿಯಲಲ್ಲಿ ಮಾಡಿದ್ದೆ. ಚಂದ್ರಹಾಸ ಆಳ್ವ ಅವ್ರದ್ದು ಡೈರೆಕ್ಷನ್. ಅದರಲ್ಲಿ ಕೋಟಿ ಚೆನ್ನಯ್ಯ ಅವರ ತಾಯಿ ಬೈದೇದಿ ಇರ್ತಾರಲ್ವ, ಅವ್ರದ್ದು ಚಿಕ್ಕವಳಿರ್ಬೇಕಿದ್ರೆ ನಂದು ರೋಲ್ ಇತ್ತು, ಸ್ವರ್ಣಕೇದಗೆ ಅಂತ. ಸೊ ನಾನು 8th ಸ್ಟ್ಯಾಂಡರ್ಡ್ ಅಲ್ಲಿ ಇರ್ಬೇಕಿದ್ರೆ ಆ ರೋಲ್ ಮಾಡಿದ್ದಂದ್ರೆ ಅದು ಸ್ಟೋರಿ ಲೈನೇ ಆ ಥರ. ಲೈಕ್ ಅವ್ರನ್ನ ಕಾಡಿಗೆ ಬಿಡೋದು, ಕಣ್ಣಿಗೆ ಬಟ್ಟೆ ಕಟ್ಟಿ ಕಾಡಿಗೆ ಬಿಡೋದು, ಅದೆಲ್ಲ ಸೀನ್ಸ್ ಇತ್ತು. ಸೊ ಉಡುಪಿಯಲ್ಲೆಲ್ಲ ಶೂಟಿಂಗ್ ಆಗಿರೋದು. ಸೊ ಆವಾಗ ಆ ರೋಲ್ ಒಂಥರ ಏನು ಹೇಳ್ತಾರೆ, ಲೈಕ್ ದೇವ್ರ ಸೀರಿಯಲ್ ಅಂತಾರಲ್ವ. ಸೊ ಕೋಟಿ ಚೆನ್ನಯ್ಯರ್ ಅಂದ್ರೆ ನಾವು ವಿ ಪ್ರೇ, ಎವ್ರಿಬಡಿ ಪ್ರೇ ಅವ್ರನ್ನ. ಸೊ ಅವ್ರಾಗಿರ್ಬೋದು, ಅವ್ರ ತಾಯಿಯವ್ರನ್ನ ಎಲ್ಲ. ಸೊ ಆ ರೋಲ್ ತುಂಬ ಸ್ಪೆಷಲ್ ಆಗಿತ್ತು, ಅದಕ್ಕೋಸ್ಕರ ಆ ರೋಲ್ನ ಮಾಡಿದ್ವಿ. ಬಟ್ ಅದರಿಂದ ಆ ಸೀರಿಯಲ್ ನನಗೆ ಅಂದರೆ
ನಾನು ಚಿಕ್ಕವಳು ಬೇರೆ, ನನ್ನ ಅಪ್ಪನ ರೋಲ್ ಮಾಡಿದ್ದು ಅರವಿಂದ್ ಬೋಳಾರ್ ಸರ್. ಸೊ ಅಲ್ಲಿ ಅರವಿಂದ್ ಬೋಳಾರ್ ಸರ್ ಅವರು ಹೆಂಗಂದ್ರೆ ಫುಲ್ ತಮಾಷೆ, ಅವ್ರು ಆನ್ ಸ್ಕ್ರೀನ್ ಹೆಂಗಿದ್ದಾರೆ ಆಫ್ ಸ್ಕ್ರೀನು ಹಂಗೆ. ನಮ್ದು ಫುಲ್ ಸೀರಿಯಸ್ ಆಗಿರೋ ಸೀರಿಯಲ್, ಬಟ್ ಅವ್ರು ಫುಲ್ ತಮಾಷೆ ಅಲ್ಲಿ ಕೂಡ. ಬಟ್ ಅವ್ರು ತಮಾಷೆ ಮಾಡ್ತಾರೆ, ಕ್ಲಿಕ್ ಆಗಿ ಹಿಂಗ್ ಚೇಂಜ್ ಆಗ್ಬಿಡ್ತಾರೆ ಕ್ಯಾರೆಕ್ಟರ್ಗೆ. ನಾನ್ ಹಂಗಲ್ಲ, ಅದೇನೋ ಒಂದ್ ಸೀನ್ ಇತ್ತು ಅವ್ರ ಜೊತೆ, ಏನೋ ದನ ಹೇಳ್ಕೊಂಡು ಹೋಗೋದು, ಅವ್ರು ಏನೋ ಕಾಮಿಡಿ ಮಾಡಿದ್ರು, ನನಗ್ ಕಂಟ್ರೋಲ್ ಆಗ್ತಿಲ್ಲ. ಹೀ ಕೇಮ್ ಬ್ಯಾಕ್ ನಾರ್ಮಲ್. ಅದ್ ಹಿಂಗಂದ್ರೆ ದನ ಜೊತೆ ಹೋಗೋದು ಅಂದ್ರೆ ಮನೆಯಿಂದ ಇವಳನ್ನ ಕರ್ಕೊಂಡು ಹೋಗೋದು ಕಾಡಿಗೆ ಬಿಡಕ್ಕೆ ಅಂತ. ಸೊ ಇವ್ರು ಫುಲ್ ಇಮೋಷನಲ್ ಆತರ, ನಾನ್ ಹೆಂಗಂದ್ರೆ ನಂಗೇನು ಗೊತ್ತಿಲ್ಲ ಅನ್ನೋ ತರ ಆತರ ಇರ್ಬೇಕು, ಬಟ್ ಅಮ್ಮನ್ನ ನೋಡಿ ಅಳ್ಬೇಕು ಆತರ. ನನಗ್ ಕಂಟ್ರೋಲ್ ಆಗ್ತಿಲ್ಲ, ಇವ್ರು ಹೇಳೋ ಜೋಕೆ ನನ್ನ ತಲೆಯಲ್ಲಿ. ಆಮೇಲೆ ಡೈರೆಕ್ಟರ್ ಬಂದು ಬೈದ್ರು, ಆಮೇಲೆ ಸರಿ ಅದೇ. ಬಟ್ ಅವ್ರು ಹೆಂಗಂದ್ರೆ ಇನ್ಸ್ಟೆಂಟ್ ಆಗಿ ಚೇಂಜ್ ಆಗ್ಬಿಡ್ತಾರೆ, ಬಟ್ ನಮಗದು ಅಷ್ಟು ಎಕ್ಸ್ಪೀರಿಯನ್ಸೇ ಇಲ್ಲ. ಸೊ ಆ ಸೀರಿಯಲ್ ಲೈಕ್ ತುಂಬ ಚೆನ್ನಾಗಿತ್ತು, ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು, ತುಂಬ ಜನ ಆ್ಯಕ್ಟರ್ಸ್ ಜೊತೆ ಬೆರೆಯೋಕ್ಕೂ ಗೊತ್ತಾಯಿತು. ಸೊ ಇಟ್ ವಾಸ್ ನೈಸ್, ದಟ್ ಎಕ್ಸ್ಪೀರಿಯನ್ಸ್ ವಾಸ್ ರಿಯಲಿ ಗುಡ್. ಎಸ್. ಸೊ ಅರವಿಂದ್ ಸರ್ ಜೊತೆ ಅವತ್ತು ಆಕ್ಟಿಂಗ್ ಮಾಡಿದ್ರೆ ಇನ್ನೂ ಕೂಡ ನೀವು ಅವ್ರ ಜೊತೆ ಆಕ್ಟ್ ಮಾಡುವಂತಹ ಆಪರ್ಚುನಿಟಿ ನಿಮಗೆ ಸಿಗ್ಲಿ, ನಾವು ಕೂಡ ತುಳು ಫಿಲಂ ಇಂಡಸ್ಟ್ರಿಯಲ್ಲಿ ನಿಮ್ಮನ್ನ ನೋಡುವಂತ ಭಾಗ್ಯ ಸಿಗ್ಲಿ. ಸೊ ನಮ್ಮ ಲಾಸ್ಟ್ ಸೆಗ್ಮೆಂಟ್ಗೆ ಬರ್ತಾ ಇದ್ವಿ, ಇಟ್ಸ್ ರ್ಯಾಪಿಡ್ ಫೈರ್ ರೌಂಡ್. ಸೊ ಕೆಲವೊಂದು ಸಣ್ಣ ಪುಟ್ಟ ಪ್ರಶ್ನೆಗಳಿದೆ, ಹಾಗೆ ಸಣ್ಣ ಪುಟ್ಟ ಆನ್ಸರ್ಸ್ ಅನ್ನ ಕೊಡಿ. ರೈಟ್. ಹಾಡು, ಭರತನಾಟ್ಯ, ನಟನೆ, ಇದರಲ್ಲಿ ನಿಮ್ಮ ಫೇವ್ರೇಟ್? ಹಾಡು. ಹಾಡು. ಎಸ್. ಓಕೆ. ಸೊ ನಿಮ್ಮ ಲೈಫ್ ಜರ್ನಿ, ಇಷ್ಟು ಟೈಮಲ್ಲಿ ನೀವು ನೋಡ್ಕೊಂಡು ಬಂದಿದ್ದೀರಾ ನಿಮ್ಮ ಲೈಫ್ ಜರ್ನಿ, ಇದ್ರ ಬಗ್ಗೆ ಎಷ್ಟು ಖುಷಿ ಇದೆ ನಿಮಗೆ? ತುಂಬ ಖುಷಿ ಇದೆ. ಲೈಕ್ ದಿಸ್ ಗ್ರೋತ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಸೊ ಎಕ್ಸ್ಪೆಕ್ಟೇಷನ್ಗೆ ಮೀರಿದ್ದು. ಸೊ ಐ ಆಮ್ ವೆರಿ ಹ್ಯಾಪಿ. ಸೊ ಸಮನ್ವಿ ಅವರು ಸಿಂಗರ್ ಆಗದೆ ಇದ್ದಿದ್ರೆ ಏನಾಗ್ತಾ ಇದ್ರು? ಪ್ರೊಬಾಬ್ಲಿ ಡ್ಯಾನ್ಸರ್ ಅನ್ಸುತ್ತೆ, ಕ್ಲಾಸಿಕಲ್ ಡ್ಯಾನ್ಸರ್ ಆಗಿರ್ತಿದ್ದೆ. ಸಿಂಗಿಂಗ್ ಇಲ್ಲದಿದ್ರೆ ಭರತನಾಟ್ಯದಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ರಿ. ರೈಟ್. ಸೊ ಸಮನ್ವಿ ಅಪ್ಕಮಿಂಗ್ ಪ್ಲಾನ್? ನನಗೆ ಪ್ಲಾನೇ ಇಲ್ಲ. ನೀವು ಕೇಳಿದಾಗ ಫುಲ್ ಬ್ಲಾಂಕ್ ಆಗ್ತಿದ್ದೀನಿ, ಏನ್ ಪ್ಲಾನ್ ನಂದು ಅಂತ. ಅವಾಗಲೇ ಹೇಳಿದ್ರಿ ಜಾಬ್ ಮತ್ತೆ ಪ್ಯಾಷನ್ ಅಷ್ಟೇ, ಬೇರೆ ಏನು ಲೈಕ್ ಈ ತರದ್ದೇ ಇದೇ ಮಾಡ್ಬೇಕು ಅಂತ ಏನು ಪ್ಲಾನ್ ಇಲ್ಲ. ಜಸ್ಟ್ ಗೋಯಿಂಗ್ ವಿತ್ ದ ಫ್ಲೋ. ಯಾ. ಓಕೆ. ಸೊ ಇದು ಟಫೆಸ್ಟ್ ಕ್ವೆಶ್ಚನ್, ಕೇಳಬಾರ್ದು ಆದ್ರೂ ಕೇಳ್ತಾ ಇದ್ದೀನಿ. ಪುತ್ತೂರ, ಬೆಂಗಳೂರ? ವರ್ಕ್ಗೆ ಬ್ಯಾಂಗ್ಳೂರ್, ಜೀವನಕ್ಕೆ ಪುತ್ತೂರ್. ಓಕೆ. ಓಕೆ. ಎಸ್. ಅದು ನಮ್ಮ ಊರನ್ನ ನಾವು ಬಿಟ್ಟುಕೊಡೋ ಹಾಗೆ ಇಲ್ಲ. ಸೊ ಅನ್ನ ನೀಡುವಂತಹ ಊರು ಬೆಂಗಳೂರನ್ನು ಬಿಟ್ಕೊಡೋ ಹಾಗಿಲ್ಲ. ಓಕೆ. ಓಕೆ. ಸೊ ಇದೊಂದು ಟಫೆಸ್ಟ್ ಕ್ವೆಶ್ಚನ್ ನಾನು ಕೇಳ್ತಾ ಇರುವಂತದ್ದು. ಅಚೀವ್ ಮಾಡುವಂತ ಯಂಗ್ ಲೇಡೀಸ್, ನೀವು ಪುತ್ತೂರಿಂದ ಬಂದಿರುವಂತ, ಪುತ್ತೂರು ಏನು ದೊಡ್ಡ ಸಿಟಿ ಅಲ್ಲ, ಸಣ್ಣ ಊರು. ಸೊ ಬೆಂಗಳೂರಂತಹ ಅಷ್ಟು ದೊಡ್ಡ ನಗರಕ್ಕೆ ಹೋಗಿ ಅಥವಾ ಅಲ್ಲಿಂದ ಮುಂದೆ ಹೋಗಿ ಅಚೀವ್ ಮಾಡುವಂತಹ ಯಂಗ್ ಲೇಡೀಸಿಗೆ ಒಂದು ಕಿವಿ ಮಾತು ಏನು ಹೇಳ್ತೀರಾ? ಯಾವತ್ತೂ ಕಾನ್ಫಿಡೆನ್ಸ್ ಕಳ್ಕೋಬಾರ್ದು. ವಾಟ್ ಎವರ್ ಇಟ್ ಈಸ್, ಲೈಕ್ ಬ್ರೇಕ್ ಡೌನ್ ಆಗ್ಬೋದು, ಒಂದು ಇನ್ಸ್ಟೆಂಟ್ ಒಂದು ಟೈಮಲ್ಲಿ ಫೇಲ್ಯೂರ್ ಅನ್ನೋದು ನಿಮಗೆ ಬರ್ಬೋದು, ಬಟ್ ಯಾವತ್ತು ಆ ಕಾನ್ಫಿಡೆನ್ಸ್ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇದ್ರೆ ಯು ಕ್ಯಾನ್ ಗೋ ವೇರ್ ಎವರ್ ಯು ವಾಂಟ್. ಆ್ಯಂಡ್ ತೀರಾ ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತೀವಿ ನಾವು, ಬಟ್ ಎಲ್ಲಿ ಏನು ಮಾತಾಡಬೇಕು ಅನ್ನೋದು ನಾವು ಯೋಚನೆ ಮಾಡ್ಕೊಂಡು ಮಾತಾಡಿದ್ರೆ ಸೊ ನಮಗೆ ಮುಂದೆ ಹೋಗೋಕ್ಕೂ ಈಸಿ ಆಗುತ್ತೆ. ಆ್ಯಂಡ್ ಇಟ್ ವಿಲ್ ಬಿ ಲೈಕ್ ನಿಮ್ಮ ಕಾನ್ಫಿಡೆನ್ಸ್ ಜೊತೆ ನಿಮ್ಮ ಮಾತುಗಾರಿಕೆನೂ ತುಂಬ ಚೆನ್ನಾಗಿರಬೇಕು, ಮೃದುವಾಗಿರಬೇಕು. ಎಸ್. ಸೊ ಇದು ನೀವು ಯಂಗ್ ಲೇಡೀಸಿಗೆ ಕೊಡುವಂತಹ ಕಿವಿ ಮಾತು. ಎಸ್. ಸೊ ಇಷ್ಟೆಲ್ಲ ಅಚೀವ್ ಮಾಡಿದ್ರಿ, ಬಾಲ್ಯದಿಂದ ಕಂಡಂತಹ ಕನಸು ಒಂದು ನನಸಾಯಿತು, ಇನ್ನಷ್ಟು ಸಾವಿರಾರು ಕನಸುಗಳಿದೆ ನಿಮ್ಮ ಜೀವನದಲ್ಲಿ. ಪ್ರತಿ ಕನಸು ಕೂಡ ನನಸಾಗ್ತಾ ಹೋಗ್ಲಿ. ನಮ್ಮ ಊರಿನ ಪ್ರತಿಭೆ ದೇಶ ಮಾತ್ರ ಅಲ್ಲ, ವಿದೇಶದಲ್ಲೂ ಬೆಳಗ್ಲಿ ಅಂತ ನಮ್ಮ ಕಡೆಯಿಂದ ಹಾರೈಕೆ. ಹಾಗೇನೆ ನಮ್ಮ ಅಭಿಮತಕ್ಕೆ ನೀವು ತುಂಬಾ ಹತ್ತಿರದವರು. ಮಮತಾ ಮೇಡಮ್ ಯಾವತ್ತೂ ನಿಮ್ಮ ಹೆಸರನ್ನ ಹೇಳ್ತಾ ಇದ್ರು, ಸಮನ್ವಿ ಅಂತ, ಯಾಕಂದ್ರೆ ನಮ್ಮ ಕಾರ್ಯಕ್ರಮದ ಮೂಲಕ ಒಂದು ಪ್ರತಿಭೆ ಹೊರಗೆ ಬಂದಿದೆ. ಸೊ ಪ್ರತಿದಿನ ಪ್ರತಿ ಕ್ಷಣ ನೀವು ಇಷ್ಟೇ ಖುಷಿಯಾಗಿರಿ, ಈ ನಗು ಯಾವತ್ತೂ ಮಾಸದೇ ಇರಲಿ, ನಿಮ್ಮ ಅಚೀವ್ಮೆಂಟ್ ಅಷ್ಟೇ ಧ್ರುವ ತಾರೆಯಾಗಲಿ, ಮಿನುಗ್ಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಕೊನೆಯದಾಗಿ ಏನು ಹೇಳ್ತೀರಾ? ತುಂಬ ಖುಷಿ ಆಯಿತು ನನ್ನ ಇಲ್ಲಿಗೆ ಕರೆಸೋದಕ್ಕೆ. ಫಸ್ಟ್ ಆಫ್ ಆಲ್ ಅವತ್ತು ಕೂಡ ಒಂದು ಚೆನ್ನಾಗಿರೋ ಸ್ಟೇಜ್ ಕೊಟ್ಟಿದ್ರಿ, ಇವತ್ತು ಕೂಡ ಇಲ್ಲಿ ಕರೆಸಿ ಮಾತಾಡ್ತಾ ಇದ್ರಿ, ನನ್ನ ಅಭಿಪ್ರಾಯ ಕೇಳಿದ್ರಿ, ನನ್ನ ಬಗ್ಗೆ ಒಂಚೂರು ಹಂಚ್ಕೊಂಡೆ ನಾನು. ಸೊ ಇಟ್ಸ್ ಲೈಕ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಹಿಯರ್, ಆ್ಯಂಡ್ ಇಟ್ ವಾಸ್ ವೆರಿ ಗ್ರೇಟ್ ಹ್ಯಾವಿಂಗ್ ಅ ಕಾನ್ವರ್ಸೇಷನ್ ವಿತ್ ಯು ಆಲ್ಸೋ. ಸೊ
ತುಂಬ ಚೆನ್ನಾಗಿತ್ತು ಆ್ಯಂಡ್ ಐ ಹೋಪ್ ಇಲ್ಲಿವರೆಗೂ ನನಗೆ ತುಂಬ ಜನ ತುಂಬ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ಇನ್ನು ಮುಂದೆನೂ ಆ ಸಪೋರ್ಟ್ ಹಾಗೆ ಇರುತ್ತೆ. ನಿಮ್ಮೆಲ್ಲರ ಆಶೀರ್ವಾದನೂ ನನಗೆ ಬೇಕು ಆ್ಯಂಡ್ ಯಾವತ್ತೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಆ್ಯಂಡ್ ಥ್ಯಾಂಕ್ ಯು ಅಭಿಮತ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಸ್ಟುಡಿಯೋಗೆ ಬಂದು ನಮ್ಮ ಜೊತೆ ಮಾತಾಡಿ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ನಮ್ಮ ನಿಜವಾದ ಗಾನ ಕೋಕಿಲೆ, ನಮ್ಮ ಊರ ಪ್ರತಿಭೆ ಸಮನ್ವಿ ರೈ ಇಷ್ಟು ಹೊತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ರು. ಸಾಕಷ್ಟು ವಿಷಯಗಳನ್ನ ಹಂಚಿಕೊಂಡ್ರು. ಅವರ ಸರಿಗಮಪ ಜರ್ನಿ ಆಗಿರ್ಬೋದು, ಅವರ ಬಾಲ್ಯದ ಜೀವನಗಳು, ಅವರ ಮುಂದಿನ ಪ್ಲಾನ್ಸ್ ಪ್ರತಿಯೊಂದನ್ನು ಹೇಳಿದ್ರು. ಇನ್ನೋರ್ವ ಪ್ರತಿಭೆಯ ಜೊತೆ ಮುಂದಿನ ವಾರ ಮತ್ತೆ ನಾವು ಸಿಗ್ತೀವಿ ಸ್ಪೆಷಲ್ ಇಂಟರ್ವ್ಯೂ ಅಲ್ಲಿ. ಸೊ ಅಲ್ಲಿ ತನಕ ನೋಡ್ತಾ ಇರಿ ಅಭಿಮತ ಟಿವಿ. ನಾನು ಮಾನಸ ಮಡಿವಾಳ್, ಸೈನಿಂಗ್ ಆಫ್.